ನಾಯಿ ಸಾಕೋದೇ ಒಂದು ಪ್ರೊಫೆಷನ್ ಮಾಡ್ಕೊಂಡಿದ್ದಾರೆ. ಇದರಿಂದ ಜೀವನ ಕಟ್ಕೊಬೋದಾ? 50,000ಕ್ಕೆ ಮಾರ್ತೀಯೋ 1,00,000ಕ್ಕೆ ಮಾರ್ತೀಯೋ 2,00,000ಕ್ಕೆ ಮಾರ್ತೀಯೋ ಅದೆಲ್ಲ ನಿನ್ನ ಟ್ಯಾಲೆಂಟು. ನಾನು ಕೊಟ್ಟಿರೋದೇನು ಹೇಳಿ ನಿಮಗೆ, ಬೇಸಿಕ್. ಈ ನಾಯಿಗಳು ತುಂಬ ಅಟ್ಯಾಚ್ಮೆಂಟ್ಗಳು ಮನೆಯವ್ರು ಬೆಳೆಸ್ಕೊಂತಾರಲ್ಲ, ಅಷ್ಟು ಬಾಂಡಿಂಗ್ನ ಹಿಡಿದಿಡಿಯುತ್ತಲ್ಲ ಈ ಡಾಗ್ ಅನ್ನೋದು ಹೇಗೆ ಅಂತ. ನಾಯಿಗೆ ಮಾತು ಬರಲ್ಲ ಅಷ್ಟೇ, ಅದೆಲ್ಲ ನಿಮಗೆ ಮಾಡಿರುತ್ತೆ. ನಿಮ್ಮ ಹತ್ರ ದುಡ್ಡಿತ್ತು ಅಂದಿದ್ದಕ್ಕೆ ಮಾತ್ರ ಪೆಟ್ಟು ಬರಲ್ಲ. ನಿಮಗೆ ಯೋಗ್ಯತೆ ಇದ್ರೇ ನಿಮ್ಮ ಮನೇಲಿ ನಾರಾಯಣ ಬರೋದು. ಈ ಪ್ರೊಫೆಷನಲ್ಲು ಹೆಂಗಾದ್ರೆ ನಾವು ಕೆರಿಯರ್ನ ಬಿಲ್ಡ್ ಮಾಡ್ಕೊಬೋದು ಅಂತೀರಾ ಇದರಲ್ಲಿ? ಸರ್ 1000% ಬಿಲ್ಡ್ ಮಾಡ್ಬೋದು ಸರ್. ಯಾವುದೇ ಪ್ರೊಫೆಷನ್ ಆಗಲಿ ಕೈ ಬಾಯಿ ಕರೆಕ್ಟಾಗಿರಬೇಕು. ನೀವು ದುಡ್ಡು ಕೊಡ್ತಾ ಇದ್ದೀರಾ, ನಾವು ನಾಯಿ ಕೊಡ್ತಾ ಇದ್ದೀವಿ ಅನ್ನೋದು ಅಷ್ಟೇ ಬಾಂಡಿಂಗ್ ಇರಲ್ಲ. ಬ್ರೀಡ್ಸ್ಗಳನ್ನೆಲ್ಲ ನೀವು ಫಾರಿನಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿದ್ದೀರಾ, ತುಂಬ ಜನಕ್ಕೆ ತುಂಬ ಕಾಸ್ಟ್ಲಿಯೆಸ್ಟ್ ಡಾಗ್ಗಳನ್ನ ನೀವು ಸೇಲ್ ಮಾಡ್ತೀರಾ ಅಂತ ಕೇಳಿದ್ದೀವಿ. ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅಂದರೆ, ಒಂದು RSN ಕೆನಲ್ಲು ಕೆಂಗೇರಿಲಿ ಒಂದು ಚಿಕ್ಕದಾಗೆ ಮನೆ ಕೆಳಗಡೆ ಇಟ್ಕೊಂಡಿದ್ದಂಥ ಒಂದು ಇಬ್ಬರು ಹುಡುಗರು, ಒಂದು ಪೆಟ್ ಕ್ವಾಲಿಟಿ ನಾಯಿ ಇಟ್ಕೊಂಡಿದ್ದಂಥ ಹುಡುಗರು ಹೆಸರು ಇವತ್ತು ಪೋಲ್ಯಾಂಡಿನ ದೇಶದ ಡೊರಾಟಾ ಕುಕ್ಲಾ ಮೊಲಾಸಿಯಮ್ಗೂ RSN ಕೆನಲ್ ಅಂದರೆ ಏನು ಅಂತ ಗೊತ್ತು. ಹೂ ಈಸ್ ಸಂಜಯ್, ಹೂ ಈಸ್ ನಿಖಿಲ್ ಅನ್ನೋದು ಅವ್ರಿಗೆ ಗೊತ್ತು. ಎನ್ಪ್ಯಾನು ನಮ್ಮನ್ನ ಇಂಟರ್ನ್ಯಾಷನಲ್ ಮಟ್ಟಿಗೆ ತೋರಿಸಿರ್ಬೋದು, ಆದರೆ ನ್ಯಾಷನಲ್ ಲೆವೆಲಿಗೆ ನಮ್ಮನ್ನು ಮೆರೆಸಿದ್ದು ಒಂದಷ್ಟು ಪೆಟ್ಗಳ ಹೆಸರು ಹೇಳ್ಬೇಕಂದ್ರೆ ಇಟ್ಸ್ ಭೀಮನ್ಯು, ಭೀಷ್ಮ. ನೀವು ಹೇಳೋ ನಾಯಿಗಳ ಹೆಸರುಗಳೇ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಇನ್ನೂ ಹುಡುಕಾಡ್ಬೇಕಾಗುತ್ತೆ ನಾವೀಗ ಗೂಗಲಲ್ಲಿ ಇದು ಯಾವ ಬ್ರೀಡು ಅಂದ್ಬಿಟ್ಟು ಅಂತ. ನಾವು ವೆಜಿಟೇರಿಯನ್ಸು ಸಾಕ್ಬೋದಾ? ಸೊ ₹1,000 ಖರ್ಚು ಮಾಡೋನು ದಿನಕ್ಕೆ ಒಂದು ಪೆಟ್ನ ಸಾಕ್ಬೋದು. ₹100 ಖರ್ಚು ಮಾಡಿಬಿಟ್ಟು ಒಂದು ಪೆಟ್ನ ಸಾಕ್ಬೋದು. ಏನೇನು ಪ್ರೈಸಸ್ ಇದೆ ಸರ್ ಇದೆಲ್ಲ? ₹10,000 ಗ್ರೇಡನ್ ಮಾಡೋರು ಅವರೇ, ಫ್ರೀಯಾಗೂ ಕೊಟ್ಬಿಡೋರು ಅವರೇ, ಲಕ್ಷಾಂತರ ರೂಪಾಯಿ ಮಾರೋರು ಅವರೇ. ₹1,00,000 ₹1 ಕಡಿಮೆ ಆಯಿತು ಅಂತ ಇವತ್ತಿನವರೆಗೂ ಸಾಯೋವ್ರಿಗೂ ಅವ್ರ ಮನೇಲಿ ಅನ್ನ ಹಾಕಿರೋರು. ಅದಕ್ಕೆ MRP ಇಲ್ಲ. ಚಿಡ್ಸು ಸಿಕ್ಕಾಪಟ್ಟೆ ಲೇಡೀಸಿಗೆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋದಿದೆ. ಯಾರ ಹತ್ರ ನೋಡಿ ಬೆಡ್ ಪಕ್ಕ ಯಾರಿರ್ತಾರೇನೋ ಗೊತ್ತಾ, ಒಟ್ಟಲ್ಲಂತೂ ಆ ಡಾಗ್ ಅಂತೂ ಮಲಗಿರುತ್ತೆ. ಲೇಡೀಸಿಗೆ ಏನು ವಿರುದ್ಧ ಮಾತಾಡ್ದಲೆ ಅದು ಹೇಳಿದ ಮಾತು ಕೇಳೋಂಥವ್ರು ಇರಬೇಕು, ಅವಾಗ ಲೇಡೀಸಿಗೆ ಎಲ್ಲ ಇಷ್ಟ ಆಗ್ತಾರೆ. ಇಬ್ಬರಿಗೆ ಯಾವಾಗಾದ್ರೂ ಈ ಥರ ಬಿಸ್ನೆಸ್ ಮಾಡ್ತಾ ಇದ್ವಿ, ಸಾಕು ಈ ಬಿಸ್ನೆಸ್ ಬೇಡ ಅಂತ ಅನಿಸಿಕೆ. ನಿಮ್ಮ ಬ್ರದರ್ ಅವರು ನಿಮ್ಗೆ ಹೇಳ್ದಾಗ ಹೇಗೆ ಅನ್ನಿಸ್ತು ಈ ಥರ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ? ಇಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಸಫರ್ ಪಟ್ಟಿದ್ದೀವಿ. ಏನು ಮಾಡೋದು ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಸರ್. ಏನು ಮಾಡ್ಬೇಕಂದ್ರೂ ಎಲ್ಲ ಇಟ್ಕೊಂಡು ಮಾಡೋದಾದ್ರೆ ಸಾಧಕ್ಕೆ ಯಾರೂ ಆಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ತುಂಬ ದಿವಸದ ಮೇಲೆ ಇದೊಂದು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಪಾಡ್ಕಾಸ್ಟಿಗೆ, ಬಟ್ ಮತ್ತೆ ಕಮ್ಬ್ಯಾಕ್ ಆಗಿದ್ದೀವಿ. ಬಟ್ ಇವತ್ತಿನ ಪಾಡ್ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಏನು ಇಂಪಾರ್ಟೆಂಟ್ ಆದಂಥದ್ದು ಬಹುಶಃ ನೀವು ಈ ಥರ ಪಾಡ್ಕಾಸ್ಟ್ ನೋಡಿಲ್ಲ ಅಂತ ಅಂದ್ಕೊತೀನಿ. ಯಾಕೆ ಅಂದರೆ ಇದು ಒಂದು ಪ್ರಾಣಿಗಳ ಬಗ್ಗೆ ಮಾಡ್ತಾಯಿದ್ದೀವಿ. ಅಂದರೆ ಪ್ರಾಣಿಗಳು ಅಂದರೆ ನಾವು ಮನೇಲಿ ಸಾಕುವಂಥ ಪ್ರಾಣಿ, ಅದು ನಮಗೆಲ್ಲರೂ ಸ್ವೀಟ್ ಆಗಿರೋವಂಥ ಪ್ರಾಣಿ, ಅದೇ ಡಾಗ್. ಅಂದರೆ ನಮ್ಮ ಮನೆಗಳಲ್ಲಿ ಏನೇನು ಸಾಕ್ತೀವೋ ಪ್ರಾಣಿಗಳು, ಅದ್ರ ಬಗ್ಗೆನ ಕ್ಲಾರಿಟಿ ಕೊಡೋಕ್ಕೆ ನಮ್ಮದು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ತುಂಬ ಬೆಸ್ಟಾಗಿ ಈ ಪಾಡ್ಕಾಸ್ಟ್ ಮೂಡಿಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾಯಿಗಳ ಬಗ್ಗೆ ಮತ್ತು ಡಾಗ್ ಬ್ರೀಡ್ ಯಾವ್ಯಾವ ಥರ ಸಾಕ್ತಿದ್ದೀವಿ ಮನೆಯಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಕ್ಕೆ, ಆ ಪ್ರೀತಿಯಿಂದ ನಾವು ಹೇಗೆ ನೋಡ್ಕೊಬೇಕು, ಆ ನಾಯಿಗಳು ಹೇಗಿರ್ತವೆ ಮನೆಯಲ್ಲಿ, ನಮಗೆ ಈ ನಾಯಿಗಳು ಅಂದರೆ ತುಂಬ ಜನಕ್ಕೆ ಭಯನೂ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಡೋಕ್ಕೆ ಬಂದಿದ್ದಾರೆ ಇವತ್ತು ಸಂಜಯ್ ಗೌಡ ಮತ್ತು ನಿಖಿಲ್ ಗೌಡ ಅಂದ್ಬಿಟ್ಟು. ಬನ್ನಿ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ತೆ ಸರ್. ಹಾಗೆ ಎಲ್ಲ ವೀಕ್ಷಕರು ಯಾರು ನೋಡ್ತಾ ಇದ್ದಾರಾ ಅವ್ರಿಗೂ ನಮಸ್ತೆ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ. ನೀವು? ತುಂಬ ದಿವಸದ ಮೇಲೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ತುಂಬ ದಿವಸದಿಂದ ನಮ್ಮ ಪಾಡ್ಕಾಸ್ಟಿಗೆ ಬರಬೇಕು ಅಂತ ಕೇಳ್ಕೊತಾ ಇದ್ರಿ ನೀವು, ಬಟ್ ಆ್ಯಕ್ಚುಲಿ ಇದು ಬಂದು ಕೂತಿದ್ದೀರಾ ಅನ್ನೋದು ತುಂಬ ಖುಷಿಯಾಗಿದೆ ನಮಗೆ ಇವತ್ತು. ಖಂಡಿತ ಸರ್, ಖಂಡಿತ. ಹೇಗೆ ಹೋಗ್ತಿದೆ ಲೈಫೆಲ್ಲ? ಸರ್ ತುಂಬ ಚೆನ್ನಾಗಿ ನಡೀತಿದೆ ಸರ್, ತುಂಬ ಚೆನ್ನಾಗಿ ನಡೀತಿದೆ. ಹಾಗೆ ಎಷ್ಟೋ ಇವತ್ತು ಮೇನ್ ಈ ಪಾಡ್ಕಾಸ್ಟಿಗೆ ಬಂದಿದ್ದ ರೀಸನ್ ಏನಂತಂದರೆ, ನಾನಾಗಿರ್ಬೋದು, ನಮ್ಮ ಬ್ರದರ್ ಆಗಿರ್ಬೋದು. ನಮ್ಮ ಬ್ರದರ್ನ ಆ್ಯಕ್ಚುಲಿ ನಾನು ಹಿಂಸೆ ಮಾಡಿ ಕರ್ಕೊಂಬಂದು ಕೂರಿಸ್ಕೊಂಡಿರೋದು. ಅವ್ರಿಗೆ ಇದೆಲ್ಲ ಅಷ್ಟು ಆಸಕ್ತಿ ಇಲ್ಲ. ಅವ್ರ ಕ್ಯಾಮ್ರಾ ಅಪಿರಿಯನ್ಸ್ ಎಲ್ಲ ಸ್ವಲ್ಪ ಶೈ ನೇಚರ್ ಜಾಸ್ತಿ ಅವ್ರಿಗೆ. ಇಲ್ಲ ನೀವು ಪರವಾಗಿಲ್ಲ, ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸಿರೋದು ಅವ್ರನ್ನ. ಯಾಕಂದರೆ ನಾವಿಬ್ಬರು ಬಂದು ಪಾಸ್ಟ್ 8-9 ಇಯರ್ಸಿಂದ ಈ ವೃತ್ತಿಯಲ್ಲಿರೋದು ಡಾಗ್ ಬ್ರೀಡಿಂಗ್ ಅನ್ನೋದು. ಇದು ನಮಗೆ ಪ್ರೊಫೆಷನ್ ಅಂತ ಹೆಚ್ಚಾಗಿ ಹೇಳ್ಬೇಕಂತಂದರೆ ನಮಗಿದು ಪ್ಯಾಷನ್, ಒಂದು ಹುಚ್ಚು ಅಂತಾರಲ್ಲ, ಒಂದು ಹುಚ್ಚುತನ ಇದು. ಸೊ ಇದು ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ನಾವು ಬೇರೆ ಬೇರೆ ಫೀಲ್ಡಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಬಟ್ ಮೇನ್ ನಮ್ಗೆ ಏನಂತಂದರೆ ನಮ್ಮ ಮೂಲ ಅಂತಾರೆ ಗೊತ್ತಾ. ಸೊ ನಮ್ದು ಇದರಿಂದನೇ ಇನಿಷಿಯಲ್ ಡೇಸ್ ನಮಗೆ ಬಿಸ್ನೆಸ್ಸಿನ ಏನಂತಾರೆ ಟೇಸ್ಟ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು, ಇದೆಲ್ಲ ನಮಗೆ ಅಭಿರುಚಿ ಹೆಂಗಿರಬೇಕು, ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಹೆಂಗಿರಬೇಕು. ಸೊ ನಮಗೆ ಬೇಸಿಕ್ಕಾಗಿ ನಾವು ಯಾವ ಫೀಲ್ಡ್ಗೆ ಹೋಗ್ತೀವಿ ಅಂದರೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸ್ ತುಂಬಿದಂಥ ಫೀಲ್ಡೇ ನಮಗೆ ಈ ಡಾಗ್ ಬ್ರೀಡಿಂಗ್ ಫೀಲ್ಡ್. ಹೇಗೆ ಇಂಟ್ರೆಸ್ಟ್ ಬಂತು ಸರ್ ನಿಮಗೆ ಈ ಡಾಗ್ ಬ್ರೀಡ್ ಮಾಡ್ಬೇಕು, ನಾವು ಇದನ್ನು ಸಾಕಬೇಕು ನಾಯಿಗಳು ಅಂದ್ಬಿಟ್ಟು?
ಸರ್ ಯೂಶಲಿ ಇದು ಇಂಟ್ರೆಸ್ಟ್ ಹೇಗೆ ಉಟ್ಕೊಂತು ಅಂತಂದರೆ ನಮ್ಮ ಮನೇಲಿ ಎಲ್ಲರೂ ಪ್ರಾಣಿ ಪ್ರಿಯರೇ. ನಮ್ಮ ತಂದೆ ಆಗಿರ್ಬೋದು, ಇಲ್ಲ ನಮ್ಮ ಅಣ್ಣ ಆಗಿರ್ಬೋದು, ಇಲ್ಲ ನಾನಾಗಿರ್ಬೋದು. ಈ ಮನೇಲಿ ಬೈತಾರೆ ಗೊತ್ತಾ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹಂಗೆ ಅದು ನಮ್ಮ ಅಪ್ಪನಿಂದ ನಮ್ಮ ಅಣ್ಣಂಗೆ ಬಂದಿದ್ದು, ನಮ್ಮ ಅಣ್ಣನಿಂದ ನನಗೆ. ಅಂದರೆ ನಮ್ಮ ತಂದೆ ಎಲ್ಲ ಏನು ಬ್ರೀಡರ್ ಅಲ್ಲ, ಅವರೆಲ್ಲ ಬಂದು ಇಂಡಸ್ಟ್ರಿಯಲಿಸ್ಟು. ಅವರು ಇದನ್ನೆಲ್ಲ ಆ ಥರ ಎಲ್ಲ ಏನು ಡಾಗ್ ಬ್ರೀಡಿಂಗು ಈ ಥರ ಹುಚ್ಚಲ್ಲ. ಬಟ್ ಅವ್ರಿಗೆ ಪ್ರಾಣಿ ಅಂದರೆ ಸಕ್ಕತ್ ಇಷ್ಟ. ಸೊ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ, ನಾನು ಹುಟ್ಟಾಗಿಂದನೂ ನಮ್ಮ ಮನೇಲಿ ನಾಯಿ ಇತ್ತು. ಅಂದರೆ ಬ್ರೀಡಿಂಗ್ ಕಾನ್ಸೆಪ್ಟ್ ಎಲ್ಲ ನಮಗಿರಲಿಲ್ಲ, ಏನೋ ನಮ್ಮ ಪ್ರೀತಿ ಅನ್ನೋ ಥರ ಸಾಕ್ತಿದ್ವಿ. ಸೊ ಮೇನಾಗಿ ನನಗೆ ಇಂಟ್ರೆಸ್ಟು ಎಲ್ಲಿಂದ ಬಂತಂದರೆ, ನನಗೆ ಈ ಚಿಕ್ಕ ವಯಸ್ಸಿಂದ ನನಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ಫುಲ್ ಅನ್ನೋದು ನಂಗೆ ಜಾಸ್ತಿ ಇಷ್ಟ. ಸೊ ಇದು ಹೆಂಗೆ ಸ್ಟಾರ್ಟ್ ಆಯ್ತು ಅಂತಂದರೆ, ನನಗೆ ನಮ್ಮ ಮನೇಲಿ ನೈಬರ್ ಒಬ್ಬರು ಫಾನ್ ಡೇನ್ಸ್ ಹಾಕಿದ್ರು ಅವಾಗ. ಏನು ಅವಾಗೆಲ್ಲ ಗ್ರೇಡನ್ ಅಂತಂದರೆ, ಇವಾಗಾದರೂ ಸ್ವಲ್ಪ ಕ್ವೈಟ್ ಕಾಮನ್. ಅವಾಗೆಲ್ಲ ಗ್ರೇಡನ್ ಅಂತಂದರೆ ಅವನು ಇವಾಗ ಊರಲ್ಲಿ ಒಬ್ಬ ಓರಿ ಕಡ್ತವನಿಗೆ ಫೇಮಸ್ ಆಗಿರಲ್ವ, ಹಂಗೆ ಏರಿಯಾದಲ್ಲಿ ಅವನ ಹತ್ರ ಗ್ರೇಡನ್ ಇತ್ತು ಅಂತಂದರೆ ಅವ್ನಿಗೆ ಮರ್ಯಾದೆನೇ ಬೇರೆ. ಇಷ್ಟು ದೊಡ್ಡ ನಾಯಿ, ಹಂಗೆ ಹಿಂಗೆ ಅನ್ನೋ ಥರ. ಸೊ ಅವರೆಲ್ಲ ಜನ ಎಲ್ಲ ಅವ್ರನ್ನ ಹೀರೋ ಫೇಸಾಗಿ ನೋಡೋರು ಏರಿಯಾದಲ್ಲಿ. ಸೊ ಅವ್ರ ಮನೆಯೇ ಫೇಮಸ್, ಆ ದೊಡ್ಡ ನಾಯಿ ಇದೆಯಲ್ಲ ಅವ್ರ ಮನೆ ಅಂದರೆ ಅವ್ರು ಫೇಮಸ್. ಸೊ ಈ ನಿಮಗೊಂದು ವಿಚಾರ ದರ್ಶನ್ ಸರ್, ಇದು ತುಂಬ ಚೆನ್ನಾಗಿದೆ. ಇದು ಈ ಚಿಕ್ಕ ಮಕ್ಳ ಮೇಲೆ ಏನಾರು ಇಂಪ್ಯಾಕ್ಟ್ ಬೀರ್ಬಿಟ್ರೆ ಅದು ಸಾಯೋರ್ಗೆ ಉಳ್ಕೊಂಬಿಡುತ್ತಂತೆ. ಇವಾಗ ನೀವು ದೊಡ್ಡವರಾದ್ಮೇಲೆ ಒಂದು 35 ವರ್ಷ 30 ವರ್ಷದ ಮೇಲೆಲ್ಲ ನಾವು ಯಾವುದೋ ಒಂದು ಒಳ್ಳೆ ಸೂಪರ್ ಕಾರು ಇನ್ನೊಂದು ನೋಡ್ತೀವಿ. ಅಬ್ಬಾಬ ಅಂದರೆ ನಾವೇನು ಮಾಡ್ತೀವಿ, ತುಂಬ ಚೆನ್ನಾಗಿದೆ ಕಾರು, ಸೂಪರಾಗಿದೆ ಕಾರು ಅಂತ ನೋಡ್ತೀವಿ, ನಾವು ತೊಗೋಬೇಕು ಅನ್ಕೋತೀವಿ, ಇಲ್ಲ ಸುಮ್ಮನೆ ಆಗ್ಬಿಡ್ತೀವಿ, ಇಲ್ಲ ನಮ್ಮ ಪರಿಸ್ಥಿತಿ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಈ ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಒಂದು ನಮ್ಮ ಮೇಲೆ ಪರಿಣಾಮ ಬೀಳಿದ್ರೆ ಅದು ಮಾಡೋವರೆಗೂ ನಾವು ಬಿಡಲ್ವಂತೆ. ಸೊ ಆ ಥರ ನನಗೆ ಅವತ್ತು ಆ ಹೀರೋ ಫೇಸಾಗಿ ನಾನು ಕಾಣಬೇಕು. ಆಮೇಲೆ ಆ ನಾಯಿ ಬಗ್ಗೆ ನನಗೆ ತುಂಬ ಪ್ಯಾಷನ್ ಇತ್ತು. ಹೆಂಗೆ ಅಂತಂದರೆ, ಅದನ್ನು ಮುಟ್ಟಕ್ಕೆ ಎಲ್ಲರೂ ಎದುರುಕೊಳ್ಳೋರು. ಬಟ್ ನಾನು ಅವತ್ತಿನ ಏಜಲ್ಲೇ ನಾನಾಗಿರ್ಬೋದು, ನಮ್ಮ ಬ್ರದರ್ ಆಗಿರ್ಬೋದು, ಮುಟ್ಟೋದಾಗಿರ್ಬೋದು, ಅದನ್ನು ಇಟ್ಕೊಂಡು ವಾಕ್ ಮಾಡಿಸೋದಾಗಿರ್ಬೋದು, ಈ ಥರ ಎಲ್ಲ ಹುಚ್ಚತನ ಜಾಸ್ತಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಕೆಲವ್ರ ಮನೇಲಿ ಸೂಪರ್ ಕಾರ್, ಸೂಪರ್ ಬೈಕ್ಸ್ ಇತ್ತಂದರೆ ಅವ್ರನ್ನ ಪರಿಚಯ ಮಾಡ್ಕೋಬೇಕಂತ ಆಸೆ ಇರುತ್ತೆ. ಬಟ್ ನನಗೆ ಮತ್ತು ನಮ್ಮ ಬ್ರದರ್ಗೆ ಹೆಂಗೆ ಅಂದರೆ, ಯಾರ್ದಾರೋ ಒಬ್ಬರು ಮನೇಲಿ ಒಳ್ಳೆ ನಾಯಿ ಇದೆ ಅಂತಂದರೆ ಅವ್ರನ್ನ ಹೆಂಗಾದರೂ ಪರಿಚಯ ಮಾಡ್ಕೊಂಡು ಮಾತಾಡಿಸ್ಬೇಕು ಅನ್ನೋ ಥರ ಚಿಕ್ಕ ವಯಸ್ಸಿಂದನೂ. ಆ ಥರ ನಾಯಿನ ಮುಟ್ಟಲೇಬೇಕು ಅಂತಾರೆ ಅನ್ನೋ ಥರ. ಸೊ ಹಿಂಗಾಗಿ ಅದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗ್ತಾ ಬಂತು. ಅದ್ರ ಮೇಲೆ, ಆ ಫೀಲ್ಡ್ ಮೇಲೆ ನಮಗೆ ಆಸಕ್ತಿ ಇನ್ನೊಂದು ಮತ್ತೊಂದೆಲ್ಲ ಸ್ಟಾರ್ಟ್ ಆಗ್ತಾ ಬಂತು. ಪ್ರೊಫೆಷನಲ್ ಆಗಿ ಈಗ ನಾಯಿ ಸಾಕೋದೇ ಒಂದು ಪ್ರೊಫೆಷನ್ ಮಾಡ್ಕೊಂಡಿದ್ದಾರೆ. ಹಾಂ, ಡಾಗ್ ಬ್ರೀಡ್ ಮಾಡ್ಕೊಳ್ಳೋದು, ಅದನ್ನು ಸೇಲ್ ಮಾಡೋದು, ಬೈ ಮಾಡೋದು, ಇದೇ ಒಂದು ಪ್ರೊಫೆಷನ್ ಆಗಿದೆ. ಇದರಿಂದ ಜೀವನ ಕಟ್ಕೊಬೋದಾ? ಸರ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಕ್ವಶನು. ಈ ನಾಯಿ ಏನು ಬರೀ ಶೋಕಿನ, ಇದರಿಂದ ಬದುಕಿದೆಯಾ, ಇದರಿಂದ ಏನು ಜೀವನ ಮಾಡ್ಬೋದಾ, 3 ಅಣ್ಣ ಹುಟ್ಟಿಸ್ಕೊಬೋದಾ, ಈ ಕ್ವಶನ್ ಎಲ್ಲ ತುಂಬ ಜನಕ್ಕಿದೆ. ಇಲ್ಲ ಏನು ಸುಮ್ಮನೆ ಏನೋ ಕಾಟಾಚಾರಕ್ಕೋಸ್ಕರ ಮಾಡ್ತಾರೆ ಇದು ಅನ್ನೋ ಥರ ಇದೆ. ಸರ್ ಅದು ಕ್ಯಾನ್ಸರ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರಕ್ಕೆ ಆನ್ಸರ್ ಮಾಡ್ತೀನಿ. ನೀವು ಏನಾದರೂ ಮಾಡಿ ಲೈಫಲ್ಲಿ, ಡಾಗ್ ಬ್ರೀಡಿಂಗ್ ಮಾಡ್ತೀರಾ, ಇಲ್ಲ ಕ್ಯಾಟಲ್ ಫಾರ್ಮಿಂಗ್ ಮಾಡ್ತೀರಾ, ಏನೋ ಕನ್ಸ್ಟ್ರಕ್ಷನ್ ಫೀಲ್ಡ್ ಮಾಡ್ತೀರಾ, ಇಲ್ಲ ಏನಾದರೂ ಯಾವುದಾದ್ರೂ ಬಿಸ್ನೆಸ್ ಇರ್ಬೋದು. ಇವಾಗ ಉದಾಹರಣೆ ನೀವು ಪಾಡ್ಕಾಸ್ಟೇ ಆಗಿರ್ಬೋದು. ಪ್ಯಾಷನ್ ಇಟ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಯಾಷನ್ ಅನ್ನೋದು ಏನು ಗೊತ್ತಾ, ಎಷ್ಟೇ ದಿನ ಹಸುವಲ್ಲಿದ್ರೂ ನಮ್ಮನ್ನು ಕುಗ್ಗಕ್ಕೆ ಬಿಡಲ್ಲ. ಏನಾರೋ ಒಂದು ಅಚೀವ್ ಮಾಡೋವರೆಗೂ ಬಿಡಲ್ಲ ನಮ್ಮನ್ನ. ಸೊ ಆ ಪ್ಯಾಷನ್ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಸಿನಿಮಾ ಇಂಡಸ್ಟ್ರಿದೇ ತೊಗೊಳ್ಳೋಣ, ಸರಿನಾ. ಇವತ್ತು ನಮ್ಮ ದರ್ಶನ್ ಸರ್ ಆಗಿರ್ಬೋದು, ಇಲ್ಲ ಯಶ್ ಸರ್ ಆಗಿರ್ಬೋದು, ಅವರೆಲ್ಲ ಯಾವತ್ತೂ ಕೂಡ ದುಡ್ಡಾಗುತ್ತೆ ಅಂತ ಇಂಡಸ್ಟ್ರಿಗೆ ಬಂದವರಲ್ಲ. ಏನಂತ ಬಂದವರು, ಒಂದಲ್ಲ ಒಂದಿನ ನಾನು ಟಾಪಲ್ಲಿ ನಿಂತ್ಕೊಳ್ಳೇಬೇಕು, ನಾನು ಮಾಡಲೇಬೇಕು ಅಂತ ಅಂದ್ಕೊಂಬಂದವರು. ಸೊ ಅವ್ರು ದುಡ್ಡುಗೋಸ್ಕರ ಬಂದಿದ್ರೆ ಅವ್ರ ಮನೆಗಿರೋ ಕಮಿಟ್ಮೆಂಟ್ಗಳಿಗೆಲ್ಲ 1 ವರ್ಷ 2 ವರ್ಷದಲ್ಲಿ ಅವರೆಲ್ಲ ಹೀರೋ ಆಗಲಿಲ್ಲ. ಅವರೆಲ್ಲ ಅಂಥ ದೊಡ್ಡ ಸೆಲೆಬ್ರಿಟೀಸ್ ಆಗಲಿಲ್ಲ. ಏನಾಗ್ಬಿಡ್ತಿದ್ರು ಹೇಳಿ, ರಿಟರ್ನ್ ಮನೆಗೆ ಹೋಗ್ಬಿಟ್ಟಿರೋರು, ನಮ್ಮ ಮನೆ ಕಮಿಟ್ಮೆಂಟ್ ಹೆಂಗಿದೆ ಅಂತ. 10 ವರ್ಷ ಆದರೂ ಪರವಾಗಿಲ್ಲ, ಅವ್ರು ಕೂತ್ಕೊಂಡು ಕಾಯ್ತಾರೆ ಅಂದರೆ ಅವರಲ್ಲಿ ಇರೋ ದೃಢ ಸಂಕಲ್ಪ ಇನ್ನೆಷ್ಟು ಸ್ಟ್ರಾಂಗ್ ಇರಬೇಕು. ಆ ಲೆವೆಲ್ ಅವ್ರ ಹತ್ರ ಡೆಡಿಕೇಶನ್ ಇದ್ದಿದ್ದಕ್ಕೆ ಇವತ್ತು ಅವರು A1 ಆಗಿ ನಿಂತ್ಕೊಂಡ್ರು. ಸೊ ಪ್ಯಾಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂತ್ಸ್ಗೆ. ಇದು ಯಾಕಂದರೆ ಬದುಕು ಕಟ್ಕೊಳ್ಳೋದು ಅಂದರೆ ಅಲ್ಲಿ ದುಡ್ಡು ಮ್ಯಾಟ್ರ್ ಆಗುತ್ತೆ. ಸೊ ಆ ದುಡ್ಡು ಅನ್ನೋಕ್ಕಿಂತ ಮುಂಚೆ ಫಸ್ಟ್ ಅವ್ರಿಗೆ ಪ್ಯಾಷನ್ ಇರಬೇಕು. ಎರಡನೇದಾಗಿ ಇದರಲ್ಲಿ ರೆವೆನ್ಯೂ ಹೇಗಿದೆ ಅಂತ ನೀವೆಲ್ಲ ಕೇಳಿದ್ರಿ. ಅದಕ್ಕೊಂದು ತುಂಬ ಒಳ್ಳೆ ಎಕ್ಸಾಂಪಲ್ ಮುಖಾಂತರ ಆನ್ಸರ್ ಮಾಡ್ತೀನಿ. ಸರ್ ನೋಡಿ ಸರ್, 1 ಲಕ್ಷ ನಾಯಿಗೆ ಮಾರ್ತೀವಿ, 2 ಲಕ್ಷಕ್ಕೆ ನಾಯಿ ಮಾರ್ತೀವಿ, 10 ಲಕ್ಷಕ್ಕೆ ನಾಯಿ ಮಾರ್ತೀವಿ, 15 ಲಕ್ಷಕ್ಕೆ ನಾಯಿ ಮಾರ್ತೀವಿ, ಅದೆಲ್ಲ ಬಿಟ್ಬಿಡೋಣ, ಪಕ್ಕಕ್ಕೆ ಇಟ್ಬಿಡೋಣ, ಸರಿನಾ. ಬಟ್ ನಾನು ಒಂದು ಬೇಸಿಕ್ಕಾಗಿ ಒಂದು ಕೇಳೋದು, ಒಂದು ನಾಯಿ ಒಂದು ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ಬ್ರೀಡ್ ಮಾಡಿದರೆ ಈಸಿಯಾಗಿ 30,000ಕ್ಕಂತೂ ಮಾರ್ಬೋದು. ಲೆಟ್ಸ್ ಕನ್ಸಿಡರ್ ಒಂದು ಸತಿ ಒಂದು ನಾಯಿ ಮರಿ ಹಾಕಿದ್ರೆ 8 ನಾಯಿ ಮರಿ ಹಾಕುತ್ತೆ ಅಂತ ಇಟ್ಕೊಳ್ಳಿ, 8 ಪಪ್ಪೀಸ್. ಒಂದಕ್ಕೆ 30,000 ಅಂದರೆ 8 ಮರಿಗೆ ಎಷ್ಟಾಯಿತು? 10,000 ಕಡಿಮೆ 2.5 ಲಕ್ಷ ದುಡ್ಡಾಯಿತು. ಒಂದು ಹೆಲ್ದಿ ನಾಯಿನ ವರ್ಷಕ್ಕೆ ಎಷ್ಟು ಸತಿ ಬ್ರೀಡ್ ಮಾಡ್ಬೋದು? 2 ಸತಿ ಬ್ರೀಡ್ ಮಾಡ್ಬೋದು, ಸರಿನಾ. ಸೊ 2 ಸತಿ ಬ್ರೀಡ್ ಅಂತಂದರೆ ಎಷ್ಟಾಯಿತು? 5 ಲಕ್ಷ ದುಡ್ಡಾಯಿತು ಒಂದು ನಾಯಿಯಿಂದ. ಸೊ 3 ಫೀಮೇಲ್ ನಿಮ್ಮ ಮನೇಲಿ ಇಟ್ಕೊಂಡು ಕರೆಕ್ಟಾಗಿ ಬ್ರೀಡ್ ಮಾಡಿದ್ರೆ ಏನಾಯಿತು? 15 ಲಕ್ಷ ದುಡ್ಡಾಯಿತು. 15 ಲಕ್ಷ ಡಿವೈಡೆಡ್ ಬೈ 12 ಅಂತಂದರೆ
ರೆವೆನ್ಯೂ ಏನಾಯಿತು? ಇದು ಬೇಸಿಕ್ ಕೊಟ್ಟಿರೋದು. 50,000ಕ್ಕೆ ಮಾರ್ತೀಯೋ, 1,00,000ಕ್ಕೆ ಮಾರ್ತೀಯೋ, 2,00,000ಕ್ಕೆ ಮಾರ್ತೀಯೋ, ಅದೆಲ್ಲ ನಿನ್ನ ಟ್ಯಾಲೆಂಟು. ನಾನು ಕೊಟ್ಟಿರೋದೇನು ಹೇಳಿ ನಿಮಗೆ? ಬೇಸಿಕ್ 30,000-35,000ದಂಗೆ ನೀನು ಅರ್ಜೆಂಟಾಗಿ ಮಾರ್ಕೋತೀನಿ ಅಂದ್ರೂ ನಿನಗೆ ವರ್ಷಕ್ಕೆ ಈ ರೆವೆನ್ಯೂ ಇದೆ. ಆಮೇಲೆ ಎಂಡ್ ಆಫ್ ದಿ ಡೇ ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ನಿನ್ನ ಹಣೆ ಬರ, ಅದು ಲಕ್. ನಿನಗೆ ನಾಯಿ ಕೈ ಹಿಡಿಬೇಕು. ಇವಾಗ ನೀವು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀರಾ, ನಾಳೆ ಬೆಳಗ್ಗೆ ನಾನು ಆ ಪ್ರೊಫೆಷನಿಗೆ ಬಂದು ಕೂತ್ಕೊಂಡ್ರೆ ಐ ಮೇ ನಾಟ್ ಸಕ್ಸೀಡ್, ಬಿಕಾಸ್ ನನಗೆ ಅದ್ರ ಮೇಲೆ ಅಷ್ಟು ಪ್ಯಾಷನ್ ಇಲ್ಲ. ಒಂದು. ಎರಡನೇದಾಗಿ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಸರಿನಾ? ಬಟ್ ನೀವು ನಿಮ್ಮ ಗ್ರಾಫ್ ನೋಡಿರ್ಬೋದು. ಇವತ್ತು ನಿಮ್ಮದು ಯೂಟ್ಯೂಬಲ್ಲಿ ನಾನು ಮೊನ್ನೆ ನೋಡಿದೆ, ಸ್ಟೇಟಸ್ಗೆ ಹಾಕಿದ್ರಿ ಸಬ್ಸ್ಕ್ರೈಬರ್ಸ್ ಬಗ್ಗೆ. ನಂಗೆ ತುಂಬ ಖುಷಿ ಆಯಿತು. ತಕ್ಷಣ ಅಷ್ಟೊಂದು 1,000 ಜನ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತಾರಾ? ಝೀರೋಯಿಂದನೇ ಸ್ಟಾರ್ಟ್ ಆಗಿರುತ್ತಲ್ವಾ? ಝೀರೋಯಿಂದ ಇಷ್ಟು ಜನದ ಪ್ರೀತಿ ಇವತ್ತು ನೀವು ಸಂಪಾದನೆ ಮಾಡಬೇಕಂದ್ರೆ ನಿಮ್ಮ ಡೆಡಿಕೇಶನ್ ಹೆಂಗಿರಲ್ಲ, ನಿಮ್ಮ ಪ್ಯಾಷನ್ ಹೆಂಗಿರಲ್ಲ. ಎಷ್ಟೋ ಪಾಡ್ಕ್ಯಾಸ್ಟು ಬರೀ 200-300 ವ್ಯೂಸ್ ಹೋಗಿರುತ್ತೆ. ಇವತ್ತು ಅದೇ ಪಾಡ್ಕ್ಯಾಸ್ಟ್ 100K 200K 300K ವ್ಯೂಸ್ ಹೋಗೋದ್ರ ಲೆವೆಲಿಗೆ ನೀವು ಬೆಳೆದಿದ್ದೀರಾ ಅಂದರೆ ನಿಮ್ಮ ಪ್ಯಾಷನ್ ಮೇನು. ಸೊ ಹಿಂಗಿದೆ ಸರ್. ಸೊ ರೆವೆನ್ಯೂ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇಲ್ಲ ಗೊತ್ತಾಯ್ತು, ಈಗ ಅರ್ಥ ಆಯಿತು. ನೀವು ಹೇಳಿ, ಹೇಗೆ ನಿಮ್ಮ ಬ್ರದರ್ ಡಾಗ್ ಬ್ರೀಡ್ ಮಾಡಬೇಕು ಅಂದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಸರ್ ಅದೇ ಇಬ್ರಿಗೂ ಕೂಡ ನಮಗೆ ಚಿಕ್ಕ ವಯಸ್ಸಿಂದನೂ ತುಂಬ ಪ್ಯಾಷನ್ ಇತ್ತು. ಓಕೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಸ್ಪೆಸಿಫಿಕ್ ಬ್ರೀಡ್ ಅಂದರೆ ಗ್ರೇಡನ್. ಆ ಗ್ರೇಡನ್ ಅಂದರೆ ನಮಗೇನೋ ಭಾರಿ ಅಂದರೆ ಭಾರಿ ಹುಚ್ಚತನ ಸ್ಟಾರ್ಟಿಂಗಿಂದನೂ ಕೂಡ ನಮಗೆ. ಒಂದು ಬೇರೆ ಇನ್ನೊಂದು ಯಾವುದೋ ಒಂದು ಪ್ಲಸ್ ಆರ್ ಮೈನಸ್ ಬೇರೆ ಯಾವ ಚಟನೋ ಇನ್ನೊಂದು ಮತ್ತೊಂದು ಅವೆಲ್ಲ ಏನೂ ಇಲ್ಲ. ನಮಗೆ ಡೇನೋ ಅಂದರೆ ಅಷ್ಟರ ಮಟ್ಟಿಗೆ ಭಯಾನಕರ ಕ್ರೇಜ್ ಇತ್ತು ಅವಾಗಿಂದನೂ ಕೂಡ. ಅದು ಇಲ್ಲಿವರೆಗೂ ಕರ್ಕೊಂಬಂದಿದೆ ಸರ್ ಒಟ್ಟಿನಲ್ಲಿ. ಅದನ್ನೇ ಫಸ್ಟು ಸ್ಟಾರ್ಟಿಂಗಲ್ಲಿ ಮನೇಲಿ ಸಖತ್ ಅಬ್ಜೆಕ್ಷನ್ ಮಾಡಿದ್ದಾರೆ ಅವಾಗೆಲ್ಲ. ಇವಾಗೆಲ್ಲ ಒಂದು ಸ್ವಲ್ಪ ಅವರೇ ಏನೋ ಒಂದು ಸ್ವಲ್ಪ ನಮಗೆಲ್ಲ ಆಚೆ ಇವಾಗೆಲ್ಲ ಮಾತಾಡ್ಸೋ ರೀತಿ ಅದೆಲ್ಲ ನೋಡಿ ಇವಾಗ ಅವ್ರಿಗೆ ಒಂದು ಸ್ವಲ್ಪ ಏನೋ ಒಂಥರ ಬಿಡು ಇದರಲ್ಲಿ ಅಷ್ಟೊಂದು ಇದಿದೆಯಾ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಇದು ಮಾಡ್ತಾರೆ ಅವರು. ನಿಮ್ಮ ಬ್ರದರ್ ಅವರು ನಿಮ್ಗೆ ಹೇಳ್ದಾಗ ಹೇಗೆ ಅನ್ನಿಸ್ತು? ಈ ಥರ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ, ಅಂದರೆ ಡಾಗ್ ಸೇಲ್ ಮಾಡೋಣ ಅಂತ ಈ ಥರದೆಲ್ಲ ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಫೀಲ್ ಫಸ್ಟ್ ಆವಾಗ? ಇಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಸಫರ್ ಪಟ್ಟಿದ್ದೀವಿ ಇದರಲ್ಲಿ. ನಮ್ಗೆ ನಾಳೆ ಬೆಳಿಗ್ಗೆ ಮಾಡಿದ ತಕ್ಷಣ ನಮ್ಗೇನು ಸಕ್ಸಸ್ ಸಿಕ್ಕಿಲ್ಲ. ಹೌದು, ಸಖತ್ ಎಡ್ ತಿಂದಿದ್ದೀವಿ ಇದರಲ್ಲಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಎಂಡ್ ಆಫ್ ದಿ ಡೇ ಅಂದರೆ ಯಾವಾಗ ಪಾಸಿಟಿವ್ ಬಂತು ನಮಗೆ, ಅವಾಗಿಂದ ಇವತ್ತಿನವರೆಗೂ ನಮ್ಗೆ ಯಾವ್ದು ನೆಗೆಟಿವ್ ಅಂತೂ ಬಂದಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನಾನು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದನ್ನ ಕ್ವಿಟ್ ಮಾಡಿ ಇದೇ ಸ್ಟಾರ್ಟ್ ಮಾಡ್ಕೊಂಡು ಇದನ್ನೇ ಮಾಡ್ಕೊಂಡು ಇಲ್ಲಿವರೆಗೂ ಏನೋ ಒಂದು ಲೆಕ್ಕಾಚಾರದಲ್ಲಿ ಚೆನ್ನಾಗಿ ರೆವೆನ್ಯೂ ಅಂತೂ ಚೆನ್ನಾಗಿದೆ ಸರ್. ಚೆನ್ನಾಗಿ ಒಟ್ನಲ್ಲಿ ಪ್ಯಾಷನ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ನಮಗೆ ಇದು ಮಾಡಬಾರ್ದು, ಇದು ನಮ್ಗೇನೋ ಒಂಥರ ಅಸಹ್ಯ ಅದೆಲ್ಲ ನಮ್ಗೆ ಯಾವತ್ತೂ ಏನೋ ಅನಿಸಿಲ್ಲ ನಮಗೆ. ಓಕೆ. ಈ ಪ್ರೊಫೆಷನಲ್ ಹೆಂಗಾದ್ರೆ ನಾವು ಕೆರಿಯರ್ನ ಬಿಲ್ಡ್ ಮಾಡ್ಕೊಬೋದು ಅಂತೀರಾ ಇದ್ರಲ್ಲಿ? ಸರ್ 1000% ಬಿಲ್ಡ್ ಮಾಡ್ಬೋದು ಸರ್. ಯಾವುದೇ ಪ್ರೊಫೆಷನ್ ಆಗಲಿ ಕೈ ಬಾಯಿ ಕರೆಕ್ಟಾಗಿರಬೇಕು, ಸರಿನಾ? ಡೆಡಿಕೇಶನ್ ಇರಬೇಕು, ಸರಿನಾ? ಆಮೇಲೆ ಪ್ಯಾಷನ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಇದಿಷ್ಟು ಇದ್ರೆ ಇದು ಅಂತ ಅಲ್ಲ. ಏನಂತಾರೆ, ರೋಡಲ್ಲಿ ಕಸ ಬಾಚಿದ್ರು ಶ್ರದ್ಧೆಯಿಂದ ನಮಗೆ ಲಕ್ಷ್ಮಿ ಹೊಳಿತಾರಂತೆ. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ಏನಂತ? ಧೈರ್ಯಂ ಸಾಹಸಂ ಲಕ್ಷ್ಮಿ ಅಂತಂತಾರಂತೆ. ಧೈರ್ಯ ಇರಬೇಕು, ಸಾಹಸ ಇರಬೇಕು, ಲಕ್ಷ್ಮಿ ತಾನಾಗೆ ಹೊಲಿತಾಳೆ ಅಂತ ತುಂಬಾ ಒಳ್ಳೆ ಮಾತು ಹೇಳ್ತಾರೆ. ಹಂಗೆ ಸುಮ್ಮನೆ ನನ್ನ ಹತ್ರ ಇವಾಗ ಕಾಸಿದೆ ಬಂದು ನಾಯಿ ತೊಗೊಂಬಿಟ್ಟೆ ಬೆಳಗ್ಗೆ ಏನೋ ಮ್ಯಾಜಿಕ್ ಆಗ್ಬಿಡುತ್ತೆ ಅನ್ನೋದಕ್ಕೆ ಇದೇನು ಇದಲ್ಲ ಸರ್. ಸೊ ನಮ್ಮ ಹತ್ರ ಡೆಡಿಕೇಶನ್ ಇರಬೇಕು. ನಿನ್ನ ಹತ್ರ ಕಾಸಿದ್ದಿದ್ದು ಮಾತ್ರಕ್ಕೆ ನೀನೊಂದು ಒಳ್ಳೆ ನಾಯಿ ತೊಗೋಬೋದು ಹೊರತು ಅದನ್ನ ಒಳ್ಳೆ ರೀತಿ ಬೆಳ್ಸೋಕ್ಕಾಗಲ್ಲ. ಹಂಗೆ ಆಮೇಲೆ ಎಷ್ಟೋ ಜನ ಇವಾಗ ಯೂಶಲಿ ಒಂದು ವಿಚಾರ ಹೇಳಲೇಬೇಕು. ಇವಾಗ ಕೆಲವು ಹುಡುಗರು ಏನು ಮಾಡ್ತಾರೆ, ಸುಮ್ಮನೆ ಪ್ಯಾಷನ್ ಇಟ್ಕೊಂಡ್ಬಿಟ್ಟು ಇನ್ನೊಂದು ಇಟ್ಕೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡಿದೆ ಅಂತ ಕ್ರೇಜಿಗೆ ನಾಯಿ ತೊಗೊಬಿಡ್ತಾರೆ. ಬಟ್ ನಾನು ಹೇಳೋದು ಇಷ್ಟೇ, ಎಲ್ಲ ಯುವಕರಿಗಾಗಿರ್ಬೋದು, ಇಲ್ಲ ಮನೆಯವ್ರಿಗಾಗಿರ್ಬೋದು, ಮತ್ತೊಬ್ರಿಗಾಗಿರ್ಬೋದು, ನೀವು ದುಡ್ಡು ಕೊಡ್ತಾಯಿದ್ದೀರಾ, ನಾವು ನಾಯಿ ಕೊಡ್ತಾಯಿದ್ದೀವಿ ಅನ್ನೋದು ಅಷ್ಟೇ ಬಾಂಡಿಂಗ್ ಇರೋಲ್ಲ. ನಾನು ನಿಮ್ಮ ಹತ್ರ ದುಡ್ಡು ಬದುಕಕ್ಕೆ ಇಸ್ಕೋಬೋದು, ಬಟ್ ಒಂದು ನಾಯಿನ ನಿಮಗೆ ಕೊಡ್ತಾಯಿದ್ದೀನಿ, ಒಂದು ಪೆಟ್ನ ನಿಮಗೆ ಕೊಡ್ತಾಯಿದ್ದೀನಿ ಅಂದರೆ ನಿಮ್ಮ ಮನೆಗೆ ಒಬ್ಬರು ಪ್ರಾಮಾಣಿಕ ಸದಸ್ಯರನ್ನು ನಾವು ಕೊಡ್ತಾ ಇರೋದು ಮೊದಲನೇದಾಗಿ. ಎರಡನೇದಾಗಿ ಒಂದು ನಾಯಿನ ನೀವು ತೊಗೋತಾ ಇದ್ದೀರಾ ಇಲ್ಲ ಪೆಟ್ನ ನೀವು ತೊಗೋತಾ ಇದ್ದೀರಾ ಅಂದರೆ ನೀವು ಫಸ್ಟು ಒಂದು ಕ್ಲಿಯರ್ ಆಗಿರಬೇಕು, ಅದು ನಿಮಗೊಂದು ಕಮಿಟ್ಮೆಂಟ್. ನೀವು ಅದಕ್ಕೆ ಟೈಮ್ ಕೊಡೋಕ್ಕಾಗುತ್ತಾ, ನೀವು ಅದಕ್ಕೆ ಪ್ರಾಪರಾಗಿ ಗ್ರೋ ಮಾಡೋಕ್ಕಾಗುತ್ತಾ ಅನ್ನೋದು ಯೋಚನೆ ಮಾಡಬೇಕು ಸರ್. ಇವತ್ತು ನಾಯಿಗೂ ನಮ್ಮ ಮಕ್ಳಿಗೂ ಅಂಥ ವ್ಯತ್ಯಾಸ ಏನಿಲ್ಲ. ಒಂದೇ ಒಂದು ವ್ಯತ್ಯಾಸ ಏನಂತಂದರೆ ನನ್ನ ಕೇಳಿದ್ರೆ ಸ್ಕೂಲು, ಬಟ್ಟೆ ಗಿಟ್ಟೆ, ಇನ್ನೊಂದು ಮತ್ತೊಂದು ಅಂತಾರೆ. ಎಲ್ಲ ನಮ್ಮ ಮಕ್ಳಿಗಾದ್ರೂ ನಾವು ಹೇಳಿ ಅರ್ಥ ಮಾಡಿಸ್ಬೇಕು ಫೀಲಿಂಗ್ಸು. ಬಟ್ ನಾಯಿಗಳಿಗೆ ಸೂಕ್ಷ್ಮತೆ ಗೊತ್ತಾಗ್ಬಿಡುತ್ತೆ. ನಾವು ಒಂದು ಬೇಜಾರಲ್ಲಿದ್ದರೆ ಅದು ಫೀಲ್ ಮಾಡೋದಾಗಿರ್ಬೋದು, ಖುಷಿಯಾಗಿದ್ದರೆ ನಾವು ಫೀಲ್ ಮಾಡೋದಾಗಿರ್ಬೋದು, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಸೂಕ್ಷ್ಮತೆ ಗೊತ್ತಾಗ್ಬಿಡುತ್ತೆ. ಇವತ್ತು ಎಷ್ಟೋ ಜನ ಭಯಾನಕ ರಿಚ್ ಇರ್ತಾರೆ, ತುಂಬ ರಿಚ್ ಇರ್ತಾರೆ, ಬಟ್ ಒಂದೇ ಮಗು ಮಾಡ್ಕೋತಾರೆ. ಏನು ರೀಸನಿಂಗ್ ಮಾಡ್ಕೋತಾರೆ ಹೇಳಿ? ಅವ್ರು 10 ಮಕ್ಕಳು ಮಾಡಿದ್ರು ಸಾಕಂಥದ್ದು ಇರ್ಬೋದು.
ಏನಂತಕ್ಕೆ ಅಂದರೆ ಒಂದೇ ಮಗು ಸಾಕು, ನಮಗೆ ಟೈಮ್ ಕೊಡೋಕ್ಕಾಗಲ್ಲ. ಟೈಮಿನ ಏನಂತಾರೆ ಬರಗಾಲ ಇವತ್ತು ಎಲ್ಲ ಬಿಸ್ನೆಸ್ ಮೆನ್ಗೂ ಅಂಟ್ಕೊಂಡ್ಬಿಟ್ಟಿದೆ. ಸೊ ಹಂಗೆ ನಾಯಿ ಅನ್ನೋದು ಒಂದು ಗೇಟ್ ಮುಂದೆ ಕಟ್ಟ ಅಂಥದ್ದಲ್ಲ ಸರ್. ಅದು ನಮಗೆ ಒಂಥರ ಮನೇಲಿ ಒಬ್ಬರು ಸದಸ್ಯ ಇದ್ದಂಗೆ, ಸರಿನಾ? ನಿಮಗೆ ಪಾರ್ಟ್ ಆಫ್ ದಿ ಲೈಫ್ ಆಗಿರ್ಬೋದು, ನಿಮಗೆ ಲೈಫೇ ನಾಯಿ. ಏನು ಹೇಳಿ, ನಿಮಗೆ ಪಾರ್ಟ್ ಆಫ್ ದಿ ಲೈಫ್ ಆಗಿರ್ಬೋದು ಒಂದು ಡಾಗು, ಆದರೆ ಅದಕ್ಕೆ ಲೈಫೇ ನೀವಾಗಿರ್ತೀರ. ಯಾಕೆ ಹೇಳಿ, ಒಂದು ನಾಯಿ ಲೈಫ್ ಸ್ಪ್ಯಾನ್ 10 ರಿಂದ 12 ವರ್ಷ ಆಗಿರುತ್ತೆ. ಸೊ ಅದ್ರ ಜೀವನ ಅವಧಿನೇ ನಿಮ್ಮ ಜೊತೆ ಕಳೆಯುತ್ತೆ. ಅದೇ ನಿಮಗೆ ಆಯಸ್ 80 ವರ್ಷನೋ 100 ವರ್ಷ ಇರುತ್ತೆ. ನಿಮ್ಮ ಲೈಫಲ್ಲಿ ಎಷ್ಟೋ ನಾಯಿಗಳು ತರ್ಬೋದು, ಆದರೆ ಅದಕ್ಕೆ ಒಂದು ಲೈಫ್ ಪೂರ್ತಿ ನೀವೇ ಆಗಿರ್ತೀರ. ಸೊ ತುಂಬ ಯೋಚನೆ ಮಾಡಿ ಒಂದು ಪೆಟ್ನ ನಾವು ಮನೆಗೆ ಬರ್ಕೋಬೇಕು. ಅಷ್ಟೇ ಅಲ್ದಲೆ ನಿಮ್ಮ ಹತ್ರ ದುಡ್ಡಿತ್ತು ಅಂದಿದ್ದು ಮಾತ್ರ ಪೆಟ್ ಬರಲ್ಲ. ನಿಮಗೆ ಯೋಗ್ಯತೆ ಇದ್ರೇ ನಿಮ್ಮ ಮನೇಲಿ ನಾರಾಯಣ ಬರೋದು. ಹೌದು. ಇಲ್ಲ ದುಡ್ಡಿದೆ ಬಂತು ಅಂತಂದರೆ, ಎಷ್ಟೋ ಜನ ದುಡ್ಡಿರೋ ನನ್ನ ಹತ್ರ ನಾಯಿ ತೊಗೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ನಾಯಿ ತೊಗೊಂಡಿದ್ದಾರೆ. ಒಂದು ವಾರ ಆದಮೇಲೆ ಫೋನ್ ಮಾಡ್ತಾರೆ, ಸಂಜಯ್ ನಮ್ಮ ಕೈಲಿ ಆಗ್ತಾ ಇಲ್ಲ, ಯಾರು ಇದ್ರೆ ನೋಡ್ತೀರಾ ಬೇರೆಯವರು ಅಂತೆಲ್ಲ ಕೇಳ್ತಾರೆ. ಅಂಥವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ, ಯೋಗನೂ ಇರಬೇಕು, ಯೋಗ್ಯತೆ ಬೇಕಾದಷ್ಟು ಇರುತ್ತೆ. ಯೋಗ ಭಗವಂತ ಕೊಟ್ಟಿರ್ಬೇಕಲ್ಲ. ಹೌದು, ನಿಜ ಅಲ್ವಾ? ನಾವು ಸತ್ಮೇಲೆ ಹೋದ್ಮೇಲೆ ಕೇಳ್ತಾರಂತೆ. ನಮ್ಮ ತಂದೆ ಅವಳು ಒಂದು ಮಾತು ಹೇಳ್ತಾ ಇರ್ತಾರೆ, ಸತ್ಮೇಲೆ ಹೋದ್ಮೇಲೆ ಕೇಳ್ತಾನಂತೆ ಭಗವಂತ, ತಾಯಿಗೆ ಅನ್ನ ಹಾಕಿದಾನ ಇವನು ನಾಯಿಗೆ ಅನ್ನ ಹಾಕಿದಾನ ಅಂತ. ಏನು ಹೇಳಿ, ತಾಯಿಗೆ ಅನ್ನ ಹಾಕಿದಾನ ಇವನು ಇಲ್ಲ ನಾಯಿಗೆ ಅನ್ನ ಹಾಕಿದಾನ ಅಂತ ಕೇಳ್ತಾರಂತೆ. ನಮ್ಮ ತಾಯಿಗಂತೂ ನಮಗೆ ಊಟ ಹಾಕೋತರ ನಮ್ಮ ತಂದೆ ಇಟ್ಟಿಲ್ಲ, ಯಾಕಂದ್ರೆ ನಮ್ಮ ತಂದೆ ರಾಣಿ ಥರ ನೋಡ್ಕೊತವ್ರೆ. ಇನ್ನೊಂದು ವಿಚಾರಕ್ಕೆ ಪ್ರೌಡಾಗಿ ಹೇಳ್ಬೋದು, ನಾಯಿ ನನಗೆ ಊಟ ಹಾಕಿದೆ, ನಾನು ನಾಯಿಗೆ ಊಟ ಹಾಕಿದ್ದೀನಿ ಅಂತ, ಅಷ್ಟೇ. ಸಾಕಷ್ಟು ನೀವು ವಿಷಯ ತಿಳ್ಕೊಬೇಕಾದ್ರೆ ಈ ಬ್ರೀಡ್ಸ್ಗಳನ್ನೆಲ್ಲ ನೀವು ಫಾರಿನಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿದ್ದೀರಾ. ತುಂಬ ಜನಕ್ಕೆ ತುಂಬ ಕಾಸ್ಟ್ಲಿಯೆಸ್ಟ್ ಡಾಗ್ಗಳನ್ನ ನೀವು ಸೇಲ್ ಮಾಡ್ತಿದ್ರ ಅಂತ ಕೇಳಿದ್ದೀನಿ. ಹೇಗೆ ಇದೆಲ್ಲ ನಡೆಯುತ್ತೆ ನಿಮ್ಮದು ಒಂದು? ಸರ್ ನನಗೆ ಮೊದಲನೇದಾಗಿ ಈ ಫೀಲ್ಡಿಗೆ ಬಂದಾಗ ನಾನಾಗಲಿ ನಮ್ಮ ಬ್ರದರ್ ಆಗಲಿ ಒಂದು ಪೆಟ್ ಕ್ವಾಲಿಟಿನ ಇಟ್ಕೊಂಬಂದವರು. ನಮಗೇನು ಅದ್ರ ಬಗ್ಗೆ ಐಡಿಯಾ ಗೊತ್ತಿರಲಿಲ್ಲ, ಇನ್ನೊಂದು ಗೊತ್ತಿರಲಿಲ್ಲ. ಸೊ ನನ್ನ ಲೈಫಲ್ಲಿ ಒಂದು ಕ್ಲೀನಾಗಿ ಒಂದು ಮುಂದೆ ನಿಮ್ಮ ಕ್ವಶನ್ ಬರ್ಬೋದೇನೋ, ಅದು ಆ ಕ್ವಶನ್ ಬಂದಾಗ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಓಕೆನಾ? ಬಟ್ ನೀವು ಕೇಳಿದ್ರಿ ಇದು ಹೆಂಗೆ ಲ್ಯಾಕ್ಸ್ ಆಫ್ ಗೆದರಿಗೆ ನಾಯಿ ಸೇಲ್ ಮಾಡ್ತೀರಾ, ಜೊತೆಗೆ ತಿರ್ಗಾ ಇನ್ನೊಂದೇನು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಗ್ಗೆ ಒಂದು ಮಾತಾಡಿದ್ರಿ. ಕ್ವಾಲಿಟಿ ಮತ್ತು ಟ್ರಸ್ಟೇ ಬ್ರ್ಯಾಂಡಿನ ಅರ್ಥ. ಸೊ ಇದೆರಡೂ ಮೇಂಟೈನ್ ನಾವು ಮಾಡ್ಕೊಂಬಂದಿರೋದಕ್ಕೆ ಇವತ್ತು ಲ್ಯಾಕ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು ನಾವು ಮಾರಿದ್ದು. ಜೊತೆಗೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರಿ. ಸರ್ ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ. ಫಸ್ಟು ಈ ಗೇಮ್ ಅನ್ನೋದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನಾನು ಬಿಸ್ನೆಸ್ ನ್ಯೂಸಲ್ಲಿ ಗೇಮ್ ಅಂತ ತೊಗೋತೀನಿ. ಯಾಕಂದ್ರೆ ಗೇಮಲ್ಲೂ ನೀವು ನೋಡ್ಬೋದು ಔಟ್ ಆಗ್ತೀರಾ ಮತ್ತೆ ಇನ್ನಾಗ್ತೀರಾ. ಸೊ ಬಿಸ್ನೆಸ್ನ ಗೇಮ್ ಥರನೇ ತೊಗೋಬೇಕು. ಇಲ್ಲ ಅಂದರೆ ನಾವೇನಾಗ್ಬಿಡ್ತೀವಿ, ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಡ್ತೀವಿ. ಸೊ ಈ ಗೇಮಲ್ಲಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಸ್ಟಾರ್ಟಿಂಗ್ ನನ್ನ ಕ್ವಾಲಿಟಿ ಬರೀ ನನ್ನ ಅಕ್ಕಪಕ್ಕ ಜನಕ್ಕೆ ಗೊತ್ತಿತ್ತು. ಆಮೇಲೆ ಸ್ಟೇಟಿಗೆ ಗೊತ್ತಾಯಿತು, ನ್ಯಾಷನಲ್ ಲೆವೆಲಿಗೆ ಗೊತ್ತಾಯಿತು, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಪರಿಚಯ ಆಯಿತು. ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅಂದರೆ, ಒಂದು RSN ಕೆನಲ್ಲು ಇವತ್ತು ಜರ್ಮನಿಗೆ ನಾವು ನಾಯಿ ಕೊಟ್ಟಿದ್ದೀವಿ, ತಿರ್ಗಾ ಬಾಂಗ್ಲಾದೇಶಿಗೆ ನಾಯಿ ಕೊಟ್ಟಿದ್ದೀವಿ, US ನಾಯಿ ಕೊಟ್ಟಿದ್ದೀವಿ. US ನಮ್ಮ ಕೈಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ತುಂಬ US ನಾಯಿ ತರಿಸ್ಬೇಕು ಅಂದ್ರೂ ಕಷ್ಟ ಇದೆ, ಕೊಡಬೇಕು ಅಂದ್ರೂ ಕಷ್ಟ ಇದೆ. ನಾವು ಏನು ಮಾಡಿದ್ವಿ, ಆ ಲೇಡಿಗೆ ಡೆಲ್ಲಿವರೆಗೂ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಡೆಲ್ಲಿಯಿಂದ ಆಚೆಗೆ ಅವ್ರು ನಾನು ಮಾಡ್ಕೋತೀನಿ, ನೀವು ನೋ ವರೀಸ್ ಅಂತಂದರು. ಸೊ US ಹಂಗಾಯಿತು. ಸೊ ಒನ್ ಫೈನ್ ಡೇ ಇಡೀ ವರ್ಲ್ಡ್ಗೆ ಟಾಪ್ 10 ಬರೋಂಥ ಒಂದು ಕೆನಲ್ ಇದೆ, ಅದು ಡೊರಾಟಾ ಕುಕ್ಲಾ ಮೊಲಾಸಿಯಂ ಅಂತ. ಸರಿನಾ? ಡೊರಾಟಾ ಕುಕ್ಲಾ ಮೊಲಾಸಿಯಂ ಇಡೀ ವರ್ಲ್ಡ್ಗೆ ಟಾಪ್ 10 ಬರೋಂಥ ಒಂದು ಕೆನಲ್. ಸೊ ಇದು ಹೆಂಗೆ ಅಂತಂದರೆ, ಈ ಕೆನಲಿಂದ ನೀವು ಹೆಂಗೆ ಅಂತಂದರೆ, ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಕಾಸಿದ ಮಾತ್ರಕ್ಕೆ ರೋಲ್ಸ್ ರಾಯ್ಸ್ ತೊಗೊಳಕ್ಕಾಗಲ್ಲ ಅನ್ನೋದು ಹೆಂಗೆ, ನಿಮ್ಮ ಹತ್ರ ಕಾಸಿದ ಮಾತ್ರಕ್ಕೆ ಇವಳ ಹತ್ರ ನಾಯಿ ತೊಗೊಳೋದು ಅಷ್ಟು ಕಷ್ಟ ಇದೆ. ಯಾಕಂದರೆ ನಿಮ್ಗೇನು ಅನುಭವ ಇದೆ, ನಿಮ್ಮ ಮನೇಲಿ ಎಷ್ಟಾಗ್ಲ ಜಾಗ ಇದೆ, ಓಕೆ, ಇದೆಲ್ಲ ಕೇಳಾದ್ಮೇಲೆ ನೀವು ಅವ್ರಿಗೆ ಅಮೌಂಟ್ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಾದ್ಮೇಲೆ ಯು ನೀಡ್ ಟು ವೆಯ್ಟ್. ಅದೊಂದು ಲೀಟರೇ ಆಗಿರಲ್ಲ. ತಂದೆ ತಾಯಿ ಮಾತ್ರ ಅವಳು ಹೇಳ್ತಾಳೆ, ಅವಳಿಗೆ ಅನಿಸ್ದಾಗ ಅವ್ರು ಬ್ರೀಡ್ ಮಾಡ್ತಾರೆ. ಸೊ ಯು ನೀಡ್ ಟು ಡೆಪಾಸಿಟ್ ಆ್ಯಂಡ್ ವೆಯ್ಟ್. ಮರಿ ಹಾಕ್ದಾಗ ಇಷ್ಟು ಮರಿ ಹಾಕಿದೆ ಅಂತಾರೆ, ಓಕೆ, ನಿಮ್ಗೆ ಇಷ್ಟ ಆದರೆ ಅದ್ರಲ್ಲಿ ತೊಗೋಬೇಕು. ಇಷ್ಟ ಆಗಿಲ್ವಾ, ಯು ನೀಡ್ ಟು ವೆಯ್ಟ್ ಫಾರ್ ಅನದರ್ 1 or 2 years. ಸೊ ಈ ಥರ ಕೆನಲ್ ಅದು. ಸೊ ಏನೂ ಗೊತ್ತಿಲ್ಲದಲ್ಲೇ ಪೆಟ್ ಕ್ವಾಲಿಟಿ ಇಟ್ಕೊಂಬಂದು ಈ ಫೀಲ್ಡಿಗೆ ಎಂಟ್ರಿ ಆದಂಥ ಸಂಜಯ್ ನಿಖಿಲು ಯಾವ ಮಟ್ಟಿಗೆ ನಾವು ಬೆಳೆದ್ವಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಜನ ಬೆಳೆಸಿದ್ರು, ನಮ್ಮ ನಾಯಿಗಳು ನಮ್ಮನ್ನ ಆ ಲೆವೆಲಿಗೆ ಬೆಳೆಸಿ ಕೊನೆಗೆ ಆ ಕೆನಲಿಂದ ವಿ ಇಂಪೋರ್ಟೆಡ್ ದ ಡಾಗ್. ಇವತ್ತು ಎಲ್ಲೋ ಒಂದು ಕೆಂಗೇರಿಲಿ ಒಂದು ಚಿಕ್ಕದಾಗೆ ಮನೆ ಕೆಳಗಡೆ ಇಟ್ಕೊಂಡಿದ್ದಂಥ ಒಂದು ಇಬ್ಬರು ಹುಡುಗರು, ಒಂದು ಪೆಟ್ ಕ್ವಾಲಿಟಿ ನಾಯಿ ಇಟ್ಕೊಂಡಿದ್ದಂಥ ಹುಡುಗರು ಹೆಸರು ಇವತ್ತು ಪೋಲ್ಯಾಂಡಿನ ದೇಶದ ಡೊರಾಟಾ ಕುಕ್ಲಾ ಮೊಲಾಸಿಯಂಗೂ RSN ಕೆನಲ್ ಅಂದರೆ ಏನು ಅಂತ ಗೊತ್ತು. ಹೂ ಈಸ್ ಸಂಜಯ್, ಹೂ ಈಸ್ ನಿಖಿಲ್ ಅನ್ನೋದು ಅವ್ರಿಗೆ ಗೊತ್ತು. ಸೊ ವಿ ಇಂಪೋರ್ಟೆಡ್ ದ ಡಾಗ್
ಫ್ರಮ್ ಪೋಲೆಂಡ್ ಟು ಬ್ಯಾಂಗ್ಳೂರ್. ಹ್ಞೂ ಆ ನಾಯಿ ಹೆಸರು ಬಂದು, ಆ ಪೆಟ್ ಹೆಸರು ಬಂದು ಎನ್ಪ್ಯಾನ್ ಮೊಲಾಸಿಯಮ್. ಓಕೆ ಎನ್ಪ್ಯಾನ್ ಮೊಲಾಸಿಯಮ್ ಅಂತ. ಸೊ ದ ಡಾಗ್ ನೇಮ್ ವಾಸ್ ಎನ್ಪ್ಯಾನ್. ಓಕೆ. ಸೊ ಆ ನಾಯಿ ಬಂದಮೇಲೆ ಇವಾಸ್ ನಮ್ಮ ಜೊತೆ ಇದ್ದಿದ್ದು ತುಂಬ ಶಾರ್ಟ್ ಟೈಮ್ ಇದ್ದಿದ್ದು. ಏನೋ ನಮಗೆ ಅವನ ಜೊತೆಯಲ್ಲಿರೋ ನಮ್ಮ ಜೊತೆ ಇನ್ನೂ ಭಾಗ್ಯ ಇರಲಿವಣ್ಣ, ನಮ್ಗೆ ಅಷ್ಟೇ ಭಾಗ್ಯ ಇದೆ. ಬಟ್ ಆ ನಾಯಿ ಬಂದಿದ್ದ ಪೀರಿಯಡ್ಗೆ ಒಂದು ಅಲೆನೇ ಕ್ರಿಯೇಟ್ ಮಾಡಿಬಿಡ್ತು, ಒಂದು ವೇವೇ ಕ್ರಿಯೇಟ್ ಮಾಡಿಬಿಡ್ತು. ಸರ್ ನನಗೆ ಡಾಕ್ಯುಮೆಂಟ್ಸ್ ಬಂದಿಲ್ಲ ನಾಯ್ದು, ಸರಿನಾ? ನಾಯ್ದು ಡಾಕ್ಯುಮೆಂಟ್ಸ್ ಬರುತ್ತೆ ನಮಗೆ, ಎಕ್ಸ್ಪೋರ್ಟ್ ಪೆಡಿಗ್ರಿ ಅಂತ ಇಲ್ಲಿ ಮಾಡ್ಕೋಬೇಕು ನಾವು. ಮಾಡ್ಕೊಂಡ್ಮೇಲೆ ಅದು ಪೋಲ್ಯಾಂಡ್ ಕಂಟ್ರಿದು ಇರುತ್ತಾ, ಸೊ ನಾವು ಇಲ್ಲಿದು ಇಂಡಿಯನ್ ರಿಜಿಸ್ಟರ್ ಮಾಡ್ಕೋಬೋದು. ಪ್ರತಿಯೊಬ್ಬರಿಗೂ ಮೇಟಿಂಗ್ ಮಾಡಿಸಿರೋರಿಗೆ ನಾನು ಪೇಪರ್ ಇಲ್ಲ ಅಂತ ಹೇಳಿದ್ರು ಇರಲಿ ಪರವಾಗಿಲ್ಲ, ವಿ ನೀಡ್ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಲ್ಯಾಕ್ಸ್ ಆಫ್ ಅಮೌಂಟ್ ದೇ ಹ್ಯಾವ್ ಸ್ಪೆಂಡ್ ಫಾರ್ ಮೇಟಿಂಗ್ ಫಾರ್ ದ ಡಾಗ್. ಅಂದರೆ ಇವತ್ತು ನಮ್ಮ ಜನ ಎಷ್ಟು ಅಪ್ಗ್ರೇಡ್ ಇದ್ದಾರೆ ಅಂತಂತಂದರೆ ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಮೋರ್ ದೆನ್ ಡಾಕ್ಯುಮೆಂಟ್ಸ್ ಟು ದ ಬ್ಲಡ್ ಲೈನ್. ಬ್ಲಡ್ ಲೈನಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಡಾಕ್ಯುಮೆಂಟ್ಸು ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ. ಸೊ ಎನ್ಪ್ಯಾನ್ ಬಂದಮೇಲೆ ನಮ್ಮ ಹೆಸರು ಹೆಂಗಾಗೋಯ್ತಂದರೆ ಇಟ್ ವಾಸ್ ಲೈಕ್ ಪುಷ್ಪ 2. ಪುಷ್ಪ 1 ಬಂದು ನ್ಯಾಷನಲ್ ಲೆವೆಲು, ಪುಷ್ಪ 2 ವಾಸ್ ಲೈಕ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಆ ಥರ ನಮ್ಮನ್ನ ಬೆಳೆಸ್ಬಿಟ್ಟ ಅವನು ಸರ್. ಓವರಾಲ್ ನೀವು ಹೇಳೋ ನಾಯಿಗಳ ಹೆಸರುಗಳೇ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಇನ್ನೂ ಹುಡುಕಾಡ್ಬೇಕಾಗುತ್ತೆ ನಾವೀಗ ಗೂಗಲಲ್ಲಿ ಇದು ಯಾವ್ದು, ಇದು ಯಾವ ಬ್ರೀಡು, ಇದು ಯಾವ ಬ್ರೀಡು ಅಂದ್ಬಿಟ್ಟು ಅಂತ. ಆ್ಯಂಡ್ ಈಗ ನಮ್ಮ ಮೇನ್ ಥಿಂಗ್ ಬಂದ್ಬಿಟ್ಟು ಇವಾಗ ಗ್ರೇಟ್ ಡೇನಲ್ಲಿ ನೀವು ತುಂಬ ಇಂಪಾರ್ಟೆಂಟ್ಸ್, ನಿಮ್ಮ ಗ್ರೇಟ್ ಡೇನೇ ನೀವು ಇಂಪಾರ್ಟೆಂಟ್ ನೀವು ಬ್ರೀಡ್ ಮಾಡ್ತಾ ಇರೋದು. ಹೇಗೆ ಗ್ರೇಟ್ ಡೇನ್ ಒಂದು ನಾಯಿ ಈಗ ಗ್ರೇಟ್ ಡೇನ್ ಸಾಕಬೇಕು ಅಂದರೆ ಅದು ಖರ್ಚು ವೆಚ್ಚ ಹೇಗಿರುತ್ತೆ, ಅದು ಯಾವ ಥರ ಶೈಲಿಯಲ್ಲಿ ನಾವು ಸಾಕಬೇಕಾಗುತ್ತೆ ಅದನ್ನ ಅಂತ? ಸರ್ ಮೊದಲನೇದಾಗಿ ಗ್ರೇಟ್ ಡೇನ್ ಸಾಕಬೇಕಂತಂದರೆ ಎಷ್ಟೋ ಜನಕ್ಕೆ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಏನು ಕನ್ಫ್ಯೂಷನ್ ಅಂತಂತಂದರೆ ನಾವು ವೆಜಿಟೇರಿಯನ್ಸು ಸಾಕ್ಬೋದಾ, ನಾವು ನಾನ್ ವೆಜಿಟೇರಿಯನ್ಸ್ ಮಾತ್ರ ಸಾಕ್ಬೇಕು, ಇದು ಮೇಜರ್ ಕ್ವಶನ್ ಕಾಣ್ತಾ ಇರೋದು. ಒಬ್ಬ ವೆಜಿಟೇರಿಯನ್ ಕೂಡ ಗ್ರೇಟ್ ಡೇನ್ ಸಾಕ್ಬೋದು, ಒಬ್ಬ ನಾನ್ ವೆಜಿಟೇರಿಯನ್ ಕೂಡ ಸಾಕ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಡಯಟ್, ಹೌ ಯು ಮೇಂಟೈನ್, ಸರಿನಾ? ಮೊದಲನೇದಾಗಿ. ಎರಡನೇದಾಗಿ 1000 ರೂಪಾಯಿ ಖರ್ಚು ಮಾಡೋನು ದಿನಕ್ಕೆ ಒಂದು ಪೆಟ್ನ ಸಾಕ್ಬೋದು, 100 ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಪೆಟ್ನ ಸಾಕ್ಬೋದು. ಸೊ ನಾವು ಡಯಟ್ನ ಹೆಂಗೆ ಸ್ಕ್ರಿಪ್ಟ್ ಮಾಡ್ಕೋತೀವಿ, ಪ್ಲ್ಯಾನ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಾಕ್ಬೋದು ಸರ್, ಮಿಡಲ್ ಕ್ಲಾಸ್ ಜನನೂ ಸಾಕ್ಬೋದು, ಐಷಾರಾಮ್ ಇರೋರು ಸಾಕ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಜನನೂ ಸಾಕ್ಬೋದು ಗ್ರೇಟ್ ಡೇನ್ನ. ಹೇಗೆ ಗ್ರೇಟ್ ಡೇನ್ ಅಂದರೆ ಈಗ ಅದಕ್ಕೆ ಫುಡ್ಡು ನಮಗೆ ಖರ್ಚು ವೆಚ್ಚ ಎಷ್ಟು, ಮಂತ್ಲಿ ಎಷ್ಟು ಬರ್ಬೋದು ಅಂತ ಹೇಳ್ತೀರಾ ನೀವು? ಸರ್ ಅಗೇನ್ ನಾನು ಹೇಳ್ದಂಗೆ ದಿನಕ್ಕೆ 1000 ರೂಪಾಯಿ ಖರ್ಚು ಮಾಡೋದು ಸಾಕ್ಬೋದು, ಸರಿನಾ? ದಿನಕ್ಕೆ 100 ರೂಪಾಯಲ್ಲೂ ಸಾಕ್ಬೋದು. ಬೇಸಿಕ್ 100 ರೂಪಾಯಲ್ಲೂ ಸಾಕ್ಬೋದು. ಸೊ ಇರೋರು ಏನು ಮಾಡ್ತಾರೆ, ದರ್ ಇಸ್ ಎ ಫುಡ್, ಸೋ ಮೆನಿ ಬ್ರ್ಯಾಂಡ್ ಫುಡ್ಸ್ ಇದೆ, ರಾಯಲ್ ಕೆನಿನ್ ಅಂತ ಇದೆ, ಆಮೇಲೆ ಪೆಟಿಗ್ರಿ ಅಂತ ನೀವು ಕೇಳಿರ್ಬೋದು, ಬೇಸಿಕ್ ಫುಡ್ಡು, ಇದೇ ಥರ ನಿಮ್ಗೆ ಎಷ್ಟೊಂದು ಬ್ರ್ಯಾಂಡ್ ಫುಡ್ಗಳು ಇರುತ್ತೆ. ಸೊ ಅವರೆಲ್ಲ ಡಾಗ್ ಫುಡ್ಡಲ್ಲೇ ಮೇಂಟೈನ್ ಮಾಡ್ತಾರೆ. ಇನ್ನು ಕೆಲವರು ನನ್ನ ಕ್ಲೈಂಟ್ಸೇ ಇದ್ದಾರೆ, ಮತ್ತಿ ಮೀನೆಲ್ಲ ತಿನ್ನಿಸ್ತಾರೆ ವಾರಕ್ಕೆ 2-3 ಸತಿ, ಕೋಟಿಂಗ್ ಎಲ್ಲ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಸಿ ಫುಡ್ಡಲ್ಲಿ ಮೇಂಟೈನ್ ಮಾಡ್ತಾರೆ. ಈ ಥರ ಎಲ್ಲ ಮೇಂಟೈನ್ ಬೆಡ್ ಮೇಲೆ ಮಲಗಿಸ್ತಾರೆ. ಅದಕ್ಕೊಬ್ಬ ಡಾಗ್ ವಾಕರ್ನ ಇಡ್ತಾರೆ, 10-15 ಸಾವಿರ ಕೊಟ್ಬಿಟ್ಟು ಸಂಬಳಕ್ಕೆ ತಿಂಗಳಿಗೆ. ಸೊ ಆ ಥರ ಎಲ್ಲ ಇದೆ. ಇಲ್ಲದೆ ಇರೋರು ಏನು ಮಾಡ್ತಾರೆ, ದೇ ವಿಲ್ ಮೇಕ್ ಏನೋ ಚಿಕನ್ ರೈಸ್ ಮಾಡ್ತಾರೆ ಮನೇಲಿ. ಇನ್ನು ಕೆಲವರು ಚಿಕನ್ ಕೈಮಾ ಮಾಡ್ತಾರೆ. ಇನ್ನು ವೆಜಿಟೇರಿಯನಲ್ಲಿ ಸಾಕಿರೋರು ಏನು ಮಾಡ್ತಾರೆ, ಕ್ಯಾರೆಟ್, ಬೀಟ್ರೋಟ್ ಇದೆಲ್ಲ ಯೂಸ್ ಮಾಡಿ ಒಂದೊಳ್ಳೆ ಏನಂತಾರೆ, ಹೆಂಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ, ಒಳ್ಳೆ ಸೂಪ್ ಥರ ರೈಸ್ನ ಕುಕ್ ಮಾಡ್ತಾರೆ. ಅದರಲ್ಲೂ ನಾಯಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮೇಂಟೈನ್ ಮಾಡ್ತಾರೆ. ಎಗ್ಸ್ ಕೊಡ್ತಾರೆ ಪ್ರೋಟೀನಿಗೆ, ಚಿಕನ್ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಏನು ಮಾಡ್ತಾರೆ, ಒಂದು ಟೈಮ್ ಡಾಗ್ ಫುಡ್ಡಲ್ಲಿ ಮೇಂಟೈನ್ ಮಾಡ್ತಾರೆ, ಇನ್ನೊಂದು ಟೈಮ್ ಬಂದ್ಬಿಟ್ಟು ನಾರ್ಮಲ್ ಹೋಮ್ ಫುಡ್ಡಲ್ಲಿ ಮೇಂಟೈನ್ ಮಾಡ್ತಾರೆ. ಆ ಥರ ಮೇಂಟೈನ್ ಮಾಡ್ತಾರೆ ಸರ್. ಏನೇನು ಪ್ರೈಸಸ್ ಇದೆ ಸರ್ ಇದೆಲ್ಲ ಡಾಗ್ಸ್ಗಳು? ಸರ್ ಅಂದರೆ ಎಲ್ಲ ಡಿಪೆಂಡ್ಸ್ ಕ್ವಾಲಿಟಿ ಮೇಲೆ ಇರುತ್ತೆ. ಅಂದರೆ ಡೇನೋ ಅಂತ ಬಂದರೆ ಒಂದು ಲಕ್ಸುರಿ ಫೀಲ್ ಆಲ್ಮೋಸ್ಟ್ ಅಲ್ಲ. ತೊಗೊಂಡ್ರೆ ಒಳ್ಳೆ ಕ್ವಾಲಿಟಿ ತೊಗೋತೀನಿ ಅಂದರೆ ಮಿನಿಮಮ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರೈಸ್ಲೆಸ್ ಇದು, ಬ್ರೀಡ್ ಚೆನ್ನಾಗಿ ಒಳ್ಳೆ ಬ್ರೀಡ್ ಅಂತ ಅಂದ್ರೆ ಪ್ರೈಸ್ಲೆಸ್ ಇದು. ಅಂದ್ರೆ ಮೀನ್ಸ್ ನೀವು ಎಷ್ಟಕ್ಕೆ ಬೇಕಾರೋ ಅಂದ್ರೆ ಒಳ್ಳೆ ಕ್ವಾಲಿಟಿ ಸಿಕ್ತು ಅಂದ್ರೆ ಎಷ್ಟು ಬೇಕಾರೋ ಡಿಮ್ಯಾಂಡ್ ಕೊಟ್ಟು ಅವರೇ ತಗೊಳ್ಳೋ ಲೆಕ್ಕಾಚಾರದಲ್ಲಿದ್ದಾರೆ. ಆ ಥರ ಫ್ಯಾನ್ ಬೇಸ್ ಇದೆ. ಡೇನ್ಗೆ ಅಂತಾನೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಇದು ಮುಖ್ಯವಾಗಿ ಒಂದು ಕ್ಲೀನಾಗಿ ಜನಕ್ಕೆ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ ಕೇಳಿ. ಒಂದು ಪ್ರಾಣಿಗೆ MRP ಅನ್ನೋದಿಲ್ಲ. ಒಂದು ಪ್ರಾಣಿಗೆ MRP ಅನ್ನೋದಿಲ್ಲ. ನಿನ್ನ ಖುಷಿ, ನಿನ್ನ ಕ್ವಾಲಿಟಿ, ನಿನ್ನ ತಾಕತ್ತು, ನಿನ್ನ ಧೈರ್ಯ, ಇದೇ MRP. ಇವಾಗ ಒಂದು ಓರಿನ 1 ಲಕ್ಷಕ್ಕೆ ನೀವು ತೊಗೊಂಬಂದಿರ್ತೀರ, ನೀವು ಅದು ನಿಮ್ಮ ಮನೇಲಿ 1 ವರ್ಷ ಸಾಕ್ತೀರಾ, 5 ಲಕ್ಷಕ್ಕೆ ಕಟ್ಬೋದು. ಇಷ್ಟ ಇರೋನು ತಗೋತಾನೆ, ಕಷ್ಟ ಆದವನು ಬಿಡ್ತಾನೆ.
ವ್ಯಾಪಾರಕ್ಕೆ ಅಂತ ಇಟ್ಮೇಲೆ 10 ಜನ ಇದಕ್ಕೆ ಯಾಕೆ 5 ಲಕ್ಷ ಅಂತ ಹೇಳೋರು ಇರ್ತಾರೆ, 4 ಲಕ್ಷಕ್ಕೆ ನಾನೇ ಕೇಳಿದೆ ಕೊಡ್ತಾ ಇಲ್ಲ ಅವರು, ಒಳ್ಳೆ ಓರಿ ಅಂತ ಹೇಳೋರು ಇರ್ತಾರೆ. ಸೊ ಅದೆಲ್ಲ ಪ್ರಾಣಿಗಳಿಗೆ ನಿಮ್ಗೆ MRP ಅನ್ನೋದು ಇಲ್ಲವೇ ಇಲ್ಲ, ಸರಿನಾ? ಅಗೇನ್ ಇಟ್ ಕಮ್ಸ್ ಟು ಯುವರ್ ಪಾಡ್ಕಾಸ್ಟ್. 10,000ಕ್ಕೂ ಪಾಡ್ಕಾಸ್ಟ್ ಮಾಡೋರು ಇದ್ದಾರೆ, 3 ಲಕ್ಷಕ್ಕೂ ಮಾಡೋರು ಇದ್ದಾರೆ. ಏನು ವ್ಯತ್ಯಾಸ? ಅವ್ರು ಹೆಂಗೆ ಬ್ರ್ಯಾಂಡ್ ಕಟ್ಕೊಂಡಿರ್ತಾರೆ ಅಂತ. ಸೊ ಅಗೇನ್ ಕ್ವಾಲಿಟಿ ಮೇನ್ ಮ್ಯಾಟರ್ ಆಯ್ತು ಸರ್. ಸುಮ್ಮನೆ ಎಲ್ಲ ನೈನು ತೊಗೊಂಬಂದು 50,000 1 ಲಕ್ಷ ಅಂತ ಹೇಳೋಕ್ಕಲ್ಲ. 10,000 ರೂಪಾಯಿಗೂ ಗ್ರೇಡನ್ ಮಾಡೋರು ಅವರೇ, ಫ್ರೀಯಾಗೂ ಕೊಟ್ಬಿಡೋರು ಅವರೇ, ಲಕ್ಷಾಂತರ ರೂಪಾಯಿಗೆ ಮಾರೋರು ಅವರೇ, ಲಕ್ಷ ರೂಪಾಯಿಗೆ 1 ರೂಪಾಯಿ ಕಡಿಮೆ ಆಯಿತು ಅಂತ ಇವತ್ತಿನವರೆಗೂ ಸಾಯೋವರೆಗೂ ಅವ್ರ ಮನೇಲಿ ಅನ್ನ ಹಾಕಿರೋರು ಅವ್ರೆ. ಸೊ ಅಗೇನ್ ಅದಕ್ಕೆ MRP ಇಲ್ಲ. ಬ್ಲಡ್ ಲೈನ್, ಅದು ಯಾರು ಬ್ರೀಡ್ ಮಾಡ್ತಾನೆ ಆ ಬ್ರೀಡರ್, ಅವ್ನ ಸ್ಟ್ಯಾಂಡರ್ಡ್ಸ್ ಏನು, ಅವ್ನ ಕೆನಲ್ ಸ್ಟ್ಯಾಂಡರ್ಡ್ಸ್ ಏನು, ಆ ನಾಯಿ ಕ್ವಾಲಿಟಿ ಏನು, ಅದು ಯಾವ ಕೆನಲಿಗೆ ಸೇರಿದಂಥದ್ದು, ಅದ್ರ ಮೈಯಲ್ಲಿ ಹರಿತಾರ ರಕ್ತ ಎಂತ ತಂದೆ ತಾಯಿದು, ಅದ್ರ ತಂದೆ ತಾಯಿದು ಅಚೀವ್ಮೆಂಟ್ಸ್ ಏನೇನಿರುತ್ತೆ ಇದೆಲ್ಲ ಕೌಂಟ್ ಆಗುತ್ತಲ್ಲ. ಅದು ಯಾವ ಕೆನಲ್ ಇಂದ ನಾಯಿ ಬಂದಿದೆ, ಇನ್ ಕೇಸ್ ಇಫ್ ಇಟ್ ಇಸ್ ಇಂಪೋರ್ಟೆಡ್ ಅಂತ. ಇವಾಗ ಎನ್ಪ್ಯಾನ್ಗೆ ಯಾಕಷ್ಟು ಡಿಮ್ಯಾಂಡ್ ಇತ್ತು ಅಂತ ಹೇಳ್ತೀನಿ ಕೇಳಿ. ಎನ್ಪ್ಯಾನ್ ವಾಸ್ ಸನ್ ಆಫ್ ದಿ ವರ್ಲ್ಡ್ ವಿನ್ನರ್. 2021 ವರ್ಲ್ಡ್ ವಿನ್ನರ್ ಆಗಿತ್ತು ಎನ್ಪ್ಯಾನ್ ತಂದೆ. ಇಟ್ಸ್ ನಾಟ್ ಅನ್ ವಿನ್ನರ್ ಆಫ್ ಯಾವುದೋ ಬೆಂಗಳೂರು ಶೋ ಅಲ್ಲ, ಊಟಿ ಶೋ ಅಲ್ಲ, ಡೆಲ್ಲಿ ಶೋ ಅಲ್ಲ, ಇಡೀ ವರ್ಲ್ಡಿನ ವಿನ್ನರ್ ಆಗಿತ್ತು. ವೆರಿ ಗ್ರೇಟ್. ಓಕೆ ಅಲ್ವಾ? ಸೊ ಆ ಥರ ಬ್ಲಡ್ ಲೈನ್ನ ತರಿಸ್ಬೇಕು ಯಾವತ್ತು, ಅವಾಗ ಒಂದು ಹೊಸ ವೇವ್ನ ಕ್ರಿಯೇಟ್ ಮಾಡ್ಬೋದು. ದಿಸ್ ಈಸ್ ಒಂದು ಫನ್ನಿ ಕ್ವಶನ್ ಕೇಳ್ತೀನಿ ಇವಾಗ. ಲೇಡೀಸಿಗೆ ತುಂಬ ಈ ನಾಯಿ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ, ಅದು ಎಸ್ಪೆಷಲಿ ಶಿಡ್ಸ್ ಮೇಲೆ ಅವರಿಗೆ ತುಂಬ ಅಟ್ಯಾಚ್ಮೆಂಟ್ಸು. ಏನಂದ್ರೆ ಎಲ್ಲ ನಾನು ಪ್ರತಿಯೊಬ್ಬರೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಒಂದು ಸೆಲ್ಫಿ ತೆಗೆದು ಹಾಕ್ತಾನೇ ಇರ್ತಾರೆ ಒಬ್ಬೊಬ್ರು ಲೇಡೀಸು. ಅಂದರೆ ಲೇಡೀಸಿಗೆ ತುಂಬ ಬಾಂಡಿಂಗ್, ಡಾಗಿಗೂ ಮತ್ತು ಲೇಡೀಸಿಗೆ ಅದೇನು ಅಷ್ಟೊಂದು ಅಟ್ಯಾಚ್ಮೆಂಟು. ಯಾರು ನೋಡಿ ನಾನು ತುಂಬ ಜನ ಅಬ್ಸರ್ವ್ ಮಾಡ್ತೀನಿ. ಇವತ್ತಿನ ಬ್ರೀಡಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಶಿಡ್ಸು ಸಿಕ್ಕಾಬಟ್ಟೆ ಲೇಡೀಸಿಗೆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಯಾರ ಹತ್ರ ನೋಡಿ ಬೆಡ್ ಪಕ್ಕ ಯಾರಿರ್ತಾರೇನೋ ಗೊತ್ತಾ, ಒಟ್ಟಲ್ಲಂತೂ ಆ ಡಾಗ್ ಅಂತೂ ಮಲಗಿರುತ್ತೆ. ಕರೆಕ್ಟಾ? ಅದು ಏನು ಆ ಥರ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಒಬ್ಬೊಬ್ಬರಿಗೆ. ಒಂದು ಡಾಲ್ ಫೇಸು ಇಲ್ಲ, ಇದು ಕಾಮಿಕಲ್ ಆಗಿ ಆನ್ಸರ್ ಮಾಡೋಣ. ನೀವೊಂದು ಮಾತು ಹೇಳಿರಿ, ಲೇಡೀಸಿಗೆ ಯಾಕೆ ಸಕ್ಕತ್ತು ಶಿಡ್ಸು ಅದು ಇದು. ಸರ್ ಶಿಡ್ಸು ಅದು ಇದು ಅಲ್ಲ, ಲೇಡೀಸಿಗೆ ನಾಯಿ ಅಂದ್ರೇ ಇಷ್ಟ. ಯಾಕೆ ಹೇಳಿ? ಲೇಡೀಸಿಗೆ ಏನು ವಿರುದ್ಧ ಮಾತಾಡ್ದಲೆ ಅದು ಹೇಳಿದ ಮಾತು ಕೇಳೋಂಥವ್ರು ಇರಬೇಕು, ಅವಾಗ ಲೇಡೀಸಿಗೆ ಎಲ್ಲ ಇಷ್ಟ ಆಗ್ತಾರೆ. ನೀವು ಉಲ್ಟಾ ಮಾತಾಡಿದ್ರೆ ಮಾತ್ರ ನೀವು ಕೆಟ್ಟವರಾಗೋದು. ನಾಯಿ ಹೇಳಿದ ಮಾತೆಲ್ಲ ಕೇಳುತ್ತೆ, ಅದಕ್ಕೆ ಲೇಡೀಸ್ಗೆ ಇಷ್ಟ. ಹೌದೌದು. ಸೊ ಜೋಕ್ಸ್ ಅಪಾರ್ಟ್, ಏನಂತಂದ್ರೆ ಇವ್ರು ಹೇಳ್ದಂಗೆ ಇವರೇ ಕಂಟಿನ್ಯೂ ಮಾಡಿ. ಒಂದು ಡಾಲ್ ಲೆಕ್ಕಾಚಾರ ಇರುತ್ತಲ್ಲ ಸರ್, ಅದೊಂದು. ಆಮೇಲೆ ಈಸಿ ಮೇಂಟೆನೆನ್ಸ್, ಮನೇಲಿ ಆರಾಮಾಗಿ ಏನು ದೊಡ್ಡದಾಗಿ ಎಲ್ಲ ಏನು ಕಾಣಲ್ಲ. ಅದೇ ಡೇನ್ ಆದ್ರೆ ಆಕ್ಚುಲಿ ಎಲ್ಲ ಲೇಡೀಸ್ ಎಲ್ಲ ಇಷ್ಟಪಡೋದು ತುಂಬಾ ಕಷ್ಟ ಒಂದು ಗ್ರೇಡನ್ ಅಂತ ಬಂದಾಗ. ಯಾಕೆಂದ್ರೆ ತುಂಬಾ ದೊಡ್ಡದು, ಸುಮ್ಮನೆ ಮನೆಯೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಕ್ಲೀನ್ನೆಸ್ ಅದೆಲ್ಲ ನೋಡ್ತಾರೆ. ಹಂಗಾಗಿ ಇದೆಲ್ಲ ಈಸಿ ಮೇಂಟೆನೆನ್ಸ್ ಮೇಜರ್ ಆಗಿ. ನಮ್ಮ ಮನೇಲಿ ಒಂದು ಇದೆಯಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಇಷ್ಟಪಟ್ಟು ಸಾಕ್ತಾರೆ. ಓಕೆ ಓಕೆ ಓಕೆ. ಮೇನ್ ಎಸ್ಪೆಷಲಿ ಶಿಡ್ಸ್ ಮೇಂಟೆನೆನ್ಸ್ ಈಸಿ ಅಂತ ಹೇಳಿ ಇದು ಮಾಡ್ತಾರೆ ಅಂತ. ಕೂದಲು ಒಂದು ಬಿಟ್ರೆ ಏನೆಲ್ಲ ಈಸಿನೇ ಸರ್, ಯಾಕಂದ್ರೆ ತಿನ್ನೋದು ಏನು ಜಾಸ್ತಿ ತಿನ್ನೋಣ ನಾಯಿ. ಆಮೇಲೆ ಏನು ಗೊತ್ತಾ, ಲೇಡೀಸ್ಗೆ ಯೂಸ್ವಲಿ ಮಕ್ಳು ಎತ್ಕೊಂಡಂಗೆ ಎತ್ಕೋಬಹುದು ಮೇಲ್ಗಡೆ. ಸೊ ಅದೆಲ್ಲ ಅವ್ರಿಗೆಲ್ಲ ಈಸಿ ಟು ಕ್ಯಾರಿ. ಹೌದು, ಅದೆಲ್ಲ ಏನೋ ಒಂಥರ ಫೀಲು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವಾಗ ನಿಮ್ಗೆ ಹೆಂಗೆ ಹೇಳಿ, ಇವಾಗ ಒಂದು ಮಗು ನೋಡಿದ್ರೆ ನಮ್ಗೆ ಬೈ ಡಿಫಾಲ್ಟ್ ಏನ್ ಬರುತ್ತೆ, ಪ್ರೀತಿ ಬರುತ್ತೆ, ಓನೋ ಪುಟ ಅಂತ ಹಿಂಗ್ ಅಂತೀವಿ. ಮೇನ್ ಅದ್ರ ಆಕ್ಟಿವ್ನೆಸ್. ಶಿಡ್ಸನ್ನೆಲ್ಲ ನೋಡಿದ್ರೆ ಮಗು ನೋಡ್ದಂಗೆ ಅದು ಏನೋ ಒಂಥರ ಪ್ರೀತಿ ಆ ಥರದಾಗಿದೆ. ಇವಾಗ ನನಗೆ ಒಬ್ರು ಕ್ಲೈಂಟ್ ಇದ್ದಾರೆ, ನಿಜವಾಗ್ಲೂ ಆ ನಾಯಿ ಅದು ಯಾವ ಜನ್ಮದ ಪುಣ್ಯ ಮಾಡಿದ್ಯೋ ಇಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿದ್ಯೋ. RR ನಗರದಲ್ಲಿ ನಂಗೊಬ್ರು ಕ್ಲೈಂಟ್ ಇದ್ದಾರೆ. ಆ ನಾಯಿ ಹೆಸರು ಬಂದು ಚಿಕ್ಕು ಅಂತ. ಹೆಂಗ್ ನೋಡ್ಕೋತಾರೆ ಅಂತಂದ್ರೆ, ಇವತ್ತು ಯಾವ ಮಹಾರಾಜನ್ಗೂ ಕೂಡ 2 ನಿಮಿಷ ಆ ನಾಯಿನ ನೋಡಿದ್ರೆ ನಾಚಿಕೆ ಆಗ್ಬೇಕು, ಏನಪ್ಪ ನಾನು ಇದ್ರ ಬಾಳ್ತಾ ಇಲ್ವಲ್ಲ ಅಂತ. ಅಷ್ಟ್ರ ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾರೆ ಪಾಪ ಅವ್ರು ಇಬ್ರು. ಅವ್ರ ಮನೇಲಿ ಒಬ್ಬರೇ ಮಗಳಿರೋದು, ಮಗಳು ಬಂದು US ಅಲ್ಲಿ ಓದ್ತಾ ಇದಾರೆ. ಅಂದ್ರೂ ಕೂಡ ಎಷ್ಟೋ ಟ್ರಿಪ್ಗಳು ಇವತ್ತು ಹೋಗ್ಬೇಕಾದ್ರೆ ಅದ್ ಮುಖ ಸಪ್ಪಗ್ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಮಾಡಿದಂತ ಇನ್ಸಿಡೆಂಟ್ಗಳಿದೆ. ಆ ತರ ಬಾಸ್ ಆಫ್ ದಿ ಫ್ಯಾಮಿಲಿ ಅನ್ಬೋದು ಅದನ್ನ. ಹಂಗೆ ಈಗ ಆ್ಯಕ್ಚುಲಿ ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಈ ಡಾಗ್ನ ಬ್ರೀಡ್ ಮಾಡ್ಬಿಟ್ಟು ಅದು ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದು ತುಂಬ ಇನ್ವೆಸ್ಟಿಗೇಷನ್ಸ್ಗಳಿಗೆಲ್ಲ ಇದು ಮಾಡ್ಕೊತಾರೆ. ಅದು ಆ್ಯಕ್ಚುಲಿ ಅದು ಮೇನ್ ಬಂದ್ಬಿಟ್ಟು ಜರ್ಮನ್ ಶೆಫರ್ಡ್ ಅನ್ಸುತ್ತೆ. ಕರೆಕ್ಟಾ? ಜರ್ಮನ್ ಶೆಫರ್ಡ್, ಬೆಲ್ಜಿಯಂ ಮ್ಯಾಲೋಲಿಸ್, ಡಾಬರ್ಮ್ಯಾನ್, ಅಗೇನ್ ಲ್ಯಾಬ್ರಡಾಗ್. ಈ ಡಾಗ್ಸ್ಗಳಿಗೆ ಅಷ್ಟೊಂದು ಬ್ರಿಲಿಯನ್ಸ್ ಇರುತ್ತೆ ಅಂತ ಹೇಳ್ತೀರಾ ನೀವು? 100% ಇರುತ್ತೆ ಸರ್, 100% ಇರುತ್ತೆ. ನಿಮ್ಗೊಂದು ವಿಚಾರ ಗೊತ್ತಾ, ಮನುಷ್ಯ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡ ಪ್ರಾಣಿ ಯಾಕೆ ಗೊತ್ತಾ? ಅವ್ನಿಗೆ ಗ್ರೇಡ್ ಇರೋದು
ಯಾಕಂದರೆ ಮನುಷ್ಯನಿಗೆ ಯೋಚನೆ ಮಾಡೋಂಥ ಶಕ್ತಿ ಜಾಸ್ತಿ ಇದೆ. ತಪ್ಪು ಸರಿ ಯಾವುದು ಅಂತ ಯೋಚನೆ ಮಾಡೋಂಥ ಶಕ್ತಿ ಇದೆ. ಅದಕ್ಕೋಸ್ಕರ ಅವನೊಂದು ಸ್ವಲ್ಪ ವಿಭಿನ್ನ, ಅವ್ನು ಸ್ವಲ್ಪ ಟ್ಯಾಲೆಂಟೆಡ್, ಸ್ಮಾರ್ಟ್ ವರ್ಕ್ ಜಾಸ್ತಿ ಮಾಡ್ತಾನೆ. ಅದಕ್ಕೋಸ್ಕರ ಮನುಷ್ಯ ಒಂದು ಸ್ವಲ್ಪ ವಿಭಿನ್ನ. ಬಟ್ ಇದಕ್ಕೆಲ್ಲ ಹೆಂಗೆ ಅಂದರೆ ಈ ಎಲಿಫೆಂಟ್ಸ್ಗೆ, ನಾಯಿಗೆ ಎಲ್ಲ ಏನಂತಂದರೆ ಸೆನ್ಸ್ ಆಫ್ ಹ್ಯೂಮರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು ಎಲಿಫೆಂಟ್ಸ್ದೊಂದು ಎಕ್ಸಾಂಪಲ್ ಹೇಳ್ತೀನಿ, ಜನ್ರೇಷನಿಂದ ಅದಕ್ಕೆ ರೂಟ್ ಇದಿರುತ್ತಂತೆ. ಅಂದರೆ ಫಾರ್ ಎಕ್ಸಾಂಪಲ್ ಆನೆ ನಡೆದಿದೆ ದಾರಿ ಅಂತ ಗೊತ್ತಲ್ಲ ನಿಮಗೆ. ಸೊ ಕನ್ಸಿಡರ್, ಇವಾಗ 2 ಎಲಿಫೆಂಟ್ ಇರುತ್ತೆ ಅಂತ, 3 ಎಲಿಫೆಂಟ್ ಇರುತ್ತೆ ಅಂದ್ಕೊಳ್ಳಿ. ತಾತ, ಮಗ, ಮೊಮ್ಮಗ. ತಾತ ಸತ್ತೋಗಿದೆ ಸರಿನಾ, ತಂದೆನೂ ಸತ್ತೋಗಿದೆ, ಮಗ ಇರ್ತಾನೆ ಅಂದ್ಕೊಳ್ಳಿ. ಆ ತಾತ ಯಾವ ದಾರಿಲಿ ನಡೀತಾ ಇತ್ತೋ ಅದೇ ದಾರಿಲಿ ನಡೆಯುತ್ತೆ. ಅಂದರೆ ಬೈ ಬ್ಲಡ್ಡೇ ಅವರಿಗೆ ರೂಟ್, ಇದೇ ರೂಟ್ ಅನ್ನೋದು ಅದು ಕ್ಯಾರಿ ಆಗಿರುತ್ತೆ. ಸೊ ನಾಯಿಗೂ ನಿಮಗೆ ಹೇಳ್ಬೇಕಂದ್ರೆ ನಾಯಿಗೆ ಸೆನ್ಸು ಜಾಸ್ತಿ, ಅದು ಸ್ಮೆಲ್ಲಲ್ಲಿ ತುಂಬ ಸೆನ್ಸ್ ಮಾಡುತ್ತೆ. ಹೌದು. ಸೊ ನಾಯಿಗೆ ನಿಮಗೆ ಯಾವ ಲೆವೆಲ್ಲು ಸೆನ್ಸ್ ಅಂದರೆ ನಾನು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ ಅದು. ನೀವು ಇವಾಗ ಪೊಲೀಸ್ದೆಲ್ಲ ಇವಾಗ ನಾರ್ಕೋಸ್ಟಿಕ್ ಟ್ರೈನಿಂಗಲ್ಲೆಲ್ಲ ನೋಡಿರ್ಬೋದು, ಬಾಂಬ್ ಸರ್ಚ್ಗೆಲ್ಲ ಬರೀ ಸ್ಮೆಲ್ಲಲ್ಲಿ ಹಿಡಿಯುತ್ತೆ ಅನ್ನೋ ಥರ. ಸೊ ಹಂಗೆ ಅದಕ್ಕೆ ಸ್ಮೆಲ್ಲಿಂಗ್ ಇದಿರುತ್ತೆ ಗೊತ್ತಾ, ಸಖತ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರೋ ಇದು ಎಷ್ಟೋ ಜನ ಅಬ್ಸರ್ವ್ ಮಾಡಿಲ್ಲ. ನೈಟ್ ಹೊತ್ತು ನಾಯಿ ಮಲಗಿರುತ್ತೆ, ಸೌಂಡ್ ಆಗೋಕ್ಕಿಂತ ಮುಂಚೆ ಕಂಡುಬಿಡುತ್ತೆ ಯಾರು ಬಂದರೆ. ಹೆಂಗೆ ಬಿಡುತ್ತೆ ಹೇಳಿ ಅದು? ಸೆನ್ಸ್. ನೀನು ಸೌಂಡೇ ಮಾಡಿರಲ್ಲ, ಅಲ್ಲಿ ನಡ್ಕೊಂಡು ಬರ್ತಿರ್ತೀಯ, ಕಂಡುಬಿಟ್ಬಿಟ್ಟು ನಾಯಿ ನೋಡಿರುತ್ತೆ. ಬಿಕಾಸ್ ಸ್ಮೆಲ್ ಆ ಥರ. ಈ ಬ್ರೀಡ್ಸ್ಗಳು ಎಲ್ಲ ಥರ ತುಂಬ ಡಿಫ್ರೆಂಟ್ ಬ್ರೀಡ್ಸ್ ಎಲ್ಲ ಇದೆ. ತುಂಬ ಅಂದರೆ ಜರ್ಮನ್ ಶೆಫರ್ಡ್ ಇದೆ, ಗೋಲ್ಡನ್ ರಿಟ್ರೀವರ್ ಅಂತ ಹೇಳ್ತಾರೆ. ಈ ನಾಯಿಗಳು ತುಂಬ ಅಟ್ಯಾಚ್ಮೆಂಟ್ಗಳು ಮನೆಯವ್ರು ಬೆಳೆಸ್ಕೊಂತಾರಲ್ಲ, ಒಬ್ಬೊಬ್ಬರು ಇದರಿಂದ ಡಿಪ್ರೆಷನ್ಸ್ಗೂ ಹೋಗ್ಬಿಡ್ತಾರೆ. ಅದೇನೋ ಸ್ವಲ್ಪ ಏನಾರೋ ಪ್ರಾಬ್ಲಮ್ ಆಗಿ ತೀರ್ಕೊಂತು ಅಂದರೆ ಅದು ಮನೇಲಿ ಒಂದು ಮನೆ ವಾತಾವರಣನೇ ಇದಾಗೋಗ್ಬಿಡುತ್ತೆ. ಅಷ್ಟು ಬಾಂಡಿಂಗ್ನ ಹಿಡಿದಿಡಿಯುತ್ತಲ್ಲ ಈ ಡಾಗ್ ಅನ್ನೋದು ಹೇಗೆ ಅಂತ. ಸರಿ, ಹೇಗೆ ಅಂದರೆ ಅಗೇನ್ ಪ್ರಾಮಾಣಿಕತೆ. ಸರಿನಾ, ಇವಾಗ ನೀವೇ ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿನ ಸಂಪಾದನೆ ಮಾಡಿರ್ತೀರ, ಅವನೊಂದು ದಿನ ನಿಮಗೆ ಮೋಸ ಮಾಡಿರಲ್ಲ, ಒಂದು ದಿನ ನಿಮಗೆ ಕೇಡು ಬಯಸಿರಲ್ಲ, ಒಂದು ದಿನ ನಿಮಗೆ ಬಗ್ಗೆ ಕೆಟ್ಟದ್ದು ಮಾತಾಡಿರ, ಅಂಥ ವ್ಯಕ್ತಿನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ. ಸೊ ಸೇಮ್ ವೇ ನಾಯಿಗೆ ಮಾತು ಬರಲ್ಲ ಅಷ್ಟೇ, ಅದೆಲ್ಲ ನಿಮಗೆ ಮಾಡಿರುತ್ತೆ. ದೇವ್ರ ಹತ್ರ ಪ್ರೇ ಕೂಡ ಮಾಡಿರುತ್ತೆ. ದೇವ್ರ ಹತ್ರ ನಮ್ಮಣ್ಣ ಅವಾಗಲೇ ಒಂದು ಮಾತು ಹೇಳಿದರು, ಇನಿಷಿಯಲ್ ಡೇಸಲ್ಲಿ ನಾವು ತುಂಬ ಸ್ಟ್ರಗಲ್ ಪಟ್ವಿ, ಇನ್ನೊಂದು ಮತ್ತೊಂದು ಅಂತ. ಸರ್ ನಮ್ಮ ಹತ್ರ ಒಂದು ಡಾಗ್ ಇತ್ತು, ಗ್ರೇಡನ್. ಶಿ ವಾಸ್ ಕ್ಯಾರಿಯಿಂಗ್. ನಾಳೆ ಇಲ್ಲ ನಾಡಿದ್ದು ಆ ಡಾಗು ಲಿಟ್ರ್ ಆಗಬೇಕು. ಏನಾಯಿತು ಏನು ಕತೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಡೆತ್ ಆಗೋಯ್ತು. ಆ ಡೆತ್ ಆದಾಗ ಇಲ್ಲ ಇವ್ರಿಗೆ ನಾಯೇ ಬರಲ್ಲ ಅನ್ನೋ ಥರ ನಮಗೆಲ್ಲ ಕೆಲವೊಂದು ಮಾತುಗಳು ಬಂದು, ನಾಯಿ ಬರಲ್ಲ, ಸುಮ್ಮನೆ ತೊಗೊಂಬರ್ತಾರೆ, ಹಿಂಗೆ ಮಾಡ್ತಾರೆ, ಈ ಥರ ಎಲ್ಲ ಮಾತುಗಳೆಲ್ಲ ಬಂದ್ಬಿಡ್ತು. ಸೊ ಫೈನ್, ಆದರೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಆ ಡಾಗ್ ಡೆತ್ ಆದಮೇಲೆ ನಾನು ಎಷ್ಟೋ ವರ್ಷ ಆದಮೇಲೆ ನಾನಾಗಲಿ ನಮ್ಮ ಬ್ರದರ್ ಆಗಲಿ ಇಲ್ಲ ನಾಯಿ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ 1 ವರ್ಷ. ಅದಾದಮೇಲೆ ನನ್ನ ಫ್ರೆಂಡ್ ಬಲ್ವಂತಕ್ಕೆ ಒಂದು ರೆಟ್ರಿವರ್ನ ಬ್ರೀಡ್ ಮಾಡಿದೆ. ಯಾಕಂದ್ರೆ ಅವ್ನಿಗೆ ಅದು ಮರಿ ನೋಡ್ಬೇಕಂತ ಸಕ್ಕದ ಆಸೆ ಇತ್ತು. ಸೊ ತೊಗೊಂಬಂದು ನಿಮ್ಮ ಮನೆಗೆ ಬಿಡ್ತೀನಿ, ಪ್ಲೀಸ್ ಬ್ರೀಡ್ ಮಾಡು, ಏನು ಬರುತ್ತೆ ತೊಗೊಳ್ಳೋಣ, ಬ್ರೀಡ್ ಮಾಡಂತ ಅವ್ನಿಗೆ ಪ್ರೆಷರ್ ಕೊಟ್ಟ. ನಾನು ಹೇಳ್ದೆ ಈ ಥರ ನನ್ನ ನಾಯಿ ಹೋಗ್ಬಿಟ್ಟಿದೆ, ನಂಗೆ ನಾಯಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಬೇಡ ಅಂತಂದೆ. ಬಟ್ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ನನಗೆ ಅದು ಕೈ ಹಿಡಿದು ಬಿಡ್ತು. ಸೊ ನಂಗೆ ಅದು ಏನು ಬಿಲೀಫ್ ಬಂತು ಅಂತಂದರೆ, ಇಲ್ಲಿರೋರೆಲ್ಲ ಏನಂತ ಕರೆದ್ರು, ಆ ನಾಯಿ ಡೆತ್ ಆಗಿ ನಿಂಗೆ ನಾಯಿ ಬರಲ್ಲ ಅಂತ ಅನಿಸ್ತು. ಆದರೆ ನಾವು ನಂಬಿರೋ ಅಂಥ ನಾಯಿ ಐ ಫೀಲ್ ಈವನ್ ಟುಡೇ, ಆ ನಾಯಿ ಡೆತ್ ಆದಮೇಲೆ ನಮ್ಮ ಲೈಫಲ್ಲಿ ನಾವು ಹಿಂದೆ ತಿರುಗಿ ನೋಡಿದ ಮಾತೇ ಇಲ್ಲ ಬ್ರೀಡಿಂಗ್ ಫೀಲ್ಡಲ್ಲಿ. ವಾಟ್ ಡು ಐ ಫೀಲ್ ಗೊತ್ತಾ, ಆ ನಾಯಿ ತೀರೋದ್ಮೇಲೆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ನನ್ನ ಯಜಮಾನಿಗೆ ಹೆಂಗಾರ ಮಾಡಿ ಕೈ ಹಿಡಿಸು. ಐ ಫೀಲ್ ಇದು ಏನು ಗೊತ್ತಾ, ಒಬ್ರೊಬ್ರಿಗೆ ಒಂದೊಂದು ಥರ ಅನಿಸ್ಬೋದೇನೋ, ಬಟ್ ನನಗೇನು ಫೀಲ್ ಅಂದರೆ, ಅವತ್ತಿನ ದಿನ ನನ್ನ ನಾಯಿ ಡೆತ್ತಾಗಿ ಇಷ್ಟು ಜನದ ಮುಂದೆ ಒಂದು ತಲೆ ತಗ್ಸ್ತಾ ಇವನಿಗೆ ಈ ಫೀಲ್ಡ್ ಕೈ ಹಿಡಿಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡಿದೆ ಅಲ್ಲೋಗಿ ಅಂತ ಐ ಫೀಲ್. ಯಾಕಂದ್ರೆ ಅದು ತೀರೋದ್ಮೇಲೆ ನನ್ನ ಲೈಫಲ್ಲಿ ಮುಟ್ಟಿದೆಲ್ಲ ಚಿನ್ನ. ಯಾವ್ದು ಸುಮ್ಮನೆ ಎಷ್ಟೋ ಜನ ಒಂದು ನಾಯಿ ಕೂಡ ಯಾರೋ ಪಾಪ ಕಸ್ಟಮರ್ ತೊಗೊಂಡ್ಬಿಟ್ಟಿದ್ರು, ಇಟ್ ವಾಸ್ ಎ ಫೇಲ್ಯೂರ್ ಡಾಗ್, ಅವ್ರಿಗೆ ಮೋಸ ಮಾರಿದ್ರು. ಅಂಥ ನಾಯಿಯು ನನ್ನ ಹತ್ರ ಬಂದಮೇಲೆ ಬ್ರೀಡ್ ಆಗಿದೆ. ಇನ್ನೊಂದು ನಾಯಿ, ನಾನು ಒಂದಿನ ಯೂರಿನಲ್ಲಿ ಬ್ಲಡ್ ಹೋಗ್ತಿತ್ತು ಒಂದು ಮೇಲು. ಡಾಕ್ಟರ್ ಹೆಸರು ಹೇಳೋದು ಬೇಡ, ತುಂಬ ದೊಡ್ಡ ಡಾಕ್ಟರ್, ಇಟ್ಸ್ ಎ ವೆರಿ ಗುಡ್ ಡಾಕ್ಟರ್. ಸರಿ, ನಾನು ಇವತ್ತು ಬಿಲೀವ್ ಮಾಡ್ತೀನಿ ಆ ಡಾಕ್ಟರ್ನ, ತುಂಬ ಒಳ್ಳೆ ಡಾಕ್ಟರ್. ಇವತ್ತು ನನ್ನ ಮನೇಲಿ ರಿಪೋರ್ಟ್ ಹಂಗೆ ಇಟ್ಟಿದ್ದೀನಿ, ಸ್ಪಮ್ ಟೆಸ್ಟ್ ಹಿಂಗೆ ಚೆಕ್ ಮಾಡಿಬಿಟ್ಟು ಹಿಂಗೆ ಬಿಸಾಕ್ಬಿಟ್ರು. ನನ್ನ ಕ್ಲೋಸ್ ಸರ್ಕಲಿಗೆ ಗೊತ್ತಿರುತ್ತಿದ್ದು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಪಮ್ ಟೆಸ್ಟ್ ಹಿಂಗೆ ಚೆಕ್ ಮಾಡಿಬಿಟ್ಟು ಹಿಂಗೆ ಬಿಸಾಕ್ಬಿಟ್ರು. ಸರ್ ಯಾಕೆ ಸರ್ ಹಿಂಗೆ ಬಿಸಾಕ್ಬಿಟ್ರು? ವೇಸ್ಟು ಸಂಜಯ್, ಸ್ಪಮ್ ಕೌಂಟ್ ಈಸ್ ಲೆಸ್ಸರ್ ದೆನ್ 20%. ಈ ನಾಯಿ ಗಂಡಸೇ ಆಗೋಕ್ಕೆ ಚಾನ್ಸ್ ಇಲ್ಲ ಅಂದ್ಬಿಟ್ರು. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಏನು ಹಿಂಗಂದ್ರೆ ನನಗೋಸ್ಕರ ಇನ್ನೊಂದು ಸತಿ ಚೆಕ್ ಮಾಡಿ ಅಂತಂದೆ. ಚೆಕ್ ಮಾಡಿದ್ರೆ ಮತ್ತೆ ಅಲ್ಲೂ ಹಂಗೆ ಬಂತು, ಕೌಂಟ್ ಈಸ್ ಲೆಸ್ಸರ್ ದೆನ್ 20% ಅಂತ ಬಂತು. ಸೊ ಏನು ಮಾಡಬೇಕಂತ ನಂಗೆ ಗೊತ್ತಾಗಿಲ್ಲ, ನಾನು ಸುಮ್ಮನೆ ಇದ್ದೆ. ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡ್ಸೋಕ್ಕಿಂತ ಮುಂಚೆ 2 ನಾಯಿಗೆ ನಾನು ಮೇಟ್ ಮಾಡಿಸಿದ್ದೆ. ನಾನು ಅವ್ರನ್ನ ಅಪ್ಡೇಟು ಕೇಳಲಿಲ್ಲ,
ಏನಾಯಿತು ಏನು ಕತೆ ಅಂದ್ಬಿಟ್ಟು ಅವರೇ ನಂಗೆ ಕಾಲ್ ಮಾಡಿದ್ರು, ಸರ್ ಎದ್ದೊಳಕ್ಕಾಗ್ತಲ್ಲ ಕೂತ್ಕೊಳ್ಳೋಕ್ಕಾಗ್ತಲ್ಲ ಸರ್ ಫೀಮೇಲ್ಗೆ, ಆ ಲೆವೆಲ್ಲು ಲೋಡಿಯಲ್ಲಿದೆ ಅಂತಂದರು. ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ನಾನೇ ಕ್ವಶನ್ಗಳು ಕೇಳ್ತಾ ಇದ್ದೀನಿ. ಬೇರೆ ಅಕ್ಕಪಕ್ಕ ಯಾರ ನಿಮ್ಮ ಮನೇಲಿ ಗಂಡ ಇದೆಯಾ, ಅದಕ್ಕೆ ಮೇಟ್ ಆಗಿಬಿಟ್ಟಿದ್ಯಾ ಹೋಗಿ ಇದು ಅಂತೆಲ್ಲ ಕೇಳ್ತಾ ಇದ್ದೀನಿ. ಸೊ ಅದೇನಾಯಿತು, ಸೊ 2 ನಾಯಿಯು ಲಿಟ್ರ್ ಆಗೋಯ್ತು. ಅದಾದಮೇಲೆ ನಂಗೆ ಇನ್ನೊಂದು ಡೌಟ್ ಸ್ಟಾರ್ಟ್ ಆಯಿತು. ಏನಾಯಿತು, ಮೋಸ್ಟ್ಲಿ ಆ ನಾಯಿಗೆ ಮೇಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿರ್ಬೋದನೋ, ಬೇರೆ ನಾಯಿಗೆ ಮೇಟ್ ಮಾಡೋಷ್ಟು ಚೇಂಜ್ ಆಗಿದೆಯೋ ಅಂತ ಏನು ಮಾಡಿದೆ, ಡೌಟ್ ಮೇಲೆ ನಂದೇ ಫೀಮೇಲಿಗೆ ಮೇಟ್ ಮಾಡಿದೆ, ಅದು ಲಿಟ್ರ್ ಆಯಿತು. ಸೊ ಇದು ಹೇಳೋದು ನಾವು ಒಂದು ಕಡೆ ಡಾಕ್ಟರ್ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇನ್ನೊಂದು ಕಡೆ ನಾಯಿದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಆಗಿ ಬರಬೇಕು. ಕತ್ತೆ ಕೂಡ ಕಷ್ಟ ಬೀಳುತ್ತೆ, ಆದರೆ ಸ್ಟಾರ್ ಇರಬೇಕು. ಯಾವುದೇ ಫೀಲ್ಡ್ ಮಾಡಿ. ಸಿ ಪಾಡ್ಕ್ಯಾಸ್ಟ್ ಎಷ್ಟೋ ಜನ ಮಾಡ್ತಾರೆ, ಎಷ್ಟು ಜನ ನಿಮ್ಮ ಥರ ಇಲ್ಲ ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಪಾಡ್ಕ್ಯಾಸ್ಟರ್ ಥರ ಸಕ್ಸಸ್ಫುಲ್ ಪಾಡ್ಕ್ಯಾಸ್ಟರ್ ಆಗಿದ್ದಾರೆ. ಆಗಬೇಕು, ಎಲ್ಲರಿಗೂ ಅವ್ರದ್ದೇ ಅಂತ ಒಂದು ಲೈನ್ ಇರುತ್ತೆ. ದೇವ್ರು ಸುತ್ತಿ ಬಳಸಿ ಅಲ್ಲಿ ಇಲ್ಲಿ ಅಳಿಸ್ಬಿಟ್ಟು ಅಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾನೆ. ದೆನ್ ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಬ್ಬರಿಗೆ ಯಾವಾಗಾದ್ರೂ ಈ ಥರ ಬಿಸ್ನೆಸ್ ಮಾಡ್ತಾ ಇದ್ವಿ, ಸಾಕು ಈ ಬಿಸ್ನೆಸ್ ನಂಗೆ ಇದು ಬೇಡ ಅಂತ ಏನಾದ್ರು ಲೈಫಲ್ಲಿ ಯಾವಾಗ ಅನಿಸಿದ್ಯಾ? ಯಾವತ್ತೂ ಅನಿಸಿಲ್ಲ ಸರ್. ಓಕೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಯಾವತ್ತೂ ಕೂಡ ಅನ್ಸಲ್ಲ, ಅನ್ಸೋದು ಇಲ್ಲ. ಸರ್, ಈ ಡಾಗ್ ಎಲ್ಲ ಟ್ರೈನಿಂಗ್ ಮಾಡ್ತಿರಲ್ಲ, ಅದೆಲ್ಲ ನೀವು ಮಾಡ್ತೀರಾ? ಮಾಡ್ತೀವಿ ಸರ್. ಇನಿಷಿಯಲ್ ಡೇಸಲ್ಲಿ ಮಾಡ್ತಿದ್ವಿ, ಇವಾಗ ಟೈಮ್ ಆಗಲ್ಲ ನಮಗೆ. ನಮ್ಮ ಟೀಮಲ್ಲಿ ಇನ್ನೊಬ್ರು ಇದ್ದಾರೆ, ನಂಜಪ್ಪ ಅಂತ ಅಂದ್ಬಿಟ್ಟು, ಅವರು ಪೊಲೀಸ್ ಟ್ರೈನರ್. ಸೊ ಏನಾರ ಬಂತಂತಂದ್ರೆ ಅವರಿಗೆ ಬಿಟ್ಬಿಡ್ತೀವಿ, ಅವ್ರು ಮಾಡ್ಕೊತಾರೆ. ನಮಗೆ ಟೈಮ್ ಆಗ್ತಾಯಿಲ್ಲ. ಯಾಕಂದ್ರೆ ಟ್ರೈನಿಂಗ್ ಪೀರಿಯಡ್ ಅಂದ್ರೆ ಎಷ್ಟು ದಿವಸ ಇರುತ್ತೆ ಒಂದು ಡಾಗಿಗೆ? ಡಿಪೆಂಡ್ಸ್ ಅಪಾನ್ ಬ್ರೀಡ್, ಯಾವ ಟ್ರೈನ್ ಮಾಡ್ತಾ ಇದಾರೆ ಅಂತ. ಬೇಸಿಕ್ ಒಬಿಡಿಯನ್ಸ್ ಮಾಡ್ತಾ ಇದಾರಾ, ಇಲ್ಲ ಏನಾರ ಬೇರೆ ಪ್ರೊಫೆಷನಲ್ ಮಾಡ್ತಾ ಇದಾರಾ, ಇಲ್ಲಾಂದ್ರೆ ನಾರ್ಕೋಸ್ಟಿಕ್ ಟ್ರೈನಿಂಗ್ ಮಾಡ್ತಾ ಇದಾರಾ, ಯಾವ ಟ್ರೈನಿಂಗ್ ಮಾಡ್ತಾ ಇದಾರೆ, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಹೌ ದ ಡಾಗ್ ವಿಲ್ ಸಪೋರ್ಟ್ ಅಂಡ್ ಏಜ್ ಆಫ್ ದಿ ಡಾಗ್. ಇದೆರಡು ಮ್ಯಾಟರ್ ಆಗುತ್ತೆ. ತುಂಬ ಜನ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ, ನಾವು ಡಾಗ್ ಬ್ರೀಡ್ ಮಾಡಬೇಕು, ಅದನ್ನು ಸಾಕೋಕ್ಕೆ ಈ ಥರ ಜಾಗ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟೆಷ್ಟು ಮಾಡಬೇಕಾಗುತ್ತೆ ಅಂತ. ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ಮೇಯ್ನ್ ಪ್ಯಾಷನ್ ಇಟ್ಕೋಬೇಕು. ಸುಮ್ಮನೆ ದುಡ್ಡು ಮಾಡ್ತೀನಿ ಅಂತ ಬಂದವ್ರು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಪ್ಯಾಷನ್ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅವ್ರಿಗೇನಾದ್ರೂ ಅದರಲ್ಲಿ ಏನಾದ್ರು ಒಂದು ಚೂರಾದರೂ ಪ್ಯಾಷನ್ ಇತ್ತು ಅಂದರೆ ಅದೇ ಕರ್ಕೊಂಡೋಗುತ್ತೆ. ಎಲ್ಲಿ ಕರ್ಕೊಂಡೋಗ್ಬೇಕು ಅದಕ್ಕೆ ಕರ್ಕೊಂಡೋಗುತ್ತೆ. ಅದಕ್ಕೆ ಏನು ಬಿಡಬೇಕೋ ಒಂದು ಡೆಡಿಕೇಶನ್ ಬೇಕು, ಒಂದು ಶ್ರಮ, ಪ್ರತಿಯೊಂದು ಬೇಕಾಗುತ್ತೆ. ಪ್ರತಿಯೊಬ್ಬರು ಇದು ಮಾಡ್ಬೋದಾ ಬಿಸ್ನೆಸ್ ಅಂತ? 100% ಮಾಡ್ಬೋದು. ಈ ಬಿಸ್ನೆಸ್ನ ಪ್ರತಿಯೊಬ್ಬರು ಮಾಡ್ಬೋದು. ಯಾಕೆಂದ್ರೆ ಸರ್, ರೀಸನ್ಸು ಕೆಲವರೆಲ್ಲ ಏನು ಗೊತ್ತಾ, ರೀಸನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಅವರ್ ಫೇಲ್ಯೂರ್. ನನ್ನ ಹತ್ರ ಏನೋ ಜಾಗ ಇಲ್ಲ, ನನ್ನ ಹತ್ರ ಇದು ಏನು ಮಾಡೋದು ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಸರ್, ಏನು ಮಾಡ್ಬೇಕಂದ್ರೂ ಎಲ್ಲ ಇಟ್ಕೊಂಡು ಮಾಡೋದಾದ್ರೆ ಸಾಧಕರು ಯಾರೂ ಆಗಲ್ಲ ಸರ್. ಹೌದು ಹೌದು, ಕರೆಕ್ಟ್ ಅಲ್ವಾ? ಇವತ್ತು ಒಬ್ಬ ಆ್ಯಕ್ಟರು ಕೂಡ ಒಬ್ಬ ನಂಬರ್ 1 ಸ್ಟೇಜ್ಗೆ ಹೋದು ಅಂತಂದ್ರೆ ಅವ್ರ ಅಪ್ಪ ಅಮ್ಮ ಆ್ಯಕ್ಟರ್ ಆಗಿರ್ಬೇಕು ಅನ್ನೋದೇನಿಲ್ಲ. ಕೋಟಿಗಟ್ಟಲೆ ದುಡ್ಡಿರಲ್ಲ ಅವ್ರ ಹತ್ರ. ಏನೋ ಫಿಲಿಮ್ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಮದೇ ಹೋಮ್ ಪ್ರೊಡಕ್ಷನ್ ಮಾಡ್ತೀನಿ ಅನ್ನೋದಕ್ಕೆ ಅವ್ರ ಹತ್ರ ಒಂದೇ ಇರುತ್ತೆ, ದೃಢ ಸಂಕಲ್ಪ. ಸರ್, ದೇರ್ ವಿಲ್ ಬಿ 2 ರೀಸನ್ಸ್ ಫಾರ್ ದ ಅಚೀವ್ಮೆಂಟ್. ಅಚೀವ್ ಆಗಿರೋ ರೀಸನಲ್ಲಿ 2 ರೀಸನ್ ಇರುತ್ತೆ. ಅಂದರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಪ್ರೀಮಿಯಮ್ ಆಗಿ ಗೋಲ್ಡನ್ ಸ್ಪೂನ್ ಇರೋರ ಬಗ್ಗೆ ಮಾತಾಡ್ತಾ ಇಲ್ಲ. ವೆನ್ ಯು ಆರ್ ಕಮಿಂಗ್ ಫ್ರಮ್ ಲೋವರ್ ಮಿಡಲ್ ಕ್ಲಾಸ್ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಅವ್ರು ಅಚೀವ್ ಆಗಕ್ಕೆ 2 ರೀಸನ್ ಇರುತ್ತೆ. ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ದರ್ ಬಿಸ್ನೆಸ್ ಇಸ್ ದರ್ ಇನ್ಸಲ್ಟ್. ಹೌದು ಸರಿನಾ? ಅವರಲ್ಲೇ ಗೊತ್ತಿರಲ್ಲ ಆ ಥರ ಕಿಡಿ ಇರುತ್ತೆ ಅಂತ. ಆ ಕಿಡಿ ಯಾರೋ ಒಬ್ಬ ಹಚ್ತಾನೆ, ಅದು ನೆಕ್ಸ್ಟ್ ಲೆವೆಲ್ ಹತ್ಕೊಳುತ್ತೆ. ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ದರ್ ಇನ್ಸಲ್ಟ್. ಅನದರ್ ಥಿಂಗ್ ಬಂದ್ಬಿಟ್ಟು ಏನಂದರೆ, ಒಂದು ಇನ್ಸಲ್ಟ್ ಆಗಿರುತ್ತೆ, ಇನ್ನೊಂದು ಬಂದು ಅವರು ಯಾವುದೇ ಥರ ರೀಸನ್ಸ್ ಹೇಳ್ಬಾರ್ದು. ಆಗೇನು ಹೇಳಿದ್ನಲ್ಲ, ರೀಸನ್ಸ್ ಇಸ್ ದ ಬಿಗ್ಗೆಸ್ಟ್ ಏನಂತಾರೆ ಫೇಲ್ಯೂರ್ ಸ್ಟೆಪ್ ಅಂತ. ಸೊ ನೀವೇನೇ ಮಾಡ್ಬೇಕಂದ್ರೆ, ನನ್ನ ಹತ್ರ ಅದಿಲ್ಲ, ಇದಿಲ್ಲ, ನನ್ನ ಹತ್ರ ಹಂಗಿಲ್ಲ. ಸರ್, ಕಾಲೇ ಇಲ್ದಿರೋನ್ ರನ್ನಿಂಗ್ ರೇಸ್ ಮಾಡ್ತಾರಂತ ಎರ ಇದು. ಅವರು ಕಾಲು ಇಲ್ದಿರೋನು ಒಂದು ಕಾಲಲ್ಲಿ ಓಡ್ಬಿಟ್ಟು ಇವತ್ತು ನೇಷನ್ನ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ತರ್ತಾನೆ. ಅಂತಾರೆ 2 ಕಾಲಿರೋನು ನಂಗೆ ಸುಸ್ತಾಗುತ್ತೆ ಅಂತಾನೆ. ಹೌದು, ಕರೆಕ್ಟ್. ಕಣ್ಣೇ ಇಲ್ದಿರೋರು ಇವತ್ತು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಪೊಸಿಷನಲ್ಲಿ ಅವರೇ. ಇನ್ನೋವಾ ಇಲ್ಲ, ನನಗೆ ಲಾಂಗ್ ಸೈಡ್ ಪ್ರಾಬ್ಲಮ್ ಇದೆ, ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ ಅಂತಾನೆ. ಯಾವುದನ್ನು ಕನ್ಸಿಡರ್ ಮಾಡ್ತೀರಾ? ಅಗೇನ್ ಡಿಪೆಂಡ್ಸ್ ಅಪಾನ್ ನಮ್ಮ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಚೆನ್ನಾಗಿರ್ಬೇಕಷ್ಟೇ. ಮಾಡೇ ಮಾಡ್ತೀವಿ ಅನ್ನೋ ದೃಢ ಸಂಕಲ್ಪ ಇರಬೇಕು. ಸಿ, ಆಮೇಲೆ ಇನ್ನೊಬ್ರು ಹೇಳ್ತಾರೆ, ನಾವೇನೋ ಮಾಡಿದ್ರೆ ನಮ್ಮನ್ನು ಅವ್ರು ಆಡ್ಕೊಂಡ್ಬಿಡ್ತಾರೆ, ಇವ್ರು ಮಾಡ್ಕೊಂಡ್ಬಿಡ್ತಾರೆ. ಸರ್, ತುಂಬ ದೊಡ್ಡವ್ರು ಒಂದು ಮಾತಾಡಿದ್ದಾರೆ, ಬಗ್ಳುದೇರ ನಾಯಿ ಇಲ್ಲ, ತೆಗ್ಳುದೇರ ಬಾಯಿ ಇಲ್ಲ, ಇವೆರಡೂ ಇಲ್ಲದರ ಊರೇ ಇಲ್ಲ ರಾಜ ಅಂತ. ಏನ್ ಹೇಳಿ? ಬಗ್ಳುದೇರ ನಾಯಿ ಇಲ್ಲ, ತೆಗ್ಳುದೇರ ಬಾಯಿ ಇಲ್ಲ, ಇವೆರಡೂ ಇಲ್ದಾರ ಊರೇ ಇಲ್ಲ ರಾಜ. ಹೌದು. ಸೊ ನೀನು ಮಾಡ್ಬೇಕಷ್ಟೇ. ಈ ಡಾಗ್ ಬ್ರೀಡ್ಗಳನ್ನೆಲ್ಲ ತುಂಬ ಜನ ಸಾಕ್ತಾ ಇರ್ತಾರೆ, ಬಟ್ ಅವ್ರಿಗೆ ಇಲ್ಲ, ನಮಗೆ ಡಾಗ್ ಸಾಕೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಸಾಕಲೇಬೇಕು ಅನ್ನೋದೊಂದು ನಿಮ್ಮ ಕಡೆಯಿಂದ ನಾನು ಕೇಳ್ತಾ ಇರೋ ಕ್ವಶನ್ ಇದು, ಆನ್ಸರ್.
ಸರ್ ಮೊದಲನೇದಾಗಿ ಸಾಕಾಗಲ್ಲ ಇನ್ನೊಂದು ಮಾಡಲ್ಲ ಅಂತಾರೆ ಗೊತ್ತಾ, ಅವ್ರಿಗೆ ನಾನು ಈ ಪಾಡ್ಕಾಸ್ಟಿಂದ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕೈಲಿ ಸಾಕಾಗಲ್ಲ ಅಂದರೆ ದಯವಿಟ್ಟು ತೊಗೋಬಿಡಿ, ದಯವಿಟ್ಟು ತೊಗೋಬಿಡಿ. ನನ್ನಂಥ ಬ್ರೀಡರ್ಸ್ಗಳು ಎಷ್ಟೋ ನಾಯಿನ ಬ್ರೀಡ್ ಮಾಡಿರ್ತೀವಿ, ಸತ್ಯವಾಗ್ಲೂ ನಮ್ಮ ಪರಿಸ್ಥಿತಿಗೆ ನಾವು ದುಡ್ಗೋಸ್ಕರ ಮಾಡ್ತೀವಿ. ಆದರೆ ಒಂದು ಒಳ್ಳೆ ಮನೆಗೆ ಹೋಗ್ಲಿ ಅನ್ನೋ ಮನೋಭಾವನೆಗೆ ಹುಡುಕಿ ನಾವು ಒಂದು ಒಳ್ಳೆ ಮನೆ ಬಾಕ್ಲಿಗೆ ನಾವು ತಲುಪಿಸೋಂಥ ಜವಾಬ್ದಾರಿ ನಮ್ಮದು. ಸಾಕಾಗಲ್ಲ ಅಂದರೆ ಏಂತಕ್ಕೆ ತೊಗೋಬಿಡಿ ಗೊತ್ತಾ, ಅದು ನಮಗೂ ಕರ್ಮ. ಯಾವತ್ತೋ ಒಂದಿನ ತೊಗೊಂಡೋಗಿ ನಾವು ಕೊಟ್ಟಿರೋಂಥ ಮಕ್ಳು ಥರ ಎಲ್ಲೋ ಸಾಕ್ಬಿಟ್ಟು ಕೊಟ್ಟಿರ್ತೀವಿ, ಅಲ್ಲೋಗಿ ನೋಡಿದಾಗ ಗೇಟ್ ಮುಂದೆನೋ ಇನ್ನೊಂದು ಮುಂದೆ ಕಟ್ಟಿದಾಗ ಸರ್ ಈಸ್ಕೊಂಬಂದ್ಬಿಟ್ಟಿದ್ದೀನಿ ಸರ್, ನಾಯಿ ರಿಟರ್ನು ಈಸ್ಕೊಂಬಂದ್ಬಿಟ್ಟಿದ್ದೀನಿ, ಫುಲ್ಲು ಹಿಂಗೆ ಮಾಡಿಟ್ಟಿರೋ ಪೆಟ್ನ ಅವ್ರು ಏನು ಕೊಟ್ಟಿದ್ರು ದುಡ್ಡು ಅದಕ್ಕಿಂತ ಎಕ್ಸಸ್ ಕೊಡಿ ಸರ್ ನಂಗೆ ಬೇಕು ಅಂತ ಈಸ್ಕೊಂಬಂದ್ಬಿಟ್ಟಿದ್ದೀನಿ. ಬಂದ್ಬಿಟ್ಟು ಮನೆಗೆ ಬಂದು ರಿಸೆಂಟ್ ಮೆಸೇಜ್ ಹಾಕಿದ್ದೀನಿ, ಇನ್ನು ಯಾವತ್ತೂ ದಯವಿಟ್ಟು ಪ್ಲೀಸ್ ನಾಯಿ ತೊಗೋಬಿಡಿ ನೀವು ಅಂತ. ಸರ್ ನಮಗೆ ನಾಯಿ ಅನ್ನೋದು ಬಿಸ್ನೆಸ್ ಅಲ್ಲ, ಬಿಸ್ನೆಸ್ಗಿಂತ ಹೆಚ್ಚಾಗಿ ಒಬ್ಬ ರೆಪ್ಯೂಟೆಡ್ ಬ್ರೀಡರ್ಗೆ ನಾಯಿ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ. ಸರಿನಾ, ಇದು ನಾವು ಬಿಸ್ನೆಸ್ ಥರ ಮಾಡಲ್ಲ, ನಾವು ಬದುಕೋಕ್ಕೆ ದುಡ್ಡು ಎಲ್ಲರಿಗೂ ಬೇಕು, ವಿ ವಿಲ್ ಡೂ. ಸರಿನಾ, ಅದು ಬಿಟ್ಟರೆ ಮೇಜರ್ ನಮಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ಒಳ್ಳೆ ಮನೆಗೆ ಹೋಗ್ಬೇಕು, ಚೆನ್ನಾಗಿ ರೀತಿ ಬೆಳಿಬೇಕು ಅನ್ನೋ ಥರ ನಮ್ಗೆ ಅದೊಂದು ಆಸೆ. ಅಗೇನ್ ಸಿ, ಯಾವುದೇ ಪದಾರ್ಥ ಆದರೂ ಅಷ್ಟೇ ಸರಿನಾ, ನೀವು ತಗೊಳ್ಳಿಲ್ಲ ಅಂದ್ರೂ ನನ್ನ ಹತ್ರ ಈಸ್ ನಾಟ್ ಬಟ್ ಸಂಜಯ್ ನಿಖಿಲ್, ಇಲ್ಲಿ ನಾವು ಬ್ರೀಡರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನನಗೆ ಇಲ್ಲಿ ನಾನು ಬೆಳಿಬೇಕು ಇಲ್ಲ ನಿಖಿಲ್ ಬೆಳಿಬೇಕು, ನಮ್ಮ ಸಂಸ್ಥೆ ಬೆಳಿಬೇಕು ಅನ್ನೋದಿಲ್ಲ, ನಮ್ಮ ಆರ್ಗನೈಸೇಷನ್ ಏನಿದೆ ಅದು ಬೆಳಿಬೇಕು, ನಮ್ಮ ಬ್ರೀಡಿಂಗ್ ಸ್ಟ್ಯಾಂಡರ್ಡ್ ಬೆಳಿಬೇಕು, ನಮ್ಮ ಬ್ರೀಡರ್ಸ್ ರೆಪ್ಯುಟೇಷನ್ ಬೆಳಿಬೇಕು ಅನ್ನೋದಕ್ಕೆ ನಾವು ರೆಪ್ಲಿಕಾ ಆಗಿ ಇಲ್ಲಿ ಬಂದು ಕೂತಿರೋದು. ನೀವು ತಗೊಳ್ಳಿ ಬಿಡಿ ಸರಿನಾ, ಒಂದಿನ ಲೇಟಾಗಿ ಸೇಲ್ ಆಗ್ಬೋದು, ಇಲ್ಲ ಒಂದಿನ ಬೇಗ ಸೇಲ್ ಆಗ್ಬೋದು, ನೀನು ತಗೊಳ್ಳೋ ಬಿಡು, 10 ರೂಪಾಯಿ ಜಾಸ್ತಿಗೆ ಸೇಲ್ ಆಗ್ಬೋದು, 10 ರೂಪಾಯಿ ಕಡಿಮೆಗೆ ಸೇಲ್ ಆಗ್ಬೋದು, ಯಾವ ಪ್ರಾಡಕ್ಟು ಹಂಗೆ ಉಳಿಯಲ್ಲ. ಆದರೆ ನೀವು ಮಾತ್ರ ನಿಮ್ಮ ಕೈಲಿ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡವೇ ಬೇಡ. ನಾಯಿ ಆಸೆನೇ ಬಿಟ್ಬಿಡಿ. ನಿಮ್ಗೆ ಹಂಗೂ ನಾಯಿ ಮೇಲೆ ತುಂಬ ಆಸೆ ಐತಾ, ನನ್ನ ಕೆನಲ್ಗೆ ಬನ್ನಿ, 10 ನಿಮಿಷ ಆಟ ಆಡಿಸ್ಬಿಟ್ಟು ಹೋಗ್ಬಿಡಿ, ನಾಯಿ ತಗೊಳ್ಳೋ ಸವಾಸ ಅಂತೂ ಮಾಡಬೇಡಿ. ಈ ಡಾಗ್ ಬ್ರೀಡ್ ತಗೊಳ್ಳೋರು ನಮಗೂ ಕನ್ಫ್ಯೂಷನ್ಸ್ ಇದೆ, ವೀಕ್ಷಕರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಇದು ಅಂದರೆ ಒಂದು ಡಾಗ್ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲಿ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು, ಯಾವ ಬ್ರೀಡ್ ತೊಗೊಬೇಕು, ಮೇನ್ ಇಂಪಾರ್ಟೆಂಟ್ ಎಲ್ಲ ಅವ್ರ ಮೈಂಡಿಗೆ ಬರುತ್ತೆ ಅದು. ಈಗ ಯಾರೋ ಒಬ್ಬರು ನೀವು ಹೇಳ್ದಂಗೆ, ನಾನು ಅವಾಗಲೇ ನೀವು ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ರಿ, ನೀವು ಒಂದು 10,000ಕ್ಕೂ ಸಿಗುತ್ತೆ, 1,00,000ಕ್ಕೂ ಸಿಗುತ್ತೆ, 5,00,000ಕ್ಕೂ ಸಿಗುತ್ತೆ. ಬಟ್ ನಮಗೆ ಇದೇ ಬ್ರ್ಯಾಂಡ್ ಪರ್ಫೆಕ್ಟ್ ಆಗಿರುತ್ತೆ, ಇದೇ ಒಂದು ಪೇಪರ್ಸ್ ಅನ್ನೋದು ಕೊಡ್ತಾರೆ ಅವರು, ಒಂದು ಇದಿರುತ್ತೆ, ಆ ಬ್ರೀಡ್ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ಯಾವ ಥರ ನಡೆಯುತ್ತೆ ಅಂತ ಸರ್, ಇದಕ್ಕೆ ಒಳ್ಳೆ ನಾನೊಂದು ಇಂಟರ್ವ್ಯೂ ನೋಡಿದೆ, KP ನಂಜುಂಡಿ ಸರ್, ಇಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಯಾರು ಹೇಳಿ, ಜುವೆಲ್ಸ್, ಡೈಮಂಡ್ಸ್, ಪ್ಲಾಟಿನಮ್, ಅದೆಲ್ಲ ನೋಡಿದಾಗ ಒಂದು ಮಾತು ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ನಾವು ಚಿನ್ನ ತೊಗೊಂಡಾಗ ಅಡ ಇಡ್ಬೇಕಾದ್ರೆ ಅವ್ರು ಚೆಕ್ ಮಾಡ್ತಾರೆ. ಅವರು ಅಂದರೆ KP ನಂಜುಂಡಿ ಸರ್ ಅಲ್ಲ, ಎಲ್ಲರೂ ಒಂದು ಸೇಟು ಅಂಗಡಿಲಿ ಇಲ್ಲ ಇನ್ನೊಂದು ಅಂಗಡಿಲಿ ಚಿನ್ನ ಇಡ್ಬೇಕಾದ್ರೆ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ, ಇದು ಒರಿಜಿನಲ್ ಚಿನ್ನ, ಅವನ ಹತ್ರನೇ ತೊಗೊಂಡಿರ್ಬೋದು, ಚೆಕ್ ಮಾಡ್ತಾನೆ, ಕರೆಕ್ಟಾ? ಅದೇ ಅವ್ರ ಹತ್ರ ನಾವು ಚಿನ್ನದ ಖರೀದಿ ಮಾಡ್ಬೇಕಾದ್ರೆ ನಾವು ಚೆಕ್ ಮಾಡಿ ತೊಗೋತೀವ. ನಮ್ಮ ಮಗಳು ಮದುವೆಗೆ ತೊಗೊಂಡಿರ್ತೀವಿ, ಮಕ್ಕಳು ಮದುವೆಗೆ ತೊಗೊಂಡಿರ್ತೀವಿ, ಇನ್ನೊಂದು ಮಾಡಿ ಚೆಕ್ ಮಾಡಿ ತೊಗೋತೀವ? ಇಲ್ಲ, ಇಟ್ಸ್ ಆಲ್ ಅಬೌಟ್ ಟ್ರಸ್ಟ್. ಇವನು ಒರಿಜಿನಲ್ ಚಿನ್ನನೇ ಕೊಡ್ತಾ ಇದ್ದಾನೆ ನಮಗೇನೋ ಒಂದು ನಂಬಿಕೆ. ಸೊ ಡಾಗ್ ಅನ್ನೋದು ಇವಾಗ ನಿಮಗೆ ಪಾಪ ಅದ್ರ ಏನಂತಾರೆ, ಅದ್ರ ಫ್ಲೇವರೇ ಗೊತ್ತಿಲ್ಲ ನಿಮ್ಗೆ, ಏನಂದ್ರೆ ಫ್ಲೇವರ್ ಗೊತ್ತಿಲ್ಲ. ಸಂಜಯ್ ಅಂದರೆ ಒಂದು ಬ್ರ್ಯಾಂಡು, ನಿಖಿಲ್ ಅಂದರೆ ಒಂದು ಬ್ರ್ಯಾಂಡು, RSN ಕೆನಲ್ ಅಂದರೆ ಒಂದು ಬ್ರ್ಯಾಂಡು, ಇವರೊಬ್ರು ರೆಪ್ಯೂಟೆಡ್ ಬ್ರೀಡರು, ಇವ್ರ ಹತ್ರ ತಗೋಬೋದು. ಗೊತ್ತಿರೋನಾದ್ರೆ ಚೆಕ್ ಮಾಡ್ಬಿಟ್ಟು ತಗೋತಾನೆ. ಪಾಪ ಒಬ್ರು ಕಸ್ಟಮರ್ಗೆ ಅವ್ರಿಗೆ ಏನು ಗೊತ್ತಿರುತ್ತೆ, ಅವ್ರಿಗೇನು ಗೊತ್ತಿರಲ್ಲ, ಅವ್ರಿಗೆ ನಂಬಿಕೆನೇ ದಿ ಬ್ರ್ಯಾಂಡ್. ಅವಳೇ ಹೇಳ್ದಂಗೆ ಬ್ರ್ಯಾಂಡ್ ಈಸ್ ನಥಿಂಗ್ ಬಟ್ ಕ್ವಾಲಿಟಿ ಆ್ಯಂಡ್ ಟ್ರಸ್ಟ್ ಅಷ್ಟೇ. ಸೊ ಅದಕ್ಕೆ ನಾಯಿ ಯಾರು ತಗೊಳ್ಳೋರು, ಒಂದು ನಿಮಗೆ ತಿಳಿದಿರಬೇಕು, ಇಲ್ಲ ಅಂದರೆ ತಿಳಿದವನ ಹತ್ರ ತಗೋಬೇಕು ಅಷ್ಟೇ. ಯಾರೋ 10 ರೂಪಾಯಿ ಕಡಿಮೆ ಕೊಡ್ತಾನೆ, ಯಾರೋ ಲ್ಯಾಬ್ನ 3,000 ಕೊಡ್ತಾವನೆ, ಯಾರೋ ಲ್ಯಾಬ್ನ 5,000 ಕೊಡ್ತಾವನೆ ಅಂತ ತಗೋಬಿಡಿ. ಕ್ವಾಲಿಟಿ ಮೇನು ಆ ಥರ. ಕೆಲವ್ರು ನನ್ನ ಕೇಳ್ತಾರೆ, ಸರ್ ನಮಗೆ ಕ್ವಾಲಿಟಿ ಕಡಿಮೆ ಇದ್ರೂ ಪರವಾಗಿಲ್ಲ, ಕಡಿಮೆ ರೇಟಿಂದ ಕೊಡಿ ಅಂತ. ನಾನು ಅವ್ರಿಗೆ ಸಜೆಸ್ಟ್ ಮಾಡೋದಿಷ್ಟೇ, ನಾವು ಬ್ರೀಡ್ ಅಂತ ಯಾಕೆ ಹೋಗ್ತಾ ಇದ್ದೀವಿ, ಕ್ವಾಲಿಟಿ. ಹೌದು, ಬರೀ ನಮಗೆ ನಾಯಿ ಬೇಕು ಅನ್ನೋ ಥರ ಇದ್ರೆ ಇಂಡಿ ಬ್ರೀಡ್ಸ್ನ ಸಾಕಿ, ಅದರಷ್ಟು ಪುಣ್ಯದ ಕೆಲಸ ಇನ್ನೊಂದೇನಿಲ್ಲ. ಯಾವುದೋ ಒಂದು ಆಸ್ಟ್ರೇ ಹೇಳ್ದಾರ ನನಗೆ, ಮನೆಗೆ ಕರ್ಕೊಂಬಂದು ಸಾಕಿ. ವೆನ್ ಯು ಆರ್ ಗೋಯಿಂಗ್ ಫಾರ್ ಕ್ವಾಲಿಟಿ, ಯು ಡೋಂಟ್ ಬಿಕಮ್ ಕಾಂಪ್ರಮೈಸ್ ಆಗಬೇಡಿ. ಕ್ವಾಲಿಟಿ ಅಂತ ಹೋದಾಗ ಕಾಂಪ್ರಮೈಸ್ ಆಗಬೇಡಿ. ಇಲ್ಲ ನಂಗೆ ಬರೀ ನಾಯಿ ಬೇಕು ಅನ್ನೋ ಥರ ಇದ್ರೆ ಇದು ಮಾಡಿ. ನಿಮಗೆ ಲ್ಯಾಬೇ ಬೇಕಾ, ನಮ್ಮ ಹತ್ರ ಬನ್ನಿ. ಲ್ಯಾಬ್ ಥರ ಬೇಕಾ, ನನ್ನ ಹತ್ರ ಬರಬೇಡಿ. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್. ನಾನು ಅದನ್ನೇ ವೀಕ್ಷಕರಿಗೆ ಹೇಳಕ್ಕೆ ಇದು ಮಾಡ್ತಾ ಇದ್ದೀನಿ. ಯಾವ ನಾಯಿ ಬ್ರೀಡ್ನ ಯಾವ ತಗೊಬೇಕು, ಯಾವ ತಗೊಬಾರ್ದು ಅನ್ನೋ ಜನಗಳ ಮೈಂಡ್ಸೆಟ್ಟಲ್ಲಿ ಇದು ತಗೊಳ್ತಾರೆ. ಅವರು ಯಾಕಿದು ಸ್ವಲ್ಪ ಬ್ರೀಡ್ ಒಂಥರ ಚೇಂಜ್ ಆಗ್ತಿದೆಯಲ್ಲ ಅಂತ ಅವ್ರಿಗೂ ಮನಸ್ಸಲ್ಲಿ ಇರ್ತದೆ. ಆ ಕ್ವಶನ್ಸಿಗೋಸ್ಕರ ನಾನು ಇದನ್ನು ನಿಮ್ಮ ಕೇಳಿದ್ದೆ ಇವಾಗ ನೀವು ಇದನ್ನು. ಹಾಗೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ನಾಯಿ
ಸರ್ ಇದ್ದು ಅದು ಅಂತ ಎಲ್ಲ ಏನಿಲ್ಲ. ಇವತ್ತು ಇಲ್ಲಿವರೆಗೂ ಬಂದು ಇಬ್ರು ಹಿಂಗೆ ಕೂತಿದ್ದೀವಿ. ಇವತ್ತು ನಮ್ಮಿಬ್ರು ಹೆಸರಾಗಿರ್ಬೋದು, ಇಲ್ಲ ನಮ್ಮ ಕೆನಾಲ್ ಹೆಸರಾಗಿರ್ಬೋದು, ಯಾವುದೋ ಪೋಲ್ಯಾಂಡ್ ದೇಶದಲ್ಲಿ ಒಬ್ಬರು ವರ್ಲ್ಡ್ ವಿನ್ನರ್ ನಾಯಿನ ಇಟ್ಕೊಂಡು ಬ್ರೀಡ್ ಮಾಡೋರ್ಗು ನಮ್ಮಿಬ್ರು ಹೆಸರು ಗೊತ್ತು ಅಂತಂದರೆ, ನಮ್ಮ ಲೈಫಲ್ಲಿ ತೀರೋಗಿದ್ದಂಥ ನಾಯಿ ಆಗಿರ್ಬೋದು, ನಾನು ಆಗಲೇ ಹೇಳ್ದಂಗೆ, ಇಲ್ಲ ಬೇರೆ ಯಾವುದಾದ್ರೂ ನಾಯಿ ಆಗಿರ್ಬೋದು, ಎಲ್ಲವನ್ನೂ ನಮ್ಮನ್ನ ರೆಪ್ಲಿಕಾ ಮಾಡಿರೋಂಥದ್ದು ಸರ್. ಇವತ್ತು ಪ್ಯಾನು ನಮ್ಮನ್ನ ಇಂಟರ್ನ್ಯಾಷನಲ್ ಮಟ್ಟಿಗೆ ತೋರಿಸಿರ್ಬೋದು, ಆದರೆ ನ್ಯಾಷನಲ್ ಲೆವೆಲಿಗೆ ನಮ್ಮನ್ನು ಮೆರೆಸಿದ್ದು ಒಂದಷ್ಟು ಪೆಟ್ಗಳ ಹೆಸರು ಹೇಳ್ಬೇಕಂದ್ರೆ ಇಟ್ಸ್ ಭೀಮಾ, ಬಲರಾಮ ಆ್ಯಂಡ್ ಅಭಿಮನ್ಯು, ಭೀಷ್ಮ. ಇದು ಪಾಡ್ಕಾಸ್ಟ್ ಮಾಮೂಲಿಯಾಗಿ ಯಾರೋ ಜನರು ನೋಡ್ತಾ ಇರೋರಿಗೆ ಏನೋ ನಾಯಿ ಹೆಸರು ಹೇಳ್ತಾ ಇದ್ರೆ ಅನ್ನೋ ಥರ ಇರ್ಬೋದು. ಅದು ಫೀಲ್ಡಲ್ಲಿ ಇರೋರಿಗೆ ಆ ನಾಯಿಗಳ ಹೆಸರು ಕೇಳಿದ್ರೆ ಕಿವಿ ಎದ್ದು ನಿಂತ್ಕೊಳ್ಳುತ್ತೆ. ಆ ಮಟ್ಟಿಗೆ ರೂಲ್ ಮಾಡಿದಂಥ ನಾಯಿಗಳು ಅವೆಲ್ಲ. 10 ನಾಯಿ ಇಟ್ಟಿರೋರು ಕೂಡ ಅದೊಂದೊಂದು ನಾಯಿಗೆ ಆ ಲೆವೆಲ್ ತಲೆ ಕೆಡ್ಸ್ಕೊಳ್ಳೋಂಥ ಇದಾಗಿತ್ತದು. ಅದು ನಾನು ಹೇಳ್ತಾ ಇದ್ದೀನಲ್ಲ, ಈ ಬಲರಾಮ ಅಂತ ಆಗಿರ್ಬೋದು, ಈ ಭೀಷ್ಮ ಅಂತ ಆಗಿರ್ಬೋದು. ಏನಿದ್ರ ಬಗ್ಗೆ ಸ್ಪೆಷಾಲಿಟೀಸ್ ಏನು ಸರ್ ಇದೆಲ್ಲ? ಕ್ವಾಲಿಟಿ ಸರ್, ಕ್ವಾಲಿಟಿ ಅಷ್ಟರ ಮಟ್ಟಿಗೆ ದೊಡ್ಡ ಪ್ರೊಡ್ಯೂಸಿಂಗ್. ಏನು ಬ್ರೀಡ್ ಬರುತ್ತಿದ್ದಲ್ಲ? ಗ್ರೇಡ್ ಅನ್ನ ಯುರೋಪಿಯನ್ ಗ್ರೇಡ್, ಗ್ರೇಡೆನ್ಸ್. ಓಕೆ, ಯುರೋಪಿಯನ್ ಗ್ರೇಡೆನ್ಸ್. ಆ ಮಟ್ಟಿಗೆ ಪ್ರೊಡ್ಯೂಸಿಂಗ್ ನಾಯಿಗಳು ತುಂಬಾ ಪ್ರೊಡ್ಯೂಸ್ ಮಾಡ್ತು, ಒಳ್ಳೊಳ್ಳೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತು. ಓಕೆ, ತುಂಬಾ ದೊಡ್ಡ ಮಟ್ಟಿಗೆ ತುಂಬಾ ಅಪ್ಗ್ರೇಡ್ ಮಾಡಿ ಬಿಟ್ಟಿದೆ ಅಂದ್ರೆ ಡಾಗ್ ಫೀಲ್ಡ್ ನ. ಇಫ್ ಪಾಸಿಬಲ್ ನಾನು ಅದ್ರ ವಿಡಿಯೋ ಎಲ್ಲ ಶೂಟ್ ಮಾಡಿಸಿದೀನಿ. ಈ ಹೆಸರು ಹೇಳ್ಬೇಕಾದ್ರೆ ನೀವು ಅದನ್ನ ಪ್ರೊಜೆಕ್ಟ್ ಮಾಡ್ತೀನಿ ನಂಗೆ, ನೀವು ಪ್ರೊಜೆಕ್ಟ್ ಮಾಡಿ 100%. ಅವಾಗ ಇನ್ನ ಚೆನ್ನಾಗಿ ಜನಕ್ಕೆ ಗೊತ್ತಾಗುತ್ತೆ ಯಾಕೆ ಇದಕ್ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ ಅನ್ನೋ ಥರ. ಇಟ್ಸ್ ತುಂಬ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ ಅದು ಬ್ರೀಡ್. ಅದು ಹೌದು ಹೌದು, ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ಅದು ಯುರೋಪ್ ಕಂಟ್ರಿ ಬ್ರೀಡ್. ಅದು ಯುರೋಪ್ ಬ್ಲಡ್ ಲೈನ್. ಅದು ಅವೆಲ್ಲ ಇಂಪೋರ್ಟ್ ಮೊಮ್ಮಕ್ಕಳು. ಎಷ್ಟೆಷ್ಟು ಮರಿಗಳು ಹಾಕ್ಬೋದು ಅದೆಲ್ಲ? ಸರ್ ಅದೆಲ್ಲ ಮೇಲ್ಸು. ವಿ ಆರ್ ಯೂಸಿಂಗ್ ದೆಮ್ ಫಾರ್ ಸ್ಟಡ್ ಪರ್ಪಸ್. ಸೊ ಅವ್ರ ಕೌಂಟ್ ಎಲ್ಲ ಬೇಸಿಕಲಿ 9, 10, 11 ಹಂಗಿರ್ತಾ ಇತ್ತು. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಫೀಮೇಲ್ ಹೆಂಗ್ ಕ್ಯಾಚ್ ಮಾಡುತ್ತೆ, ಅದ್ರ ಪ್ರೊಜೆಸ್ಟನ್ ಲೆವೆಲ್ ಯಾವ ಲೆವೆಲ್ ಇರುತ್ತೆ, ಅದ್ರ ಎಕ್ಸ್ ಹೆಂಗಿರುತ್ತೆ, ಅದೆಲ್ಲ ಮ್ಯಾಟರ್ ಆಗುತ್ತೆ. ಫೀಮೇಲು ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ಲಿಟರ್ ಮೆಟಲ್ ಬಂದಾಗ. ಎಸ್, ಇದ್ರ ಬಗ್ಗೆ ಒಂದು ನಿಮ್ಮ ಹತ್ರ ಕ್ವಶನ್ ಕೇಳಬೇಕಾಯ್ತು. ಗ್ರೇಡ್ ಏನು ತುಂಬ ರ್ಯಾಶ್ ಇರುತ್ತೋ ಇಲ್ಲ ನಾರ್ಮಲ್ ಆಗಿ ಇದು ಎಲ್ಲ ಕಡೆನೂ ಆರಾಮಾಗಿರುತ್ತೆ? ಇದು ಸಾಕಾದ್ರೂ ಡಿಪೆಂಡ್ ಅಪಾನ್ ವಾತಾವರಣದ ಮೇಲೆ ಹೋಗುತ್ತೆ. ಬಟ್ ಮೆಜಾರಿಟಿ ನಾವು ಕನ್ಸಿಡರ್ ಮಾಡೋದು ಇಟ್ಸ್ ಫ್ರೆಂಡ್ಲಿ ಅಂತಾನೆ. ಬಟ್ ಯಾಕೆ ಸ್ವಲ್ಪ ಗ್ರೇಡನ್ ಅಂದ್ರೆ ಎದ್ದುತ್ತಾರೆ ಅಂದ್ರೆ ಅದ್ರ ಯೂಜ್ನೆಸ್ಗೆ. ಯೂಜ್ನೆಸ್ ಏನೋ ಎಳೆದು ಬಿಟ್ರೆ ಅದು ಪ್ರೀತಿಗೆ ಬಂದು ಹಿಂಗೆ ಆರಕ್ಕೆ ಬಿದ್ದೋಗ್ಬಿಡ್ತಾರೆ ಎಷ್ಟೋ ಜನ. ಅದಕ್ಕೆ ಆ ಇದರಿಂದಾಗಿ ಸ್ವಲ್ಪ ಇದು ಮಾಡ್ತಾರೆ ಸರ್ ಅಷ್ಟೇ. ತುಂಬ ರ್ಯಾಶ್ ಆಗೋಂಥ ಡಾಗ್ ಯಾವ್ದಿರುತ್ತೆ ಸರ್ ಈಗ ಇವತ್ತಿನ ಪ್ರೆಸೆಂಟಲ್ಲಿರೋದು? ತುಂಬ ರ್ಯಾಶ್ ಆಗಿರುತ್ತೆ ಅಂದ್ರೆ ಸುಮಾರು ಇದಾವೆ ಸರ್. ಹಾಂ, ಅದರಲ್ಲಿ ಕೇನ್ ಕೋರ್ಸೋ ಇದೆ, ಇವಾಗ ಮೇಜರ್ ರ್ಯಾಟ್ ವಿಲ್ಲರ್ ತುಂಬಾ ರ್ಯಾಶ್ ಆಗುತ್ತೆ ಅಂತ ತುಂಬಾ ರ್ಯಾಶ್. ರ್ಯಾಟ್ ವಿಲ್ಲರ್, ಆಮೇಲೆ ಡಾಬರ್ ಮ್ಯಾನ್ ಇದೆ, ಜರ್ಮನ್ ಶೆಪರ್ಡ್ ಇದೆ, ಮ್ಯಾಲನೀಸ್ ಇದೆ. ಇವೆಲ್ಲ ರ್ಯಾಶ್ಗೆ ಅಂದ್ರೆ ಈ ತರ ಬ್ರೀಡ್ಸ್ಗಳನ್ನೆಲ್ಲ ನಾವು ಮನೆಗಳಲ್ಲಿ ಸಾಕ್ಬೋದಾ? ಖಂಡಿತ ಸಾಕ್ಬೋದು ಸರ್. ಜಸ್ಟ್ ಎಲ್ಲ ತುಂಬಾ ಜನ ಈಗ ತೊಳಗ್ ಬಿಡ್ಕೊಳ್ಳೋದು ಇಲ್ಲ ಹೊರಗಡೆ ಎಲ್ಲ ಇದು ಮಾಡಿ ಸಾಕೊಳ್ಳೋ ತರ ಮಾಡಿರ್ತಾರೆ ಆಕ್ಚುಲಿ. ಸರ್ ಇದೆಲ್ಲ ಏನ್ ಗೊತ್ತಾ, ಹೋಮ್ ಗಾರ್ಡ್ ಡಾಗ್ಸ್ ಒಂಥರ ಪ್ರೊಟೆಕ್ಟಿವ್ ಡಾಗ್ಸ್ ಇದೆಲ್ಲ. ಸರಿನಾ, ಒಂದು ರಾಟ್ ವೀಲರ್ ಇದ್ರೆ ಮನೆಯಲ್ಲಿ 10 ಜನ ವಾಚ್ಮ್ಯಾನಿಗೆ ಸಮಾನ. ಒಂದು ಕೇನ್ ಕೋರ್ಸ ಇದ್ರೆ 5 ಜನ ಗನ್ಮ್ಯಾನಿಗೆ ಸಮಾನ. ಸರಿನಾ, ಒಂದು ರಾಟ್ ವೀಲರು 10 ಜನ ವಾಚ್ಮ್ಯಾನಿಗೆ ಸಮಾನ. ಹೌದು ಸರಿನಾ, ಒಂದು ಕೇನ್ ಕೋರ್ಸ ಇದ್ರೆ 5 ಜನ ಗನ್ಮ್ಯಾನಿಗೆ ಸಮಾನ. 5 ಜನ ಗನ್ಮ್ಯಾನೇ ಇದನ್ನ ಸಾಯಿಸ್ಬೋದು. ಆದ್ರೆ ಇದು ಹೇಳೋದು ಏನ್ ಗೊತ್ತಾ, ನಾನು ಸಾಯಿಸೇ ನೀನು ಒಳಗಡೆ ಹೋಗ್ಬೇಕು ಅಂತ ಹೇಳುತ್ತೆ. ಆ ಥರ ದಮ್ಮಿರೋ ಅಂತ ನಾಯಿಗಳು ಇವೆಲ್ಲ. ಆ ಥರ ಒಂದು ಮ್ಯಾಲೋನಿಸ್ ಹಿಂಗೆ ಹಿಡ್ಕೊಂತು ಅಂದ್ರೆ ನೀವು ಬಟ್ಟೆ ಒಗ್ದಂಗೆ ಹೋಗಿದ್ರು ಬಿಡಲ್ಲ ಆ ನಾಯಿ. ಬಟ್ಟೆ ಒಗ್ದಂಗೆ ಒಗದ್ಬಿಟ್ರು ನೀವು ಆ ನಾಯಿ ನಿಮ್ಮನ್ನು ಬಿಡಲ್ಲ. ಆ ಥರ ಇದೆಲ್ಲ. ಡಾಗ್ ಜೊತೆ ನಿಮ್ಗೆ ಆಗಿರೋ ಒಂದು ಅನುಭವ ಹಂಚ್ಕೊಳ್ಳಿ ಸರ್. ಅಂದರೆ ತುಂಬ ಒಂದು ಹ್ಯಾಪಿನೂ ಆಗಿರ್ಬೋದು, ಒಂದು ಸ್ಯಾಡ್ನೆಸ್ ಆಗಿರ್ಬೋದು, ಆ ಥರದ್ದೇನೋ ಒಂದು ಫೀಲಿಂಗ್ಸ್ ಇದೆಯಾ ನಿಮ್ಮಿಬ್ಬರಲ್ಲಿ? ಸ್ಯಾಡ್ ಅನ್ನೋದು ಅದೇ ನಮ್ಮ ಜೊತೆಲಿರೋದು ಡಾಗು ಎಕ್ಸ್ಪೈರ್ ಆದಾಗ ಅದು ನಮಗೆ ಮರೆಯೋಕ್ಕೆ ಆಗಿಲ್ಲ. ಹೇಗೆ ತಗೊಂತೀರ ನೀವು ಅದೆಲ್ಲ ಮೈಂಡ್ ಸೆಟ್ ನಿಮಗೆ? ಒಂದು ಡಾಗ್ಸ್ ಅದಾಗ ನಿಮಗೆ ಒಂದು ಅದು ಎಕ್ಸ್ಪೈರ್ಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಸರ್ ಖಂಡಿತವಾಗ್ಲೂ ಇವಾಗ ಮನೇಲಿ ಯಾರಾದರೂ ಒಬ್ರು ಇಲ್ಲ ಅಂತಂದ್ರೆ ಅದೆಷ್ಟರ ಮಟ್ಟಿಗೆ ನಮಗೆ ಅನುಭವ ಕಾಣಿಸುತ್ತೆ. ಸೇಮ್ ಅದೇ ಥರ ನಮಗೆ ಆ ಥರ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಲ್ಲ. ಅವನಿಲ್ಲ ಅವಳಿಲ್ಲ ಅನ್ನೋ ಹಿಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಲ್ಲ. ನಿಮಗೀಗ ಒಂದು ಡಾಗ್ ಸೇಲ್ ಮಾಡ್ಬೇಕಾದ್ರೂ ಒಂದು ಮನೆಯಿಂದ ಅದನ್ನ ಕಳಿಸ್ಬೇಕಾದ್ರೂ ನಿಮ್ಗೆ ತುಂಬ ದುಃಖ ಆಗಿರುತ್ತೆ ಅನ್ಕೊಂತೀನಿ ಸರ್. ನನ್ನ ದುಃಖ ಆಗಿರುತ್ತೆ, ಬಟ್ ಯಾವತ್ತೂ ದುಃಖದಲ್ಲಿ ನಾನು ನಾಯಿ ಕೊಟ್ಟಿರಲ್ಲ. ಯಾವತ್ತೂ ಕೊಟ್ಟಿಲ್ಲ. ಕೈಯಿಂದ ತಗೊಂಡು ಹೋದವರು ಅವ್ರ ಮನೇಲಿ ನಾನು ಅರ್ಸ್ಬಿಟ್ಟು ಕೊಡೋದೆ. ಅವ್ರ ಮನೇಲಿ ಇನ್ನಷ್ಟು ಖುಷಿ, ಸಂತೋಷ ಎಲ್ಲವೂ ಹೆಚ್ಚಾಗ್ಲಿ. ಇದು ಹೋದ್ಮೇಲೆ ಎಲ್ಲವೂ ಹೆಚ್ಚಾಗ್ಬೇಕು. ಅವ್ರ ಮನೇಲಿ ಏನಾರ ಮನಸ್ತಾಪಗಳಿದ್ರು ಎಲ್ಲ ಇದರಿಂದ ಸರಿಯಾಗ್ಬೇಕು. ಯಾವತ್ತೂ ನಾನು ಬೇಜಾರಲ್ಲಿ ಇವತ್ತಿನವರೆಗೂ ಒಬ್ರು ಕೈ ಎತ್ತು ಕೊಟ್ಟಿಲ್ಲ. ನಂಗೆ ಆ ಬೇಜಾರಿತ್ತ ನಂಗೆ ಕೊಡೋದೇ ಇಲ್ಲ. ನಂಗೆ ಆ ಬೇಜಾರಿತ್ತ ಈ ವ್ಯಕ್ತಿ ಇದಕ್ಕಲ್ಲ, ಇವನಿಗೆ ಇದು ಕೊಡಬಾರ್ದು ಅನ್ನೋ ಥರ ಇತ್ತ, ನಂಗೆ ಬೇಡ. ಆ ವ್ಯಕ್ತಿ ಕೊಡ್ಬೇಕಾ ನನ್ನ ಮನ್ಸಾರನೇ ಕೊಡ್ತೀನಿ. ಆ ಥರ. ಹಾಗೆ ನಿಮ್ಮ ಈ ಡಾಗ್ ಬ್ರೀಡಿಂಗಲ್ಲಿ
ಒಂದು ಟರ್ನಿಂಗ್ ಪಾಯಿಂಟ್ ತೊಗೊಂಡಿದ್ದು ಯಾವಾಗ ಅಂತ ಹೇಳ್ಬೋದಾ? ಸರ್ ಇದೊಂದು ಚಿಕ್ಕದಾಗಿ ಒಂದು ಶಾರ್ಟಾಗಿ ಒಂದು ಕತೆ ಥರ ಹೇಳ್ತೀನಿ. ಓಕೆ. ಯಾಕಂದರೆ ಇದು ನಾಯೇ ನನ್ನನ್ನು ಕರ್ಕೊಂಡು ಹೋಗಿದ್ದು ಸಕ್ಸಸ್ಫುಲ್ ಪಾತಿಗೆ. ಹಾಂ. ನನಗೆಲ್ಲ ಏನೂ ಗೊತ್ತಿರಲಿಲ್ಲ. ಈ ನಾಯೆಲ್ಲ 1 ಲಕ್ಷಕ್ಕೆ ಮಾರ್ತಾರೆ 2 ಲಕ್ಷಕ್ಕೆ ಮಾರ್ತಾರೆ ಅಂದರೆ ನಾನು ಅವರಿಂದ ದೂರ ಇರ್ತಿದ್ದೆ. ಯಾರೋ ಸುಳ್ಳು ಹೇಳ್ತಾವನೆ, ನಾಯಿ ಯಾರು 1 ಲಕ್ಷ 2 ಲಕ್ಷಕ್ಕೆ ತೊಗೋತಾರ, ಇಷ್ಟು ದೊಡ್ಡದಿರೋ ಓರಿನೇ ಹಸುಗಳನ್ನೇ ನಮ್ಮ ತಾತ ಇಷ್ಟಕ್ಕೆ ತರ್ತಾರೆ, ಇಷ್ಟಕ್ಕೆ ಇದೆಲ್ಲ ತರ್ತಾರೆ ಅನ್ನೋ ಥರ ಇದು. ಬಟ್ ನಾಯಿ ಮೇಲೆ ಆಸೆ ಇತ್ತಲ್ಲ, ನನ್ನ ಹತ್ರ ಒಂದು ಪೆಟ್ ಕ್ವಾಲಿಟಿ ಫೀಮೇಲ್ ಇತ್ತು ಅಂದಾಗ ನಾನು ನಮ್ಮ ಅಣ್ಣ ತೊಗೊಂಡೋಗಿ ಒಬ್ರ ಹತ್ರ ಮೇಟ್ ಮಾಡಿಸಿದ್ವಿ. ಅದು ನಮ್ಮ ಅಣ್ಣ ಜಗಳ ಆವಾಗ. ಯಾಕಂದರೆ ಅವರು ಪಪ್ಪಿ ಮೇಟಿಂಗಿಗೆ ನಾವು ಮಾಡಿಸಿದ್ದು 5,000 ಸ್ಟಡ್ ಫೀಸು, 1 ಮರಿ, ಯಾವುದೋ ಇಂಪೋರ್ಟ್ ಮಗಂಗೆ. ಅವರು ಮೇಟಿಂಗ್ ಕೊಡ್ತಾ ಇರೋದೇ ದೊಡ್ಡ ವಿಚಾರ. ಯಾಕಂದ್ರೆ ನಮ್ಮ ಪೆಟ್ ಕ್ವಾಲಿಟಿ ಅವ್ರದ್ದು ಇಂಪೋರ್ಟ್ ಮಗ. ಪಾಪ ಮಧ್ಯದಲ್ಲಿ ಇನ್ನೊಬ್ರು ಪಾಪ ನಮಗೆ ಶರತ್ ಅನ್ನೋರೊಬ್ರು ಪರಿಚಯ ಇದ್ರು, ಅವ್ರ ಮುಖಾಂತರ ಕೊಟ್ಟರು. ನಮ್ಮ ಅಣ್ಣ 5,000 ಕೊಟ್ಟು ಒಂದು ಮರಿ ಕೊಡೋಕ್ಕಾದ್ರೆ ನೀ ಏನು ಮಾತಾಡ್ತೀವಿ ಅಂತ ನಮ್ಮ ಅಣ್ಣ ಅವಾಗ. ಯಾಕಂದ್ರೆ ನಮ್ಗೆ ಕ್ವಾಲಿಟಿ ಅವೇರ್ನೆಸ್ ಇರಲಿಲ್ವ ಸರ್. ನಾಯಿ ಅಂದರೆ ನಮಗೆಲ್ಲ ಒಂದೇ ಆ ಥರ ಸ್ಟೇಜಲ್ಲಿ ಇದ್ದಿದ್ದು. ಸರಿ ಅಂದ್ಬಿಟ್ಟು ಹೋದ್ವಿ, ಮೇಟ್ ಮಾಡಿಸಿದ್ವಿ, ಮನೇಲಿ ಲಿಟ್ರಾಯಿತು. ನಮ್ಗೆ ಏನು ಅದೆಲ್ಲ ಗೊತ್ತಿಲ್ಲ. ನಮ್ಗೆ ನಾಯಿ ಚೆನ್ನಾಗಿ ಸಾಕಬೇಕು, ತುಂಬ ಚೆನ್ನಾಗಿ ಸಾಕಿದ್ವಿ. 3 ಗಂಡು ಮರಿ ಇತ್ತು. ನನ್ನ ಖುಷಿಗೆ ನಾನು ಮನೆ ಕೆಳಗಡೆ ಇಟ್ಕೊಂಡು 3 ಗಂಡು ಮರಿದು ನಿಕ್ಕಿ ಗ್ಯಾಪ್ನ ಇದೆಯಾ ಫೋಟೋ ತೆಗೆದುಬಿಟ್ಟು ಪೋಸ್ಟ್ ಮಾಡಿದ್ವಿ ಫೇಸ್ಬುಕ್ಕಲ್ಲಿ. ಯಾವುದೋ ಒಂದು ಕಾಲ್ ಬಂತು ಸರ್ ಬಾಂಬೆಯಿಂದ ಕಾಲ್ ಬಂದ್ಬಿಟ್ಟು, ಏನು ಹೇಳ್ತಾ ಇದ್ದೀರಾ ಅರ್ಲಿ ಕ್ವೀನ್ ಮೇಲ್ ಪಪ್ಪೀಸ್ಗೆ ಅಂದರೆ ಅವ್ನು ಹಿಂದಿಲಿ ಮಾತಾಡ್ದ. ಸ್ಟಾರ್ಟಿಂಗ್ ನಂಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಅಂತ ಅಂದೆ. ಓಕೆ ಇಂಗ್ಲೀಷಲ್ಲಿ ಮಾತಾಡ್ದ. ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ ನೀವು ಪಪ್ಪೀಸ್ಗೆ ಅಂತಂದ. ನನಗೆ ಅವಾಗ ಇನಿಷಿಯಲ್ ಡೇಸ್ ಅಲ್ವಾ, ಅವಾಗ ನಾನು ಹೇಳ್ತಾ ಇರೋದು ಇದೇನಿಲ್ಲ ಅಂದ್ರೆ ನಾನು PU ಟೈಮ್ ಸ್ಟೋರಿ ಹೇಳ್ತಾ ಇರೋದು. ಮತ್ತು ಇವಾಗ ನಾನೇನು ಅಂದ್ಕೊಂಡೆ, 3 ಮರಿ ಒಟ್ಟಿಗೆ ಪೋಸ್ಟ್ ಮಾಡಿದ್ದೆ. ವಾಟ್ ಆರ್ ಯು ಸೇಯಿಂಗ್ ಪ್ರೈಸಸ್ ಅಂತ ಕೇಳಿದ್ನಲ್ಲ. ಸೊ ಪ್ರೈಸ್ ಅಂದರೆ ಸಿಂಗುಲರ್ ಇರುತ್ತೆ, ಪ್ರೈಸಸ್ ಅಂತ ಕೇಳ್ತಾ ಇದ್ರೆ ಎಲ್ಲ ಸೇರಿರುತ್ತೆ. ಅತಿ ವಿನಿಯಮ್ ದೂರ್ತ ಲಕ್ಷಣಂ ಅನ್ನೋ ಥರ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಸೊ 30 ಸಾವಿರ ಎಷ್ಟು 50 ಸಾವಿರ ಬಂದರೆ ಸಾಕು ನನಗೆ ಅನ್ನೋ ಥರ ನನ್ನ ಮೆಂಟಾಲಿಟಿ ಇತ್ತು ಒಂದೊಂದು ಮರಿಗೆ. ಸರಿನಾ? ಸೊ ನಾನೇನಂದೆ 2 ಲಕ್ಷ ಹೇಳೋಣ. ಸೊ ಹಂಗೆ ಅಂತ ಕಡಿಮೆ ಮಾಡಿದ್ರೆ 1.5ಗೆ ಮತ್ತೆ ಬರ್ತಾನೆ. ಓಕೆ, ನಾನು ಸಿಂಗಲ್ ಮರಿಗೆ ಆ ಪ್ರೈಸ್ ಅಂದ್ಕೊಂಡಿದ್ದು. ಸೊ 50 ಸಾವಿರಕ್ಕೆ ಮಾರಿದ್ರೆ ಸಾಕು ಅಂತ ನೀವು ಅನ್ಕೊಂಡಿದ್ದು. 50 ಸಾವಿರ ಹೇಳೋಣ. ಬೇಸಿಕ್ ನಾಲೆಜ್ ಇಲ್ಲ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, 2 ಲಕ್ಷ ಹೇಳ್ಬಿಟ್ಟೆ 3 ಮರಿಯಿಂದ. ಸೊ ನನ್ನ ತಲೆ ಏನಿತ್ತಂದ್ರೆ 2 ಲಕ್ಷ ಹೇಳಿದ್ರೆ ಯಾರು ಕೊಡ್ತಾರೆ, 1.5 ಕೊಡ್ತಾರೆ. ಆಮೇಲೆ ನಂಗೆ ಕೇರ್ಲೆಸ್ ಬೇರೆ. ನಾನು ಯಾವುದೋ ಇಲ್ಲಿ ಬಾಂಬೆಲಿರೋರೆಲ್ಲ ತಗೋತಾರ ಅಂತ ನಂಗೆ ಕೇರ್ಲೆಸ್ಸು. ಸರಿ ಅಂದ್ಬಿಟ್ಟು ಅವನೇನು ಮಾಡ್ದ, ಇದು ಇದ್ರು ಮೊಮ್ಮಗನ, ಇದಿದ್ರು ಬ್ಲಡ್ ಲೈನ್ ಅಂದ್ಬಿಟ್ಟು ಆ ಇಂಪೋರ್ಟ್ ಹೆಸರು ಹೇಳ್ದ. ನಾನು ಟಕ್ಕಂತ ಆ ಬ್ರೀಡರಿಗೆ ಫೋನ್ ಮಾಡಿದೆ. ಮಾಡ್ಬಿಟ್ಟು ಇದ್ರ ಮೊಮ್ಮಗ ಬರುತ್ತೆ. ಹೌದು, ಇದ್ರ ಮೊಮ್ಮಗನೇ ಬರುತ್ತೆ ಅಂತಂದರು. ಇವನ್ ವಾಯ್ಸಲ್ಲೂ ಅದ್ರ ಮೊಮ್ಮಗ ಅನ್ನೋದಿತ್ತು, ಅವ್ರ ವಾಯ್ಸಲ್ಲೂ ಅದ್ರ ಮೊಮ್ಮಗ ಅನ್ನೋದೇ. ನನಗೆ ಏನಿದೆ ಅನ್ನೋ ಥರ, ನನಗೆ ಇದೆಲ್ಲ ನಮ್ಗೆ ತಲೆಗೆ ಹೋಗ್ತಾ ಇಲ್ಲ. ನಾಯಿ ಅಲ್ವಾ ಅನ್ನೋ ಥರ. ಸೊ ನಾನೇನು ಮಾಡಿದೆ, ತಿರ್ಗಾ ಹೌದು ಇದ್ರದ್ದೇ ಬ್ಲಡ್ ಲೈನು ಅಂತಂದೆ. ಟಕ್ಕಂತ ಏನು ಮಾಡ್ದೆ ಅವನು, ಈಸ್ ದಿಸ್ ಯುವರ್ ಗೂಗಲ್ ಪೇ ಅವ್ರ ಫೋನ್ಪೇ ಅಂತ ಅಂದ್ಬಿಟ್ಟು ನನಗೆ ಒಂದು 50K ಡೆಪಾಸಿಟ್ ಮಾಡಿದ. ಡೆಪಾಸಿಟ್ ಮಾಡಿದ ತಕ್ಷಣ ಅವ್ನು ಫುಲ್ಲು ನಂಬಿಕೆ ಬಂದ್ಬಿಡ್ತು. ಫಸ್ಟು ನನಗೆ ನಂಬರ್ ಹೇಳೋಕ್ಕೂ ಸ್ವಲ್ಪ ಭಯನೇ, ಕಿಕ್ ಮಾಡ್ಬಿಡ್ತಾರ ಈ ಥರ ಅನ್ನೋ ಥರ ಭಯ. ತುಂಬ ಇನಿಷಿಯಲ್ ಡೇಸ್ ಅಲ್ವಾ. ಸರಿ ಅಂದಾಗ ನಾನೇನು ಮಾಡಿದೆ, ಈ ಥರ ಶೇರ್ ಮಾಡಿದೆ. 50K ಡೆಪಾಸಿಟ್ ಮಾಡ್ದೆ. ನಂಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಏನೂ ಗೊತ್ತಿಲ್ಲ. ಮರಿ ಕೊಟ್ಟರೆ ನನ್ನ ರೆಸ್ಪಾನ್ಸಿಬಿಲಿಟಿ ಮುಗೀತು. ನನಗೆ ಬಾಂಬೆ ನನಗೆ ತೊಗೊಂಬ ಅಂತೆಲ್ಲ ಹೇಳಂಗಿಲ್ಲ. ನಮ್ಗೆ ಅದ್ರ ಬಗ್ಗೆ ಏನು ನಾಲೆಜೇ ಇಲ್ವಲ್ಲ. ಏನೋ ಇಲ್ಲೇ ಮನೆ ಹತ್ರ ಕೇಳಿದ್ರೆ ತೊಗೊಂಡೋಗಿ ಕೊಡೋ ಥರ ಗೊತ್ತು. ಔಟ್ ಆಫ್ ಸ್ಟೇಟಲ್ಲಿ ಹೆಂಗೆ ಕಳಿಸ್ಬೇಕನ್ನೋದೇ ಗೊತ್ತಿಲ್ವಲ್ಲ. ಅದು ಬಾಂಬೆ ತುಂಬ ದೊಡ್ಡ ವಿಚಾರ. ಹೌದು. ಸೊ ಅದಾದಮೇಲೆ ಅದೇನಾಯಿತು. ಸೊ ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಡೆಪಾಸಿಟ್ ಮಾಡ್ದೆ. ಇಂಥ ದಿನ ಬಂದು ಹಿಂಗೆ ಮೆಜೆಸ್ಟಿಕ್ ಪಾರ್ಸಲ್ ಆಫೀಸ್ ಹತ್ರ ಪಪ್ಪಿ ತೊಗೊಂಬನ್ನಿ ಅಂತಲೇ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ನಮ್ಮ ಅಣ್ಣ ಮತ್ತು ಇನ್ನೊಂದು 2-3 ಜನ ಫ್ರೆಂಡ್ಸ್ ಹೋದ್ವಿ. ಸರ್ ಹೋಗ್ಬೇಕಾದ್ರು ನಾನು 3 ಮರಿ ಒಟ್ಟಿಗೆ ಎತ್ಕೊಂಡು ಹೋಗಿದ್ದೀನಿ. ನಂಗೆ ಗೊತ್ತಿಲ್ಲ. ಅವ್ನು ವಾಟ್ಸಪ್ಪಲ್ಲಿ ಕಳಿಸ್ತಾ, ದಿಸ್ ಬ್ಯಾಚ್ ಪಪ್ಪಿ ಓನ್ಲಿ ರೈಟ್ ಅಂದ್ಬಿಟ್ಟು ಹಿಂಗೆ ಕಳಿಸ್ತಾ. ನಾನೇನು ಅಂದ್ಕೊಂಡೆ, ಮೋಸ್ಟ್ಲಿ 3 ಫೋಟೋನ ಕಳ್ಸೋಕೆ 1 ಫೋಟೋ ಕಳಿಸಿದ್ದಾನೆ. ಅಗೇನ್ ಕೇಳೋರ್ಗೆ ಏನು ಇಷ್ಟು ದಡ್ಡನ ಅನ್ಸ್ಬೋದು, ಸತ್ಯವಾಗ್ಲೂ ನಾನು ದಡ್ಡನೇ ಆಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ಏನಾಯಿತು, ಪಾರ್ಸಲ್ ಆಫೀಸ್ಗೆ ಹೋದ್ವಿ. ಫಸ್ಟು ಬೇರೆ ಮರಿ ಕೊಟ್ಟೆ, ವೀಡಿಯೋ ಕಾಲಲ್ಲಿ ಅವ್ನು ತೋರಿಸ್ಬೇಕಲ್ಲ. ಅವ್ರು ಟ್ರಾನ್ಸ್ಪೋರ್ಟರ್ ಬಂದಿದ್ದ. ನಾಟ್ ದಿಸ್ ಪಪ್ಪಿ ಅಂತಂದ. ಇಲ್ಲ, ಈ ಪಪ್ಪಿನೂ ತಂದಿದ್ದೀನಿ ನೋಡು ಅಂದ್ಬಿಟ್ಟು ತೋರಿಸ್ದೆ. ಆ ಪಪ್ಪಿ ಈಸ್ಕೊಂಡು ಅವನು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ನಂಗೆ ಕ್ರೆಡಿಟು ಮಾಡಿಬಿಟ್ಟ. ಕ್ರೆಡಿಟು ಆಯಿತು ಬ್ಯಾಲೆನ್ಸ್ ಅಮೌಂಟು. ನಾನು ಆಮೇಲೆ ಅವ್ನು ಒಂದೇ ಮರಿ ಎತ್ಕೊಂಡು ನಾನೇನು ಮಾಡಿದೆ, ಮತ್ತೆ ಅಲ್ಲಿ 3/4 ಗಂಟೆ ಕಾಯ್ದಿದ್ದೀನಿ 12 ಮರಿ ಬಂದು ಈಸ್ಕೊಂಡು ಹೋಗಿ ಬರ್ತಾನೆ ಅಂತ. ತಿರ್ಗಾ ಅದಾದಮೇಲೆ ಅವ್ನು ಬರಲಿಲ್ಲ. ತಿರ್ಗಾ ಏನು ಮಾಡಿದ್ದೀನಿ, ಇನ್ನೂ ಎಷ್ಟರ ಮಟ್ಟಿಗೆ ದಟ್ಟತನ ಇತ್ತು ಅಂದರೆ ಮನೆಗೆ ಬಂದಮೇಲೆ 10 ದಿನ ಆ ಮರಿ ಮಾರಿಲ್ಲ. ಮೋಸ್ಟ್ಲಿ 1 ಮರಿ ಇವಾಗ ತೊಗೊಂಡೋಗಿದ್ದಾನೆ ಅನ್ಸುತ್ತೆ, 2 ಮರಿ ಆಮೇಲೆ ತೊಗೊಂಡೋಗ್ತಾನೆ. ಬೇರೆಯವ್ರ ಹತ್ರ ಕೇಳೋಕ್ಕೂ ಭಯ ಅಲ್ಲ ಸರ್, ದಡ್ಡ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಬಿಸ್ನೆಸ್ಸಲ್ಲಿ ದಡ್ಡ ಅಂತ ತೋರಿಸ್ಕೊಳ್ಳೇಬಾರ್ದು ಯಾವತ್ತು. ಸೊ ಅದೊಂದು ಭಯ. ಕಡೆಗೆ ಅವ್ನು ತೊಗೊಳ್ಳಿಲ್ಲ. ಓಕೆ, ಇಸ್ ವೆರಿ ಹ್ಯಾಪಿ. ಹಂಗೆ ನಾನು ಬ್ಯಾಲೆನ್ಸ್ ಮರಿಗಳು ಹಂಗಾರೆ ಮಾರ್ಕೊಳ್ಳ ಅಂತಲೇ ಕೇಳಿದೆ ಅವನಿಗೆ. ಹಿಂಗೆ ಓಕೆ ಫೈನ್, ನನಗೆ ಒಂದೇ ಪಪ್ಪಿ ಸಾಕಾಗಿರೋದು, ನನ್ನ ಮನೇಲಿ ಜಾಗ ಇಲ್ಲ 12 ಮರಿ ತೊಗೊಳಕ್ಕೆ, ಒಂದೇ ಮರಿ ಸಾಕಾಗಿರೋದು ಅಷ್ಟೇ ಅಂತಂದೆ.
ಸರಿ ಅವಾಗ ನನಗೆ ಇನ್ನೂ ಒಂದು ತಿಂಗಳು ಭಯನೇ ಇತ್ತು ನನಗೆ, ಏನು ಕತೆನೋ ಅಂತ. ಆಮೇಲೆ ತಿರ್ಗಾ ಆ ಬ್ರೀಡರ್ ಹತ್ರ ಮಾತಾಡಿದಾಗ ಅದ್ರ ವ್ಯಾಲ್ಯೂ ಇರೋದೇ ಅದು, ನಿನಗೆ ಗೊತ್ತಾಗಿಲ್ಲ ಅಷ್ಟೇ ಅಂತಂದ್ರು. ಅದ್ರ ವ್ಯಾಲ್ಯೂ ಇರೋದೇ ಅದು. ನನ್ನ ಹತ್ರ ಅದ್ರದ್ದೇ ಲೈನ್ ಮಕ್ಕಳು ಕೇಳ್ದ, ನಾನು 3 ಲಕ್ಷ ರೂಪಾಯಿ ಹೇಳ್ದೆ, ಅದಕ್ಕೆ ಅವ್ನು ನಿನ್ನ ಹತ್ರ ತೊಗೊಂಡಿರೋದು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ನಾಯಿ ಈ ರೇಟ್ಗೆ ಹೋಗುತ್ತೆ, ನಾಯಿಗೆಲ್ಲ ಇಷ್ಟು ವ್ಯಾಲ್ಯೂ ಇದೆ ನಂಗೆ ಗೊತ್ತಿಲ್ಲ. ಇದು ಒಂದು ಗೊತ್ತಿಲ್ದಲೇ ನಾನೊಂದು ದಾರಿಗೆ ಹೋಗಿ ನಾಯೇ ನನಗೆ ತೋರಿಸ್ಕೊಟ್ಟಿದ್ದಂಥದ್ದು. ಓಕೆ, ಇದ್ರ ಎಷ್ಟು ಈಗ ಒಂದು ವ್ಯಾಲ್ಯೂ ಒಂದು 50,000 ಕೊಟ್ಟ ಇಲ್ಲ 1 ಲ್ಯಾಕಿಗೆ ಕೊಟ್ರ ಅದನ್ನ? ಸರ್ ನಾನು 2 ಲ್ಯಾಕ್ಸಿಗೆ ಸೇರಿ 3 ಮರಿ ಮಾತಾಡಿದ್ದು. ಓಹ್ ಓಕೆ. ಅವ್ನು 180 ಕೊಟ್ಬಿಟ್ಟು ಒಂದೇ ಮರಿ ತೊಗೊಂಡಿದ್ದು. ಓಕೆ 180 ಕೊಟ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ನನಗೆ. ಹೌದು, ನಿಮ್ಗೆ ಅರ್ಧ ನಿಮ್ಗೆ ಮೋಸ ಆಗ್ಬಿಟ್ಟಿದೆ ಅನ್ಸುತ್ತೆ ಹಾಗಾದ್ರೆ. ಇಲ್ಲ ನಮಗೆ ಪ್ರಾಫಿಟ್ ಆಗಿದ್ದು. ಓಕೆ, ಯಾಕಂದ್ರೆ ನಾನು 3 ಮರಿಯಿಂದ ನನ್ನ ತಲೆಯಲ್ಲಿ ಇದ್ದಿದ್ದೆಷ್ಟು 1.5. ಅವ್ನು ಒಂದೇ ಮರಿ ತಗೊಂಡಿದ್ದು 180ಕ್ಕೆ. ಸೊ ಅದು ನನಗೆ ಪ್ರಾಫಿಟ್, ತುಂಬಾ ಪ್ರಾಫಿಟ್. 3 ಮರಿ ಕೊಟ್ಟಿದ್ರು ನಂಗೆ ಆ ಬೆಲೆ ಇಲ್ವಲ್ಲ. ಇದು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್. ಓಕೆ, ಇದು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್. ಇದಕ್ಕೆ ನಾಯಿಗೆ ಹಿಂಗ್ ವ್ಯಾಲ್ಯೂ ಇದೆ, ಬ್ಲಡ್ ಲೈನ್ಸ್ ಅಂದ್ರೆ ಏನು ಎಲ್ಲ ನಮಗೆ ಜನನೇ ಅರ್ಥ ಮಾಡ್ಸಿದ್ ಸರ್. ಜನನೇ ನಮ್ನ ಇಂಪ್ರೂವೈಸೇಷನ್ ಮಾಡ್ಸಿದ್ದು, ಜನನೇ ನಮ್ಗೆ ಅಪ್ಡೇಟ್ ಮಾಡ್ಸಿದ್ದು, ಜನನೇ ನಾವು ಒಂದೊಂದ್ಸತಿ ಎಡವಟ್ ಕೆಲಸ ಮಾಡಿದಾಗ ತಿದ್ದವ್ರು. ನೀವ್ ಯಾಕೆ ಒಂದೊಂದ್ಸತಿ ಕ್ವಾಲಿಟಿ ಬಿಟ್ಟು ನಾವೇ ಬೇರೆ ಟ್ರೆಂಡಿಗೆ ಹೋಗೋಣ ಅಂತ ಹೋದಾಗ ರಿಟರ್ನ್ ಜನನೇ ನಮ್ಮನ್ನ ವಾಪಸ್ ಇಲ್ಲ ನೀವು ಇದೆಲ್ಲ ಮಾಡಬೇಡಿ, ಮತ್ತೆ ಇದೇ ಟ್ರೆಂಡಿಂಗ್ ಬನ್ನಿ, ನೀವ್ ಯಾಕೆ ಹಿಂಗಾಗ್ತಾ ಇರ, ಮತ್ತೆ ಎಲ್ಲ ಇಲ್ಲಿವರೆಗೂ ನಾವು ಬರಕ್ ಕಾರಣನೇ ಒಂದ್ ಕಡೆ ಜನ, ಇನ್ನೊಂದ್ ಕಡೆ ನಮ್ಮ ನಾಯಿಗಳು. ಈಗ ನಾನೇ ಒಂದು ನಾಯಿ ಒಂದು ಪರ್ಚೇಸ್ ಮಾಡಬೇಕು, ಈಗ ಒಂದು ಡಾಗ್ ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು ತೊಗೊಬೇಕಾಗುತ್ತೆ ನಾವು? ಸರ್ ವೆರಿ ಮೋಸ್ಟ್ ಫಸ್ಟ್ ಥಿಂಗ್, ನಿಮ್ಗೇನೂ ಗೊತ್ತಿಲ್ಲ ನಾಯಿ ಬಗ್ಗೆ, ಏನೂ ಗಂಧಗಳಿನೂ ಇಲ್ಲ, ಬಟ್ ನೀವು ಒಳ್ಳೆ ಕ್ವಾಲಿಟಿ ನಾಯಿ ತೊಗೋಬೇಕಂದ್ರೆ ಪ್ಲೀಸ್ ಅದೇ ಆದ ಬ್ರೀಡರ್ ಇರ್ತಾರೆ, ಅದೇ ಆದ ಸ್ಪೆಸಿಫಿಕೇಶನ್ ಇರೋಂಥ ಬ್ರೀಡರ್ ಇರ್ತಾರೆ, ಅವ್ರ ಹತ್ರ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನನ್ನ ಹತ್ರನೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಐ ಆಮ್ ರೆಪ್ಲಿಕಾ ಆಫ್ ಮೈ ಕಮ್ಯುನಿಟಿ. ಬ್ರೀಡರ್ಸ್ನ ನಾನು ರೆಪ್ಲಿಕಾ ಆಗಿ ಇಲ್ಲಿ ಕೂತಿರೋದು. ಸೊ ಅದರಿಂದಾಗಿ ಗ್ರೇಡನ್ನು ತೊಗೋಬೇಕಾ, ಅದರಲ್ಲಿ ಯಾರು ರೆಪ್ಯೂಟೆಡ್ ಬ್ರೀಡರ್ ಇರ್ತಾನೆ ಅವನ ಹತ್ರ ತೊಗೊಳ್ಳಿ. ಯಾಕಂದ್ರೆ ಅವ್ನಿಗೆ ನಾಲೆಜ್ ಇರುತ್ತೆ, ಅವ್ನ ಎಕ್ಸ್ಪೀರಿಯನ್ಸ್ಗೆ ತುಂಬ ನಾಲೆಜ್ ಗೇನ್ ಮಾಡಿರ್ತಾನೆ. ಒಬ್ಬ ಎಥಿಕಲ್ ಬ್ರೀಡರ್ ಹತ್ರ ತೊಗೊಳ್ಳಿ. ಯಾಕಂದರೆ ಒಂದು ಕಾಲು ಬೆಂಡ್ ಆಯಿತಾ ಅದಕ್ಕೆ ಏನು ಮಾಡಬೇಕು, ಒಂದು ಗ್ರೋತ್ ಬರ್ತಾ ಇಲ್ವಾ ಅದಕ್ಕೆ ಏನು ಸಪ್ಲಿಮೆಂಟ್ಸ್ ಕೊಡಬೇಕು, ಎಲ್ಲ ನಾಲೆಜ್ ಇರುತ್ತೆ. ಒಂದು ಬ್ರೀಡ್ ಆಗ್ತಾ ಇಲ್ವಾ ಕ್ಲೀನಾಗೆ, ವೆದರ್ ಇಟ್ ಕ್ಯಾನ್ ಬಿ ಮೇಲ್ ಆರ್ ಫೀಮೇಲ್, ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ, ಏನು ಮಾಡಬೇಕು, ಅವ್ನಿಗೆ ಒಂದು ಬೇಸಿಕ್ ನಾಲೆಜ್ ಇರುತ್ತೆ. ಸೊ ಆ ಥರ ನೀವು ಪೊಮೋರಿಯನ್ನೇ ತೊಗೋತೀರಾ, ಆ ಬ್ರೀಡಲ್ಲಿ ಯಾರು ಸ್ಪೆಸಿಫಿಕೇಷನು, ಯಾರು ಚೆನ್ನಾಗೆ ಎಲ್ಲ ಫೀಚರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ಇವ್ರು ಇಷ್ಟು ವರ್ಷದಿಂದ ಪೊಮೋರಿಯನ್ನೇ ಮಾಡ್ತಾಯಿರಾ, ಅವ್ರ ಹತ್ರನೇ ತೊಗೊಳ್ಳಿ. ಯಾವತ್ತೂ ಕಡಿಮೆ ಜಾಸ್ತಿ ಅಂತ ಕಂಪ್ಯಾರಿಸನ್ ಮಾಡಿಬಿಡಿ. ಒಳ್ಳೇದು ಯಾವುದೂ ಕಡಿಮೆಗೆ ಬರೋಲ್ಲ, ಒಳ್ಳೇದು ಯಾವುದೂ ಕಡಿಮೆಗೆ ಬರಲ್ಲ. ಕಡೆ ಪಕ್ಷ ಒಂದು ಹಸು ಸಗಣಿ ಕೂಡ ಒಂದು ಗೊಬ್ಬರ, ಅದೂ ನಿಮಗೆ ಕಡಿಮೆ ರೇಟಿಗೆ ಬರೋಲ್ಲ ಒಳ್ಳೆ ಗೊಬ್ಬರ ಆಗಿದ್ರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ಯೂತ್ಸಿಗೆ ನಾಯಿ ಬ್ರೀಡ್ ಮಾಡಬೇಕು ಅಂತಿರೋರಿಗೆಲ್ಲ, ಅದನ್ನು ಒಂದು ಸಾಕಬೇಕು ಅಂತಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವಿಬ್ಬರು? ಆ್ಯಕ್ಚುಲಿ ಯಾಕೆಂದರೆ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ, ಇವತ್ತು ಈ ಕಾರ್ಯಕ್ರಮ ನೋಡಿದವರು ಏನೋ ಒಂದು ಬಿಸ್ನೆಸ್ ನಿಮ್ಮ ಕಡೆಯಿಂದ ಒಂದು ಆ ಬಿಸ್ನೆಸ್ಸಿಗೆ ಒಂದು ಟಿಪ್ಸ್ ತೊಗೊತಾರೆ. ಇದರಿಂದ ಆ ಕಾರ್ಯಕ್ರಮದಲ್ಲಿ ನೋಡಿ ಅವ್ರಿಗೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಗೊತ್ತಿಲ್ಲ, ನೀವು ಅವ್ರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಥವ್ರಿಗೆ ಈಗ ಯೂತ್ಸಲ್ಲಿ ತುಂಬ ಜನ ಇದೊಂದು ಬಿಸ್ನೆಸ್ ಯಾರಿಗೂ ಒಂದು ಹಬ್ ಗೊತ್ತಿರಲ್ಲ ಸರ್. ಎಷ್ಟೋ ಜನ ಯೂತ್ಸ್ ಕೇಳೋದು ಇಷ್ಟೇ, ಅವ್ರಿಗೆ ಇನಿಷಿಯಲ್ ಡೇಸಲ್ಲಿ ಬಂದಾಗ ಪಾಪ ನಾಲೆಜ್ ಇರೋಲ್ಲ. ಆ ನಾಲೆಜ್ ಗೇನ್ ಮಾಡೋಕ್ಕೆ ಇನ್ನೂ 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ, ಅಷ್ಟೊತ್ತಿಗೆ ಅವ್ರು ಫೇಲ್ಯೂರೇ ಆಗಿಬಿಟ್ಟಿರ್ತಾರೆ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಹಂಗಿರುತ್ತೆ. ಒಂದು ತುಂಬ ಚೆನ್ನಾಗಿ ಒಳ್ಳೆ ಪ್ರಾಬ್ ಇರುತ್ತೆ. ಮೇಲಿಗೂ ವೆಲ್ಕಮ್, ಫೀಮೇಲ್ಗೂ ವೆಲ್ಕಮ್ ಈ ಫೀಲ್ಡ್ಗೆ. ಬಟ್ ಮೆಜಾರಿಟಿ ಬಂದು ಮೇಲ್ಸೇ ಜಾಸ್ತಿ ಬರೋದ್ರಿಂದ ಒಂದು ಮಾತು ಹೇಳ್ತೀನಿ ಏನಂತಂದರೆ, ಮೆನ್ ಡಸ್ ನಾಟ್ ಹ್ಯಾವ್ ಎ ಪೀರಿಯಡ್ಸ್ ಬಟ್ ದ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಬಿ ಬ್ಲೀಡಿಂಗ್ ಡೈಲಿ ಅಂತ. ಸೊ ಹಂಗೆ ಪಾಪ ಮೇಲ್ಗೆ ಅವ್ನ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಜಾಸ್ತಿ ಇರೋದ್ರಿಂದ ಅವನಿಗೆ ಪ್ರಯೋಗ ಮಾಡೋಕ್ಕೆ ಟೈಮ್ ಇರೋಲ್ಲ. ಸೊ ಇನಿಷಿಯಲ್ ಡೇಸಲ್ಲೇ ನನಗೆ ನಿಖಿಲ್ಗಾಗಿದ್ದು ಅದೇ, ಯಾರೂ ಹೇಳ್ಕೊಳ್ಳೋರಿಲ್ಲ, ಮಾಡೋರಿಲ್ಲ, ಕಡೆಯವ್ರಿಗೂ ಬರ್ತಿದ್ವಿ, ಯು ಆರ್ ನಾಟ್ ಗೆಟ್ ಸಕ್ಸೀಡ್. ಅವತ್ತು ನಾವು ನಿರ್ಧಾರ ಮಾಡಿದ್ವಿ, ನಾವು ಯಾವತ್ತೇ ನಾಯಿ ಫೀಲ್ಡಿಗೆ ಬಂದ್ರೂ ನಮ್ಮ ಹತ್ರ ಯಾರೇ ಮರಿ ತೊಗೊಂಡ್ರು ವಿ ನೀಡ್ ಟು ಫಾಲೋ ಅಪ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ದಟ್ ಪೆಟ್ ಈಸ್ ದೇರ್ ಇನ್ ದೇರ್ ಹ್ಯಾಂಡ್. ಅವ್ರ ಮನೇಲಿ ಆ ಪೆಟ್ಸ್ ಇರೋರ್ಗು ವಿ ನೀಡ್ ಟು ಫಾಲೋ. ಒಂದು ಎರಡನೇದಾಗಿ ಬಂದು ದಯವಿಟ್ಟು ಪ್ಯಾಷನ್ ಇಟ್ಕೊಂಬನ್ನಿ. ಯಾವುದೇ ಫೀಲ್ಡ್ಗಾದರೂ ಅಷ್ಟೇ, ದುಡ್ಡು ಖಂಡಿತ ಬರುತ್ತೆ, ನೀವು ಕ್ರಿಯೆ ಮಾಡ್ತಾರಿ, ಲಕ್ಷ್ಮಿ ತಾನಾಗೆ ಹಿಂಬಾಲಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಡೇ ಒನ್ನೇ ಸ್ಟಾರ್ಟಿಂಗ್ ದುಡ್ಡು ಅಂತ ಬಂದಿದ್ರೆ ನಂದು ನಾಯಿ ಡೆತ್ ಆಯ್ತು ಅಂತ ಏನೋ ಅವತ್ತೇ ಈ ಫೀಲ್ಡಿಂಗ್ನ ಇಷ್ಟು ಪುಟ್ ಫುಲ್ ಸ್ಟಾಪ್, ಸರಿನಾ? ಆಮೇಲೆ ಯಾವುದೋ ಒಂದು ಚಿಕ್ಕ ಸಕ್ಸಸ್ ಬಂದರೆ, ಇವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಷ್ಟೋ ಹುಡುಗರು ಒಂದು ಚಿಕ್ಕ ಸಕ್ಸಸ್ ಸಿಕ್ಕಿದ್ರೆ ಅವ್ರಿಗೆ ಒಂಥರ ತಲೆನೇ ನಿಲ್ಲಲ್ಲ. ಸೊ ಅದು ಫುಲ್ ಸ್ಟಾಪ್ ಆಗಿಬಿಡುತ್ತೆ ಅವ್ರ ಗ್ರೋತ್ಗೆ. ಸಕ್ಸಸ್ ಈಸ್ ಲೈಕ್ ಕಾಮಾ, ನಾಟ್ ಎ ಫುಲ್ ಸ್ಟಾಪ್. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನೇಮ್ ಮಾಡಬೇಕು ಅನ್ನೋದಕ್ಕೆ ಯಾವ ಫೀಲ್ಡ್ಗಾದ್ರೂ ಬನ್ನಿ. ವೆದರ್ ಇಟ್ ಕ್ಯಾನ್ ಬಿ, ನೋಡಿ ದರ್ಶನ್ ಸರ್ ಪಾಡ್ಕಾಸ್ಟ್ ಮಾಡ್ತಾಯಿದ್ರೆ, ನೀವು ಅವ್ರ ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇರೋದು, ಅವ್ರ ವೀಡಿಯೋಸ್ ಎಲ್ಲ ನಾನು ನೋಡಿದಾಗ ನಂಗೆ ಅರ್ಥ ಆಯಿತು. ಅದು ಕ್ಲೀನಾಗಿ ಪ್ರೊಜೆಕ್ಟ್ ಆಗುತ್ತಲ್ಲ, ಅವ್ರು ದುಡ್ಡುಗೋಸ್ಕರ ಮಾಡ್ತಾ ಇರೋದಲ್ಲ, ಮೇನ್ ನಾನು ಒಳ್ಳೆ ನೇಮ್ ಮಾಡಬೇಕು ಅನ್ನೋ ಥರ
ಒಂದು ಮಾತು ನಾನೆಲ್ಲೋ ಕೇಳ್ಪಟ್ಟಿದ್ದು ದರ್ಶನ್ ಸರ್, ನಾವು ಹುಟ್ಟಾಗ ನಮಗೆ ಉಸಿರು ಇರುತ್ತಂತೆ, ಹೆಸರು ಇರಲ್ವಂತೆ. ಹೌದು. ಸೊ ನಾವು ಹೋಗ್ಬೇಕಾದ್ರೆ ನಮ್ಮ ಉಸಿರೇ ಇರಲ್ವಂತೆ, ನಮ್ಮ ಹೆಸರು ಇರುತ್ತಂತೆ. ನಿಜ ನಿಜ. ಸೊ ಹಂಗಾಗಿ ಇಲ್ಲಿ ಬಿಟ್ಟೋಗ್ಬೇಕು ಅನ್ನೋದನ್ನ ಸಂಪಾದನೆ ಮಾಡಿ, ಯಾರೋ ಇಲ್ಲಿ ಬಿಟ್ಟೋಗೋಕ್ಕೆ ಆಸ್ತಿ ಸಂಪಾದನೆ ಮಾಡ್ತಾರೆ, ಜಮೀನು ಸಂಪಾದನೆ ಮಾಡ್ತಾರೆ, ಎಷ್ಟೊಂದು ಒಡವೆಗಳು ಸಂಪಾದನೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅದೆಲ್ಲ ಯಾವುದು ಇಲ್ಲಿ ಇರಲ್ಲ. ಯಾರೋ ನಿಮ್ಮ ಮಗಂಗೆ ಹೋಗುತ್ತೆ, ಇನ್ನೊಬ್ಬಂಗೆ ಹೋಗುತ್ತೆ, ಮೊಮ್ಮಕ್ಳಿಗೆ ಹೋಗುತ್ತೆ, ಇಲ್ಲ ಇನ್ನೊಂದು ಏನೋ ಒಂದು ಆಗುತ್ತೆ. ಆದರೆ ನೀವು ಬಿಟ್ಟೋಗಂತ ಹೆಸರಿದೆ ಗೊತ್ತಾ, ಅದೇ ರಿಜಿಸ್ಟರ್ ಆಗೋದು ಹಿಂಗೆ. ಸೊ ಅದಕ್ಕೋಸ್ಕರ ಒಂದೊಳ್ಳೆ ಹೆಸರು ಮಾಡ್ಬೇಕಂತ ಫೀಲ್ಡಿಗೆ, ಯಾವುದೇ ಫೀಲ್ಡ್ಗಾದವ್ರಿಗೆ ಖಂಡಿತ ಹಾರ್ಡ್ ವರ್ಕು ಡೆಡಿಕೇಶನ್ ಎರಡೂ ಇದ್ದಲ್ಲಿ ನಿಮಗೆ ಸರಸ್ವತಿ ಇದ್ದಿದ್ದ ಜಾಗದಲ್ಲಿ ಲಕ್ಷ್ಮಿ ಬಂದೇ ಬರ್ತಾರೆ ಅನ್ನೋ ಥರ ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಹತ್ರ ಈಗ ಗ್ರೇಟ್ ಆ್ಯಂಡ್ ಬ್ರೀಡ್ ಮಾತ್ರ ಇರೋದಾ, ಇಲ್ಲ ಎಲ್ಲ ಡಾಗ್ಸ್ಗಳ್ನ ಸೇಲ್ ಮಾಡ್ತೀರಾ ನೀವು ಸರ್? ಸರ್ ಮೇನ್ ನಮ್ದು ಬಂದು ಗ್ರೇಡನ್ ಇಸ್ ಅವರ್ ಪಿಲ್ಲರ್ ಆ್ಯಂಡ್ ಎ ಬ್ಯಾಕ್ ಬೋನ್. ನಾನು ನ್ಯೂ ಫೌಂಡ್ಲ್ಯಾಂಡು ಬ್ರೀಡ್ ಮಾಡಿದ್ದೀವಿ ಸರ್. ಇನ್ನು ಅದಾದಮೇಲೆ ತಿರ್ಗಾ ನಿಯೋ ಮ್ಯಾಸ್ಟಿಫ್ ಬ್ರೀಡ್ ಮಾಡಿದ್ದೀವಿ, ಸೈಂಟ್ ಬರ್ನಾರ್ಡ್ ಬ್ರೀಡ್ ಮಾಡಿದ್ದೀವಿ. ಓಕೆ. ನ್ಯೂ ಫೌಂಡ್ಲ್ಯಾಂಡ್ ಎಲ್ಲ ತುಂಬ ಕಷ್ಟ ಬ್ರೀಡ್ ಮಾಡೋದು. ಸೊ ಒಂದು ಸರ್ಟನ್ ಟೈಮ್ ಪೀರಿಯಡಲ್ಲಿ ತುಂಬ ನ್ಯೂ ಫೌಂಡ್ಲ್ಯಾಂಡ್ಗಳನ್ನ ಬ್ರೀಡ್ ಮಾಡಿದ್ವಿ ನಾವು. ಅಗೇನ್ ನಮಗೆ ಒಲವು ಜಾಸ್ತಿ ಗ್ರೇಡನ್ ಮೇಲೇನೆ. ಸೊ ಗ್ರೇಡನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಬೇರೆ ಯಾರಿಗಾದ್ರೂ ಬೇರೆ ಬ್ರೀಡ್ಸು ಇನ್ನೊಂದು ಮತ್ತೊಂದು ಬೇಕಂತಂದ್ರೆ ನಮ್ಮ ಸರ್ಕಲ್ ಇರುತ್ತಲ್ಲ, ಇವಾಗ ನನ್ನ ಫ್ರೆಂಡ್ಸು ಹೆಂಗೆ ಅಂದರೆ, ಇವಾಗ ನಿಮ್ಮದೇ ಪಾಡ್ಕಾಸ್ಟಲ್ಲಿ ಒಬ್ರು ಎಂಟರ್ಟೈನ್ಮೆಂಟ್ ಪಾಡ್ಕಾಸ್ಟ್ ಮಾಡ್ತಾರೆ, ಒಬ್ರು ಬಿಸ್ನೆಸ್ ಮ್ಯಾನ್ ಪಾಡ್ಕಾಸ್ಟ್ ಮಾಡ್ತಾರೆ, ಇನ್ನೊಂದಿರುತ್ತೆ ಆ ಥರ. ಒಬ್ಬ ನಮ್ಮ ಫ್ರೆಂಡ್ ಯಾರೋ ರಾಟ್ ವೀಲರ್ ಬ್ರೀಡ್ ಮಾಡ್ತಾನೆ, ಇನ್ನೊಬ್ಬ ಯಾರೋ ಶೆಪರ್ಡಲ್ಲಿ ತುಂಬ ಹೆಸರು ಮಾಡಿರ್ತಾನೆ. ಸೊ ಅಂಥವ್ರ ಜೊತೆ ನಾನು ಬೇಕಾದ್ರೆ ಒಳ್ಳೆ ಪಪ್ಪೀಸ್ನ ನಾವು ಪ್ರೊವೈಡ್ ಮಾಡಿಸ್ತೀವಿ. ಗ್ರೇಡೇನೇ ಬೇಕು ಅನ್ನೋ ಥರ ಇದ್ರೆ ನಮ್ಮದೇ ಮೇನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓ ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್, ನಿಖಿಲ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಯಾರಿಗಾರು ಯಾವುದೋ ಬ್ರೀಡ್ ಬೇಕು ಅಂದರೆ ಸಂಜಯ್ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಒಳ್ಳೆ ಬ್ರೀಡ್ ಕೊಡ್ತಾರೆ ನಿಮಗೆ. ತುಂಬ ಚೆನ್ನಾಗಿ ಕ್ವಾಲಿಟಿ ಇರೋ ಪಪ್ಪೀಸ್ ಕೊಡ್ತಾರೆ. ದಯವಿಟ್ಟು ಏನಾದ್ರು ಬೇಕಾದರೆ ದಯವಿಟ್ಟು ತೊಗೊಳ್ಳಿ. ಮನೆಯಲ್ಲಿ ಡಾಗ್ಗಳನ್ನ ಸಾಕಿ, ಮನೆಯಲ್ಲಿ ಮಕ್ಕಳಿದ್ದಂಗೆ ಇರ್ತಾರೆ ಅವರು. ದಯವಿಟ್ಟು ಎಲ್ಲರೂ ಪ್ರಾಣಿಗಳನ್ನ ಸಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್